ಇವತ್ತು ಇಡೀ ಕರ್ನಾಟಕಕ್ಕೆ ರಾತ್ರಿ ಹೊತ್ತು ಕಚಗುಳಿ ಕೊಟ್ಟು ಖುಷಿ ಖುಷಿಯಿಂದ ನಿದ್ದೆ ಜಾರಿಸ್ತಿರೋರು ಈ ಪಂಚರಂಗಿಗಳು. ಮರ್ಯಾದಾ ಮಹಲ್ನಲ್ಲಿ ಕಾಮಿಡಿ ಮಹಲ್ಗಳನ್ನ ಕಟ್ತಾ ಇದ್ದ ಕಲರ್ಫುಲ್ ಫ್ಯಾಮಿಲಿಗಳು ಈ ದೀಪಾವಳಿ ಹಬ್ಬದ ಪಟಾಕಿ ಜೊತೆ ನಗೆ ಪಟಾಕಿ ಹಾರಿಸೋಕೆ ಸಿದ್ಧರಾಗಿದ್ದಾರೆ. ಅಂದಹಾಗೆ ಈ ಕಾಮಿಡಿ ಪೀಸ್ಗಳೆಲ್ಲ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ ತುಂಡೈಕ್ಲಾಗಿ ಕಾಮಿಡಿ ಕಚೇರಿ ಓಪನ್ ಮಾಡಿದ್ದಾರೆ. ಅಂತೂ ಎಲ್ರು ಹುಬ್ಳಿಗೆ ಬಂದು ಆಗ್ಲೇ ರಿಹರ್ಸಲ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೂಲ್ ಆಗಿ ಕೂಲಿಂಗ್ ಲೆಸ್ ಹಾಕಿ ಥಕಥಕ ಅನ್ನೋ ವಿಶ್ವನಾಥ ಒಟ್ರಾಸಿ ಡ್ಯಾನ್ಸ್ಗೆ ಎರ್ರ ಬಿರ್ರಿ ಸ್ಟೆಪ್ ಹಾಕ್ತಿದ್ದಾನೆ ನೋಡಿ. ಎಲ್ಲರೂ ಸೇರಿಕೊಂಡು ಒಳ್ಳೊಳ್ಳೆ ಡ್ಯಾನ್ಸ್ ಕಾರ್ಯಕ್ರಮ, ಸ್ಕಿಟ್ ಕಾರ್ಯಕ್ರಮ ಕೊಡ್ತಿದ್ದೀವಿ. ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಎಲ್ಲರೂ ನಿಮ್ಮ ಹೆಚ್ಚಿನ ಸಹಕಾರದಿಂದ ಚಪ್ಪಾಳೆ ಕೊಟ್ಟು ಕಲಾವಿದರನ್ನು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಯಾವಾಗ್ಲೂ ಶಿಸ್ತು ಶಿಸ್ತು ಅನ್ನೋ ಶಿವಲಿಂಗಪ್ಪ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತು. ಮರೆಗುಳಿ ಮೈಲಾರಿ ಮಾತು ಮರೆತರು ಡ್ಯಾನ್ಸ್ ಸ್ಟೆಪ್ ಮಾತ್ರ ಮರೆಯಕ್ಕಿಲ್ಲ. ಈ ರೇಣುಕಾ ಜೋಡಿ ಚಂದದ್ರ ಇನ್ಸ್ಟಾಲ್ಮೆಂಟು, ಇಲ್ಲ ಅಂದ್ರ ಸೆಟ್ಲ್ಮೆಂಟು ಅಂತ ಹೇಳೋ ಮಿರ್ಚಿ ರೇಣುಕಾ ಹುಬ್ಳಿ ಗಿರ್ಮಿಟ್ ಥರ ರೆಡಿ ಆಗ್ತಿದ್ದಾಳೆ. ಇನ್ನು ನಾಟಿ ವೈದ್ಯೆ ಮೀನಾ ಕುಮಾರಿ ಇಲ್ಲೂ ಏನೋ ಮದ್ದು ಅರಿತಿದ್ದಾಳೇನೋ ಅಂತ ಅನಿಸ್ತಿದೆ. ಮರ್ಯಾದಾ ಮಹಾಲಕ್ಷ್ಮಿ ಮಾತಾಡಿದ್ರೆ ಮುತ್ತು, ಮುನಿಸ್ಕೊಂಡ್ರೆ ಗೊತ್ತು, ಡ್ಯಾನ್ಸ್ ಮಾಡಿದ್ರೆ ಯಾವನಿಗೆ ಗೊತ್ತು. ಈ ಕುಳ್ಳ ಪುತ್ತಳಿ ಬೆಳಗಾಂ ಕುಂದ ಮುಕುಂದ ಇರೋದು 3 ಅಡಿ ಆದ್ರೂ ಆರೋದು ಮಾತ್ರ 6 ಅಡಿ. ಹೆಗ್ನಮ್ ಡ್ಯಾನ್ಸ್ ಅವಾಗ ಬಂದು ಹೋಗ್ತಿರ್ತೀನಿ ಮೀನಾಥರ ಜೊತೆ. ಅದೊಂದು ಇನ್ನೂ ಮಜಾ ಐತೆ. ಬರೀ ಸೀರಿಯಲ್ ನೋಡಿ ನಗೋದಲ್ಲ, ಈ ಡ್ಯಾನ್ಸ್ ನೋಡಿ ನಗಬೇಕು ಅನ್ನೋದ ನಮ್ಮ ಆಸೆ. ಖಾಲಿ ಮಡಿಕೆ ಬೆಲ್ಚಪ್ಪ ಡ್ಯಾನ್ಸ್ ಮಾಡಾದ್ರೂ ಯಾವ್ದಾದ್ರು ಹುಡುಗಿನ ಪಟಾಯಿಸ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ ಫೇಸ್ಬುಕ್ ಮಂಜ ತಮ್ಮ ಫೇಸು ಚಂದವಾಗಿ ತೋರ್ಸೋಕೆ ಸಖತ್ತಾಗಿ ತಯಾರಿ ನಡೆಸ್ತಿದ್ದಾರೆ. ಇವ್ರನ್ನೆಲ್ಲ ಪ್ರಿಪೇರ್ ಮಾಡ್ತಿರೋದು ಪಂಚರಂಗಿ ಪಾಂಪಾಮ್ ಡೈರೆಕ್ಟರ್ ಪೃಥ್ವಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಪಂಚರಂಗಿ ಪಾಂಪಾಮ್ ತಂಡ ಎಲ್ಲರಿಗೂ ಮನೋರಂಜನೆ ಕೊಡ್ತಾ ಎಲ್ಲರಿಗೂ ನಗುವನ್ನು ಕೊಡ್ತದೆ ಅಂಥೇಳಿ ನಾನು ನಂಬೇನೆ. ಅದಾಗಬೇಕು. ಇವತ್ತು ಎಲ್ಲರ ಒಂದು ಆಶೀರ್ವಾದದಿಂದ ಅದು ಸಾರ್ಥಕ ಆಗ್ತದೆ ನಾನು ಅನ್ಕೊಂಡಿದ್ದೀನಿ. ಖಂಡಿತ ನೀವು ಮೆನ್ಯೂ ಕಾರ್ಡ್ ನೋಡೇ ಥ್ರಿಲ್ ಆಗಿದ್ದೀರಾ ಅಲ್ಲ? ಈಗ ಪಂಚರಂಗಿಗಳ ಪಂಚಭಕ್ಷದ ಪರಮಾನ್ನ ಸವಿಯೋ ಸಮಯ. ಇದ್ರ ಬಗ್ಗೆ ನಮ್ಮ ಬಕೆಟ್ ನ್ಯೂಸ್ ಏನ್ ಹೇಳುತ್ತೆ ನೋಡೋಣ. ಕ್ಯಾಜಿ ತುಮೇ ಒಳ್ಳೆ ರಸ್ ಬಸ್ ನಲ್ಲಿ ಪ್ಯಾಸೆಂಜರ್ಗಳನ್ನ ತಳ್ದಂಗೆ ನನ್ನ ತಳ್ತ್ಯಾ? ಇಷ್ಟು ದೊಡ್ಡದಾಗಿ ಜಾಗ ಇದೆ, ನಿಧಾನವಾಗಿ ತಳ್ಳೋದು ತಾನೆ. ಅಪ್ಪ ತುಂಬಾ ನಿಧಾನ ಮಾಡ್ಬಿಟ್ರೆ ಪ್ರೋಗ್ರಾಮೇ ನಿಧಾನ ಆಗ್ಬಿಡುತ್ತೆ.
ಇದೆಲ್ಲ ಹೇಗೆ ಗೊತ್ತೇನೋ, ಮಳೆಗಾಲ ಚಳಿಗಾಲದಲ್ಲಿ ಈ ಮಿರ್ಚಿ ಬಜ್ಜಿಗೆ ತುಂಬ ಬಿಸ್ನೆಸ್ ಆಗುತ್ತೆ. ಆಗ ಬೇಯದೇ ಇರೋ ಮಿರ್ಚಿನ ಕೊಟ್ರು ಜನ ಬಾಯಿಗೆ ಹಾಕೊಂಡು ಹೋಗ್ಬಿಡ್ತಾರೆ. ಹಾಗೆ ನಿನ್ನ ಬಾಯಲ್ಲಿ ನ್ಯೂಸ್ ಇದ್ದಾಗ ಬೇಗ ಹೇಳಿ ಮುಗಿಸ್ಬಿಡು. ಬಿಟ್ರೆ ನನ್ನ ಬಾಯಿಗೆ ಮಿರ್ಚಿಗೆ ತುಳುಕ್ ಬಿಡ್ತಾ ಕಣ ನೀನು. ಇಲ್ಲಪ್ಪ, ನೀನು ಒಳ್ಳೆ ನ್ಯೂಸ್ ಕೊಡು, ಗೋಡಂಬಿನೇ ಹಾಕ್ತೀನಿ. ನಮ್ದುಗೆ ನಮಸ್ಕಾರ, ನಿಮ್ದುಗೆ ಚಮತ್ಕಾರ. ನೀವು ನೋಡ್ತಾ ಇದ್ದೀರಾ ಪರ್ಮನೆಂಟ್ಗೆ ಟಿವಿ. ನಮ್ದುಗೆ ಹೆಸರು ಗೋಡಂಬಿಗೆ ಘೋಸ್. ಈಗ ಬಕೆಟ್ಗೆ ನ್ಯೂಸ್. ಬಾ, ಬರೀ ಹೋತ್ಗಡ್ಡ ಬೆಳೆಸಿದ್ರೆ ಸಾಲದು, ನರಿ ಥರ ಬುದ್ಧಿನೂ ಇರಬೇಕು. ಜಾಸ್ತಿ ಬುದ್ಧಿಗೆ ಬೆಳೆಸಿದ್ರೆ ಬುದ್ಧಿಗೆ ಜೀವಿಗಳಾಗ್ಬಿಡ್ತೀವಿ. ಆಮೇಲೆ ನಮ್ ಕೆಲ್ಸಕ್ಕೆ ಜಾಸ್ತಿ ಬುದ್ಧಿಗೆ ಬೇಡಮ್ಮ, ಬರೀ ಬಿಲ್ಡಪ್ಗೆ ಇದ್ರೆ ಸಾಕು. ಅದು ನಿನ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ರಲ್ಲ ಅವತ್ತೇ ಗೊತ್ತಾಯ್ತು. ವಿಷಯ ಎಲ್ಲ ಬಿಡು, ಬಂದಿರೋ ನ್ಯೂಸ್ ಹೇಳೋ. ವೀಕ್ಷಕರೇ, ಇವತ್ತಿನ ಬಕೆಟ್ಗೆ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ, ಹಳೆ ಪಕ್ಷನ ಬಿಟ್ಟು ಹೊಸ ಪಕ್ಷ ಕಟ್ತಾ ಇರೋರೆ ಜಾಸ್ತಿ ಆಗಿದ್ದಾರೆ. ಇದನ್ನ ತಡೆಯೋದಕ್ಕೆ ನಮ್ಮ ಸರ್ಕಾರದವರೇ ಒಂದು ಹೊಸ ಪಕ್ಷ ಕಟ್ಟೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಅಪ್ಪ, ಈ ರಾಜಕಾರಣಿಗಳ ವಿಷಯ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳೋ. ಒಂದು ರಂಗೀನ್ ದುನಿಯಾ ನ್ಯೂಸ್ ಹೇಳ್ತೀನಿ, ನನ್ನ ಬಾಯಿ ತುಂಬಾ ಗೋಡಂಬಿ ಯಾಕ ಹಾಕ್ತೀನಿರೋ. ಎಷ್ಟು ಬೇಕೋ ಅಷ್ಟು ತಿನ್ನು. ಇದೇನೋ ಗೋಡಂಬಿಗೆ ಒದ್ದೆ ಆಗಿದೆ. ಸಾರಿ ಕಣ, ಅದು ಜೇಬಲ್ಲಿ ಇಟ್ಕೊಂಡ್ಬಿಟ್ಟಿದೆ, ಒದ್ದೆ ಆಗಿದೆ. ನೀನು ಹೂವನ್ನು ಹುರ್ಕೊಟ್ಬಿಡ್ತೀನಿ. ಬೇಡ, ನಾನು ಕೊಡ ರಂಗೀನ್ ದುನಿಯಾ ನ್ಯೂಸ್ ಕೇಳಿ ಗೋಡಂಬಿ ತಾನಾಗ್ ತಾನೇ ಹೀಟ್ ಆಗ್ಬಿಡ್ತದೆ. ವೀಕ್ಷಕರೇ, ಇವತ್ತಿನ ನಮ್ಮ ರಂಗೀನ್ ದುನಿಯಾಗೆ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ, ನಮ್ಮ ಐಟಮ್ ಡ್ಯಾನ್ಸರ್ಸ್ ಎಲ್ಲ ಹೋಗ್ಬಿಟ್ಟು ಗಾಂಧಿ ಪ್ರತಿಮೆ ಮುಂದೆ ಸ್ಟ್ರೈಕ್ ಮಾಡ್ತಾ ಇದಾರೆ. ಯಾಕೆ ಅಂದ್ರೆ ಹೀರೋಯಿನ್ಗಳೆಲ್ಲ ಐಟಮ್ ಡ್ಯಾನ್ಸರ್ಸ್ ಆಗ್ಬಿಟ್ಟಿದಾರಲ್ಲ. ಇವರೆಲ್ಲ ಹೀಗೆ ಮಾಡಿದ್ರೆ ನಾವು ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿಗೆ ಹಣ್ಣಿಗೆ ಮಾರ್ಬೇಕಾಗ್ತದೆ ಅಂತ ಹೇಳ್ತಾ ಇದಾರೆ. ಹಾಗೊಂದು ವೇಳೆ ಧೈರ್ಯ ಮಾಡಿ ತರಕಾರಿ ಹಣ್ಣು ಮಾರಿದ್ರೆ ಈ ಐಟಮ್ಗೆ ಬೆಲೆ ಎಷ್ಟು ಅಂತ ಕೇಳಿದಾಗ ನಮಗೆ ಫೀಲಿಂಗ್ ಆಗ್ಬಿಡ್ತದೆ ಅಂತ ಹೇಳ್ತಾ ಇದಾರೆ. ಹಾಗಾಗಿ ನಾವು ಈ ಐಟಮ್ ಇಂಡಸ್ಟ್ರಿನೇ ಬಿಟ್ಬಿಡ್ತೀವಿ, ನಮ್ಗೆ ಯಾವ್ದಾದ್ರು ಹೋಲ್ಸೇಲ್ ಇಂಡಸ್ಟ್ರಿ ಕೊಡಿ ಅಂತ ಕೇಳ್ತಾ ಇದಾರಪ್ಪ. ಈ ನ್ಯೂಸ್ ನನಗೆ ಮಜಾ ಕೊಡ್ತಿಲ್ಲ ಕಣ. ನಾನು ಇಲ್ಲಿ ನಿನಗೆ ಮಜಾ ಕೊಡೋಕೇನಪ್ಪ ನಿಂತಿರೋದು? ಅಪ್ಪ, ನೀನು ಕೊಟ್ಟರು ನಾನು ತಗೊಳಲ್ವಪ್ಪ. ಈ ವಿಷಯ ಎಲ್ಲ ಬಿಟ್ಬಿಡು. ನಮ್ಮ ಬರ್ಬಾದ್ ಬಡಾವಣೆಯಲ್ಲಿ ಮರ್ಯಾದೆ ಮಹಲ್ ಅಂತ ಇದೆಯಲ್ಲ, ಅವ್ರದ್ದೇನಾದ್ರೂ ವಿಷಯ ಇದ್ರೆ ಹೇಳ್ತೀಯಾ? ಈ ಬರ್ಬಾದ್ಗೆ ಬಡಾವಣೆ ಬಗ್ಗೆ ಮಾತಾಡ್ತಾ ಇದ್ರೆ 2 nights and 2 days ಆಗ್ತದೆ. ಯಾಕೆ, ನಿನ್ನ ಕೈಯಿಂದ ಟುಡೇನೇ ಹೇಳೋಕ್ಕಾಗಲ್ವಾ? ನೀನೇನಾದರೂ ಟ್ರಾವೆಲ್ಸ್ ಕಂಪ್ನಿ ಏನಾದರೂ ಇಟ್ಟಿದ್ಯಾ ಅಂತ? ಅಲ್ಲಪ್ಪ, ಅವರು ಹುಬ್ಳಿಯಲ್ಲಿ ಕಾಮಿಡಿಗೆ ಕಚೇರಿ ನಡೆಸ್ಕೊಡ್ತಾ ಇದಾರಲ್ಲ. ಇದು ನನಗೆ ಹಳೇ ವಿಷಯ. ಅದು ನನಗೂ ಗೊತ್ತಪ್ಪ. ಮತ್ತೆ ಹೇಳಿದ್ಯಾಕಪ್ಪ? ನೋಡು, ಅವ್ರು ಇವಾಗ ಮಾಡ್ಕೊಂಡ್ರೆ ಹೊಸ ಅವಾಂತರದ ಬಗ್ಗೆ ನಿನಗೆ ಗೊತ್ತಾ? ಅಲ್ಲಪ್ಪ, ನೀನು ಬರೀ ಮೆಣಸಿನ್ಕಾಯಿನ ತೋರಿಸ್ಬಿಟ್ಟು ಇದು ಮಿರ್ಚಿ ಬಾಯಿಗೆ ಹಾಕು ಅಂದ್ರೆ ನಾನು ಹಾಕೊಂಡ್ಬಿಡ್ತೀನ? ಅದೇನು ವಿಷಯ ಅಂತ ಹೇಳು, ತಲೆಯನ್ನು ಬಾಂಡ್ಲಿ ಒಳಗಡೆ ಹಾಕೊಳ್ತೀನಿ. ನಾನು ಹೇಳೋದನ್ನ ನಿನ್ನ ತಲೆಯಲ್ಲಿರೋ ಬಾಂಡ್ಲಿಗೆ ಹಾಕಿದ್ರೆ ಅದು ಸೀದೋಗ್ಬಿಡ್ತದೆ. ಅದನ್ನ ಹೇಳೋದಕ್ಕೆ ನಮ್ಮ ಮರುಗುಳಿ ಮೈಲಾರಪ್ಪ ಅವ್ರನ್ನ ಕರೆಸ್ತೀನಿ. ರೇ ಮೈಲಾರಪ್ಪ ಅವ್ರೆ, ಬನ್ರಿ. ಏಯ್, ಹಮಾರ ನಾಮ್ ಗೋಡಂಬಿಗೆ ಗೋಸ್ ಅವ್ರೆ. ಯಾಕ್ರಿ ಹೊಡೆದ್ರಿ? ಅಲ್ಲ ರೀ, ನಿಮ್ಗೆ ನಮ್ಮ ನ್ಯೂಸ್ ರೀಡರ್ ಹೆಸರೇ ಗೊತ್ತಿಲ್ಲ, ಇನ್ನೇನು ಹೇಳಕ್ ಬಂದಿರ ಅಂತ ನೆನಪಿರುತ್ತೇನ್ರಿ? ಏಯ್, ಚುಕ್ಕ ಬಿಟ್ರೆ ನೀವ್ ಹೇಳ್ರಿ ಮೈಲಾರಪ್ಪ ಅವ್ರೆ. ಅದು ನಾವು ಅದ್ರಾಗ ಅಲ್ಲಿಂದ ಇಲ್ಲಿಗೆ ಬಂದಿವ್ರಿ. ನಾವೆಲ್ಲ ಬಂದ್ಮೇಲೆ ಅವ್ರು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಮುಂದು ಇವ್ರ ಮುಂದೆ ಅದನ್ನ ಮಾಡ್ಬೇಕಂತ ಹೇಳಿರಿ. ಏನ್ ಮಾಡ್ಬೇಕು ಅಂತ ಹೇಳಿದ್ರಿ ಮೈಲಾರಪ್ಪ ಅವ್ರೆ? ಅದರಿ, ನೀವು ಈ ಮಂದಿ ಮುಂದೆ ಮಾಡ್ಲಿಕ್ಕೆ ಹತ್ತಿರಲ್ಲ. ಅದರಿ, ಏಯ್ ಮಾರ ಇಸ್ಕೋ. ಅದು ನಾವು ಅದನ್ನ ಮಾಡ್ಬೇಕಾರೆ ನಮಗ ಅದ ಆತ್ ನೋಡ್ರಿ. ಏನಾಯ್ತ್ರಿ? ಅದ ನಿಮ್ಮನ್ನ ನೋಡಿದ್ರೆ ಕೈಗಿಲ್ದೇ ಇರೋದು ಭಯಾನ? ಅದರಿ, ಅದನ್ನ ಮಾಡೋಕ್ಕಿಂತ ಮೊದಲ ನಾವು ಅದನ್ನ ಮಾಡಿಬಿಟ್ಟಿವ್ ರೀ ಮೈಲಾರಪ್ಪ ಅವ್ರೆ. ನೀವೀಗ ಮೊದ್ಲಿಲ್ಲಿಂದ ಅದನ್ನ ಮಾಡದೆ ಹೋದ್ರೆ ಬರೀ ಕಾಣ್ತಿರೋ ಈ ಕೈಯಿಂದ ನಿಮ್ಮ ತಲೆ ಕಾಣ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಏನ್ರಿ, ಬಾಯಿ ಗುಂಡಿ ಹಾಕ್ತೀನಿ ಅಂತ ಕರ್ಕೊಂಡ್ ಮಣ್ಣು ಹಾಕ್ಲಿಕ್ಕತ್ತೀರಿ? ನೀವು ಮಾಡೋ ಮಾತುಗಳನ್ನ ಕೇಳಿದ್ರೆ ಬಾಯಿಗೆ ಮಾತ್ರ ಅಲ್ಲ ರೀ, ಇಡೀ ದೇಹನೇ ಮಣ್ಣಲ್ಲಿ ಹೂತಾಕ್ಬಿಡ್ಬೇಕು ಅನಿಸ್ತಾ ಇದೆ ರೀ. ಗೋಡಂಬಿ ಹೌಸ್, ಈಗ ಅವ್ರನ್ನ ಇಲ್ಲಿಂದ ಕಳ್ಸಿದ್ರೆ ಸರಿ, ಇಲ್ಲ ನಿಮ್ಮನ್ನ ಇಲ್ಲಿಂದ ಕಳಿಸ್ಬಿಟ್ಟು ನಿಮ್ಮ ಸೀಟಲ್ಲಿ ನಾನು ಕೂತ್ಕೊಂಡ್ಬಿಡ್ತೀನಿ. ಏನಪ್ಪಾ ಇದು, ಎಲ್ಲಿ ಹೋದ್ರು ಬರೀ ಸೀಟಿನ ಬಗ್ಗೆನೇ ಮಾತಾಡ್ಲಿಕ್ಕತ್ತಾರ. ನಾ ಇಲ್ಲಿಂದ ಜಾಗ ಖಾಲಿ ಮಾಡಿ ನಾನು ಸೀಟ್ ಗಟ್ಟಿ ಮಾಡ್ಕೋತೀನಿ. ರೀ ದ್ರಾಕ್ಷಿ ಮೌಸ್ ಅವ್ರ, ಹಮಾರ ನಾಮ್ ಗೋಡಂಬಿ ಗೋಸ್ ಅವ್ರೆ, ನಾ ಬರ್ತೀನಿ. ಹೋಗ್ಬಿಟ್ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬರ್ಬಾದ್ಗೆ ಬಡಾವಣೆ ಅವರ ಬಕೆಟ್ಗೆ ನ್ಯೂಸ್. ಈಗ ನಾನು ಇನ್ನೊಂದು ನ್ಯೂಸ್ ಹೇಳಕ್ ಹೋಗ್ತಿದ್ದೀನಿ, ಅದನ್ನ ಕೇಳಿದ್ರೆ ನೀವೆಲ್ಲರೂ ಕಳೆದೋಗ್ಬಿಡ್ತೀರಾ. ನಿನಗೆ ಹೇಳಕ್ ಬಿಟ್ರೆ ತಾನೇ ಅವರೆಲ್ಲ ಕಳೆದೋಗ್ಬಿಡೋದು. ವಾಟ್ ಡು ಯು ಮೀನ್? ಬಾರಪ್ಪ. 5 4 3 2 1. ಒಟ್ಟಾರ ಕಿರಿಕಿರಿ ಕುಟ್ಟೀರ ಕಿಚಿ ಪಿಚಿ ವಿಚಾರ, ಗಡಿ ಬಿಡಿ ಬಿಡಾರ ಥರ ಥರ ಸಂಸಾರ ತಿಕ್ಕಲರ ಬಜಾರ. ಯಾವ್ರು ಕೂಡ ತಲೆಗೆಟ್ಟಾಗ್ಲೇ ಬರೆದಿರ್ಬೇಕು ಇವರ ಸ್ಟೋರಿ. ಪಂಚರಂಗಿ ಪಾಂಪ್ 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 ಪಾಂಪ್, ಪಂಚರಂಗಿ ಪಾಂಪ್ ಪಾಂಪ್, ಪಂಚರಂಗಿ ಪಾಂಪ್ 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 ಪಾಂಪ್, ಪಂಚರಂಗಿ ಪಾಂಪ್ ಪಾಂಪ್. ಹತ್ತು ತಲೆಯ ರಾವಣನು ಇಲ್ಲಿ ಬಂದ್ರೂನು, ತಂದಿಡೋರು 10 ತಲೆಗೂ 100 ಟೆನ್ಷನ್ನು.
ಕಂಬಿ ಇಲ್ದ ರೈಲ್ ಬಿಡೋರಿಗಿಲ್ಲಿ ಸ್ಟೇಷನ್ನು. ಇಲ್ಲಿ ಈಗ ಯಾರು ಹೀರೋ ಯಾರು ವಿಲನ್ನು. ಎಲ್ಲರ ಕೈಯಲ್ಲೂ ಮೊಬೈಲು ಇದ್ದರೇನಂತೆ, ಒಳಗೆ ಮಾತ್ರ ಯಾವುದರಲ್ಲೂ ಸಿಮ್ಮೆ ಇಲ್ವಂತೆ. ಓಟು ಹಾಕೋರ್ಗೆಲ್ಲ ಇಲ್ಲಿ ನೋಟ್ ಸಿಗುತ್ತಂತೆ, ನೋಟಿನ ಸೇಲ್ ಹೋದ್ರೆ ಇವ್ರಿಗೆ ಓಟೆ ಇಲ್ವಂತೆ. ಅಂಗೈಯಲ್ಲೇ ಬೆಣ್ಣೆ ಇಕ್ಕಂಡು ತುಪ್ಪಕ್ಕಾಗಿ ಅಲಿಯೋರಿವರು ಪಂಚರಂಗಿ 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 ಪಂಚರಂಗಿ. ಹುಬ್ಬಳ್ಳಿ ಜನತೆಗೆ ಆಶೀರ್ವಾದ ಅರ್ಪಿಸುವ ಸುವರ್ಣ ಸಂಭ್ರಮ ಕಾಮಿಡಿ ಕಚೇರಿ ಪವರ್ಡ್ ಬೈ ಆಯುರ್ವೇದ್ ನ್ಯೂಟ್ರಿಗೈನ್ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಂಚರಂಗಿ ಪಾಂಪಾಂ ಟೈಟಲ್ ಟ್ರ್ಯಾಕ್ ಬಂದಮೇಲೆ ಅದರ ಅದ್ದುವರಿಯು ಡೈರೆಕ್ಟ್ರು ಬರಲೇಬೇಕಲ್ವಾ? ಹಾಗಾದರೆ ಕರೆದ್ಬಿಡೋಣ. ಇವತ್ತು ನಮ್ಮ ಜೊತೆ ಪಂಚರಂಗಿ ಪಾಂಪಾಂ ಸೀರಿಯಲ್ನ ನಿರ್ದೇಶಕರಾದ ಶ್ರೀಯುತ ಪೃಥ್ವಿರಾಜ್ ಕುಲಕರ್ಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮಸ್ಕಾರ ರೀ. ನಮಸ್ಕಾರ ಹುಬ್ಬಳ್ಳಿ. ಓಹೋ, ಏನೆಲ್ಲ ರೇಷನ್ ಕಾರ್ಡ್ಗೆ ಫೋಟೋ ತೆಗೆಸ್ಕೊಳ್ಳೋ ಥರ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಆಧಾರ ಇಲ್ಲದೆ ಇದ್ರು ಆಧಾರ್ ಕಾರ್ಡ್ ಮಾಡೋ ಥರ ನಿಂತಿದ್ದಾರೆ. ಏನು ಎಲ್ಲ ಹುಬ್ಳಿಗೆ ಬಂದು ಪಂಚರಂಗಿ ಪಾಂಪಾಂ ಆಟನ ತೋರಿಸ್ತಿದ್ದೀರಾ? ಅದ್ರ ಮುಂಚೆ ನಾನು ಡೈರೆಕ್ಟ್ರನ್ನ ಮಾತಾಡ್ಸ್ಬಿಡ್ತೀನಿ. ಸರ್, ಈ ಪಂಚರಂಗಿ ಪಾಂಪಾಂ ಹೇಗೆ ಶುರು ಆಯಿತು? ನಮ್ಮೆಲ್ರಿಗೂ ಹೆಸರು ಕೊಟ್ಟಿದ್ದೀರಾ, ಪಂಚರಂಗಿ ಪಾಂಪಾಂಗೆ ಉಸಿರು ಕೊಟ್ಟಿದ್ದೀರಾ. ಇದೆಲ್ಲ ನಿಮ್ಮ ಕೈಲಿ ಹೇಗೆ ಸಾಧ್ಯ ಆಯಿತು? ಅಲ್ಲ, ಉಸಿರು ಹೆಸರಿನ ಪ್ರಶ್ನೆ ಬಂದಾಗ ನನಗೆ ಹೆಸರು ಬರಬೇಕು, ನನ್ನ ಉಸಿರು ನಿಲ್ಬೇಕಂದ್ರೆ ನಾನು ಪಂಚರಂಗಿ ಮಾಡಬೇಕು. ಸೊ ಆ ಪಂಚರಂಗಿ ಪಾಂಪಾಂ ನನ್ನ ಉಸಿರಾಗಿರೋದ್ರಿಂದ ನಾನು ಇಷ್ಟು ನನ್ನ ಹೆಸರು ಮಾಡ್ಕೋಬೇಕು, ಆಮೇಲೆ ಎಲ್ರಿಗೂ ಒಂದು ನಗೆ ಹಬ್ಬ ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಇದಾಗಿತ್ತು. ಅದಕ್ಕೆ ನಾವು ಈ ಪಂಚರಂಗಿ ಪಾಂಪಾಂ ಧಾರಾವಾಹಿ ಶುರು ಮಾಡಿದ್ವಿ. ಮೊದಲೇದಾಗಿ ಹುಬ್ಬಳ್ಳಿಯ ಎಲ್ಲ ಜನತೆಗೂ ನನ್ನ ದೊಡ್ಡದೊಂದು ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿಯವನ ನಮಸ್ಕಾರ. ಈ ಪಂಚರಂಗಿ ಪಾಂಪಾಂ ಧಾರಾವಾಹಿ ನಿಮ್ಮ ಹುಬ್ಬಳ್ಳಿಯ ಹುಡುಗರು, ನನ್ನ ಅಣ್ಣ ಗುರುರಾಜ್ ಕುಲಕರ್ಣಿ ಅವರು ಇದಕ್ಕೆ ನಿರ್ಮಾಪಕರಾಗ್ಯಾರ. ನಿರ್ದೇಶನ ಪೃಥ್ವಿರಾಜ್ ನಾನು ಮಾಡ್ಲಿರ್ತೀನಿ. ಸುವರ್ಣ ವಾಹಿನಿಯವರು ಪಂಚರಂಗಿ ಪಾಂಪಾಂ ಧಾರಾವಾಹಿ ಮಾಡಬೇಕು ಅಂತ ನಮ್ಮ ಸುಧೀಂದ್ರ ಅವ್ರು ಕರೆದಾಗ ಅವ್ರ ಜೊತೆ ಹೋಗಿ ಅವರ ನಮ್ಮ ವಠಾರನ ಅಂದರೆ ಕರ್ನಾಟಕದಾಗ ಎಷ್ಟೊಂದು ಭಾಷೆಗಳವ. ಹುಬ್ಬಳ್ಳಿ ಭಾಷೆ, ಆಮೇಲೆ ಮಂಡ್ಯದ ಕನ್ನಡ ಭಾಷೆ ಒಂದೇ ಆಗಿದ್ರು ಬೇರೆ ಬೇರೆ ರೀತಿ ಒಳಗೆ ಮಾತಾಡ್ತಾರೆ. ಮಂಡ್ಯ ಭಾಷೆ ಬೇರೆ ಅದ, ಮಂಗಳೂರು ಭಾಷೆ ಬೇರೆ ಅದ. ಸೊ ಅವರೆಲ್ಲರನ್ನೂ ಒಂದು ಮಾಡಿ ಒಂದು ವಠಾರ ಸೃಷ್ಟಿ ಮಾಡ್ರಿ ಅಂಥೇಳಿ ನಮ್ಮ ಸುಧೀಂದ್ರ ಅವ್ರು ಹೇಳಿದರು, ಸುವರ್ಣ ಚಾನಲ್ ಅವರು. ಅಲ್ಲಿಂದ ಆರಂಭ ಆತ ಈ ಪಂಚರಂಗಿ ಪಾಂಪಾಂ ಧಾರಾವಾಹಿ. ಸದ್ಯಕ್ಕೆ ನಿಮ್ಮೆಲ್ಲರ ಪ್ರೀತಿ ನೋಡಿದ್ರೆ ನಮ್ಗೆ ಏನು ಅನ್ಸ್ಲಿ ಅಂತಂದರೆ, ನಾವು ಮುಗಿಸಿದ್ದೀಗ 130 ಎಪಿಸೋಡ್. ಈ 130 ಎಪಿಸೋಡ್ನಾಗ ಎಲ್ಲೋ ಒಂದು ಕಡೆ ಪಂಚರಂಗಿ ಪಾಂಪಾಂ ಚಲೋ ಅದ ನೋಡ್ತೀವಿ ಅಂಥೇಳಿ ನಿಮ್ಮೆಲ್ಲರೂ ನೋಡಿದ್ರೆ ನನಗೆ ಅನಿಸ್ಲಿಕ್ಕತ್ತದ. ಹಾಗಾದ್ರೆ ಎಲ್ಲರಿಂದ ಒಂದೊಂದು ಪಂಚ್ ಡೈಲಾಗ್ ಕೇಳ್ಬಿಡೋಣ ಸರ್. ಯಾರ್ಯಾರಿಗೆ ಪಂಚ್ ಡೈಲಾಗ್ ಇದೆಯೋ ಎಲ್ಲರೂ ಪಂಚ್ ಡೈಲಾಗ್ ನನ್ನಿಂದನೇ ಶುರು ಮಾಡ್ಬಿಡ ಸರ್, ಪ್ಲೀಸ್. ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು, ಬೇಕಾಗಿಲ್ಲ ಮಚ್ಚು. ಈ ಶಿವಲಿಂಗಪ್ಪ ನಡೆದ್ರೆ ಶಿಸ್ತು, ನುಡಿದ್ರೆ ಶಿಸ್ತು, ನೋಡಿದವ್ರು ಸುಸ್ತು. ಅನ್ಬೇಡ ನೀನು. ಏ ಈಕಿನ ರೇಣುಕಾ, ಹ್ಞೂ ಆಕಿನ. ಈ ಮಿಶ್ರಿ ಕೋಟೆ ಮೈಲಾರಪ್ಪ ಮೀಸಿ ಮೇಲೆ ಕೈ ಇಟ್ಟರೆ ಸಾಕು, ದಕ್ಷಿಣಕ್ಕೆ ಸಿಡ್ಲೋಡಿದ್ರೆ ಉತ್ತರಕ್ಕೆ ಮಳೆ ಆಗ್ತೈತಿ, ಉತ್ತರಕ್ಕೆ ಸಿಡ್ಲೋಡಿದ್ರೆ ದಕ್ಷಿಣಕ್ಕೆ ಮಳೆ ಆಗ್ತೈತಿ. ನಡಬಾರ್ಕ್ ಹೊಡೆದ್ರೆ ಹುಬ್ಬಳ್ಳಿ ಮಂದಿ ಎಲ್ಲಾರು ನಡಕ್ತಾರ. ಈ ರೇಣುಕಾ ಬಗ್ಗೆ ಗೊತ್ತಲ್ಲ, ಈ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಈ ಮಂಗಳೂರು ಮೀನನಾಥ ಹಾಕಿದರೆ ಕನ್ನಡಕ, ಹುಬ್ಳಿ ಶಿಗ್ಗಾಂವ್ ಮಂದಿ ಹುಡುಗಿಯರೆಲ್ಲರೂ ಇವನು ಮುಂದೆ ತಗದಾಗ. ಈ ಮಂಗಳೂರು ಮೀನ ಕೊಡುವ ಮದ್ದು ಫ್ಯೂರು, ಅದನ್ನು ತೆಗೆದುಕೊಂಡವರು ಕ್ಯೂರು. ಮರ್ಯಾದೆ ಮಹಾಲಕ್ಷ್ಮಿ, ಈ ಮಹಾಲಕ್ಷ್ಮಿ ಮಾತಾಡಿದ್ರೆ ಮುತ್ತು, ಮುನಿಸ್ಕೊಂಡ್ರೆ ಕುತ್ತು. ಸ್ನೇಹಿತರೆ, ಇಷ್ಟು ದಿನ ನಮ್ಮ ಪಂಚರಂಗಿ ಪಾಂಪಾಂನ ನೋಡಿದ್ದೀರಾ, ನಮ್ಮನ್ನ ಹರಿಸಿದ್ದೀರಾ, ಅದಕ್ಕೆ ನಾವು ಯಾವತ್ತೂ ಚಿರಋಣಿ. ಈಗ ಈ ಪಂಚರಂಗಿ ಪಾಂಪಾಂನಿಂದ ಯಾರ್ಯಾರಿದ್ದಾರೆ, ಇದು ಹೇಗೆ ಶುರು ಆಯಿತು, ಇದರಲ್ಲಿ ಭಾಷೆ ಬೇರೆ ಬೇರೆ ಇದ್ದರೂ ಭಾವ ಒಂದೇ ಅನ್ನೋದನ್ನು ಒಂದು ಸಣ್ಣ ಎವಿ ಮೂಲಕ ನೋಡ್ಕೊಂಬರೋಣ ಅಲ್ವಾ? ಸೊ ಎವಿ ಪ್ಲೀಸ್. ಪಂಚರಂಗಿ ಪಾಂಪಾಂ ಏನಪ್ಪ ಇದು? ಯಾವುದೋ ಹಾಡು ಹೇಳ್ತಿದ್ದೀನಿ ಅನ್ಕೊಂಡ್ರ? ಇದು ಹಾಡಿನ ಸಾಲಷ್ಟೇ. ಈಗ ಇದೇ ಶೀರ್ಷಿಕೆಯನ್ನಿಟ್ಟುಕೊಂಡು ನಿಮ್ಮ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹಾಸ್ಯ ಧಾರಾವಾಹಿ ಪಂಚರಂಗಿ ಪಾಂಪಾಂ.
ಮನರಂಜನಾ ಕಾರ್ಯಕ್ರಮದ ಇತಿಹಾಸದಲ್ಲಿಯೇ ಹೊಸ ಮೈಲಿಗಲ್ಲು ಸಾಧಿಸಿದ ನಿಮ್ಮ ಸುವರ್ಣ ವಾಹಿನಿ ಈಗ ನಿಮ್ಮನ್ನು ನಕ್ಕು ನಗಿಸಲು ಪಂಚರಂಗಿ ಪಾಂಪಾಂ ಧಾರಾವಾಹಿಯನ್ನು ಆರಂಭ ಮಾಡಿದೆ. ಪಂಚರಂಗಿ ಪಾಂಪಾಂ ಧಾರಾವಾಹಿ ನಿಮಗೆ ತಿಳಿಯಾದ ನವಿರಾದ ಹಾಸ್ಯದ ಜೊತೆಗೆ ಭಾಷಾ ಪ್ರೇಮವನ್ನು ಮೆರೆದಿದೆ. ಅಲ್ಲಿ 4 ಮನೆಗಳು, 4 ಪ್ರಾಂತ್ಯದ ಕುಟುಂಬಗಳು, ಒಬ್ಬೊಬ್ಬರದ್ದು ಒಂದೊಂದು ವಿಚಿತ್ರ ವ್ಯಕ್ತಿತ್ವ, ವಿಚಿತ್ರ ಮಾತು. ಈ ಮರ್ಯಾದಾ ಮಹಲ್ನ ಮಾಲೀಕ ಮರ್ಯಾದಾ ಪುರುಷೋತ್ತಮ. ದೇವ್ರು ಇವನಿಗೆ ಮನೆ ಕೊಟ್ಟ, ಮಡ್ದಿನ್ ಕಿತ್ಕೊಂಡ. ಅಂದ್ರೆ ವಿಧುರ. ಸಂಬಂಧಿಕರು ಅಂತ ಯಾರೂ ಇಲ್ಲ. ವಠಾರದವರೇ ಇವರ ಬಂಧು ಬಳಗ ಎಲ್ಲ. ಇಡೀ ವಠಾರನ ತನ್ನ ಕೈಯಲ್ಲಿ ಆಡಿಸ್ತಿರೋದು FM, ಅಂದ್ರೆ ಫೇಸ್ಬುಕ್ ಮಂಜ, ಫುಲ್ ಮೀಲ್ಸ್ ಮಂಜ ಅಂತ. ವಠಾರದಲ್ಲಿ ಯಾವುದೇ ಕೆಲಸ, ಯಾರ್ದೋ ಕೆಲಸ ಆಗಬೇಕು ಅಂದ್ರೂ ಇವನು ಬೇಕು. ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು ಬೇಕಾಗಿಲ್ಲ ಮಚ್ಚು. ಇನ್ನು ಮೊದಲನೇ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದ್ರೆ ಹುಬ್ಬಳ್ಳಿಯ ಮಿಶ್ರಿ ಕೋಟೆ ಮೈಲಾರಿ. ಯಾರು ಗೊತ್ತೇನ? ಬಿಸ್ರಿ ಕೋಟೆ ಮೈಲಾರಿ. ಬಿಸಿ ಮೇಲೆ ಕೈ ಇಟ್ಟ ಸಾಕು, ದಕ್ಷಿಣಕ್ಕೆ ಸಿಲ್ ಹೊಡೆದ್ರೆ ಉತ್ತರಕ್ಕೆ ಮಳೆ ಆಗ್ತೈತಿ, ಉತ್ತರಕ್ಕೆ ಸಿಲ್ ಹೊಡೆದ್ರೆ ದಕ್ಷಿಣಕ್ಕೆ ಮಳೆ ಆಗ್ತೈತಿ. ನಡಬಾರ್ ಕೊಡದ್ರ ಹೆಂಡತಿ ಮುಂದೆ ಕೈ ಕಟ್ ಬಾಯಿ ಮುಚ್ಚು. ಈ ಮೈಲಾರಿಗೆ ವ್ಯಕ್ತಿಗಳ ಹೆಸರು ಮತ್ತು ವಸ್ತುಗಳನ್ನ ಮರೆಯೋ ಕಾಯಿಲೆ. ಹೆಂಡತಿ ರೇಣುಕಾದೇವಿ ಗಂಡನ ದುಡಿಮೆ ಸಾಲೋದಿಲ್ಲ ಅಂತ ಸೀರೆ ವ್ಯಾಪಾರ ಮಾಡೋಳು. ಇವಳು ಸೀರೆಗಳನ್ನ ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡ್ತಾಳೆ, ಬೇಕಾದ್ರೆ ಬಾಡಿಗೆಗೂ ಕೊಡ್ತಾಳೆ. ಆದ್ರೆ ಇನ್ಸ್ಟಾಲ್ಮೆಂಟ್ ಕಟ್ಟೋದು 1 ದಿನ ಲೇಟ್ ಆದ್ರೂ ಅವ್ರ ಕಥೆ ಮುಗೀತು. ಅದಕ್ಕೆ ಈ ರೇಣುಕಾ ಬಗ್ಗೆ ಗೊತ್ತಲ್ಲ, ಈ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಎರಡನೇ ಫ್ಯಾಮಿಲಿ ಸಕ್ಕರೆ ನಾಡು ಬೆಲ್ಲದ ಬೀಡು ಮಂಡ್ಯ ಫ್ಯಾಮಿಲಿ. ಅದು ಶಿವಲಿಂಗಪ್ಪ ಶಿಸ್ತಿನ ಸಿಪಾಯಿ. ಶಿಸ್ತು ಈ ಶಿವಲಿಂಗಪ್ಪ ನಡೆದ್ರೆ ಶಿಸ್ತು, ನುಡಿದ್ರೆ ಶಿಸ್ತು, ನೋಡ್ದವ್ರು ಸುಸ್ತು. ಈ ಗಂಡನ ಶಿಸ್ತಿನ ಕಾಟ ಜಾಸ್ತಿಯಾಗಿ ದುಃಖ ಆದಾಗ್ಲೆಲ್ಲ ರೆಕಾರ್ಡ್ ಹಾಕ್ಲಾ ಅಂತ ಹೇಳಿ ಡ್ಯಾನ್ಸ್ ಮಾಡೋಕ್ ಶುರು ಮಾಡ್ತಾರೆ. ಮೂರನೇ ಫ್ಯಾಮಿಲಿ ಮಂಗಳೂರು ಫ್ಯಾಮಿಲಿ. ಇವರು ಮಂಗಳೂರು ಮೀನನಾಥ. ಈ ಮಂಗಳೂರು ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನೆದುರು ಥಗದಗ. ಆದರೆ ಇವರ ಕನ್ನಡಕದ ಕಥೆಗೆ ತುತ್ತಾದವಳು ಇವರ ಹೆಂಡತಿ ಮೀನಾಕುಮಾರಿ. ನಾಟಿ ವೈದ್ಯ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿರೋರು. ಕೊನೆಯ ಫ್ಯಾಮಿಲಿ ನಮ್ಮ ಬೆಂಗಳೂರು ಫ್ಯಾಮಿಲಿ. ಇಲ್ಲಿರೋದು ಜಿ ಒಡೆಯರ್, ಅಂದ್ರೆ ಗೋವರ್ಧನಗಿರಿ ಒಡೆಯರ್. ಈ ಜಿ ಒಡೆಯರ್ ಹತ್ತಿದ್ರೆ ಗಿರಿ, ಮುಟ್ಟೋದೇ ಅವನ ಗುರಿ. ಆದ್ರೆ ನನ್ನ ಮುಂದೆ ಕುರಿ. ಇನ್ನೊಂದು ಮುಖ್ಯವಾದ ಪಾತ್ರ ಮರ್ಯಾದೆ ಮಹಾಲಕ್ಷ್ಮಿ. ಮರ್ಯಾದೆ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿ ಮಾತಾಡಿದ್ರೆ ಮುತ್ತು, ಮುನಿಸ್ಕೊಂಡ್ರೆ ಕುತ್ತು. ನಮ್ಮ ಮರ್ಯಾದ ಪುರುಷೋತ್ತಮನ ಅಪ್ಪನ 2ನೇ ಹೆಂಡತಿಯ ಮಗಳು. ಇನ್ನು ಕೊನೆಯ ಪಾತ್ರ ಮರ್ಯಾದೆ ಮುಕುಂದ, ನಮ್ಮ ಮರ್ಯಾದಾ ಮಹಾಲಕ್ಷ್ಮಿಯ ತಮ್ಮ, ಅಂದ್ರೆ ನಮ್ಮ ಮರ್ಯಾದಾ ಪುರುಷೋತ್ತಮನ ತಂದೆ ಕೊಟ್ಟ ತಮ್ಮ. ನಮ್ಮ ಪಂಚರಂಗಿ ಪಾಂಪಾಂ ಒಂದು ತುಂಬು ಕುಟುಂಬ. ಇಲ್ಲಿ ಹಾಸ್ಯದ ಜೊತೆಗೆ ಪ್ರಸ್ತುತ ವಿಷಯಗಳ ಪ್ರಸ್ತಾಪವೂ ಇರುತ್ತೆ. ಹೀಗೆ ಸುವರ್ಣ ವಾಹಿನಿಯಲ್ಲಿ ನಿಮ್ಮನ್ನು ಹಾಸ್ಯದ ಹೊನಲಲ್ಲಿ ತೇಲಿಸಲು ಬರ್ತಿದೆ ಪಂಚರಂಗಿ ಪಾಂಪಾಂ. ಹಾಯ್ ಹುಬ್ಬಳ್ಳಿ ಫ್ಲವರ್ಸ್. ಈ ಮಂಗಳೂರು ಮೀನನಾಥ ಹಾಕಿದರೆ ಕನ್ನಡಕ, ಹುಬ್ಬಳ್ಳಿಯ ಹುಡುಗಿಯರೆಲ್ಲರೂ ಇವನ ಮುಂದೆ ತಗತಗ. ಆಜು ಬಾಜು ರವ್ವಪ್ಪ ಕೂತಾರ, ನೋಡಿದ್ರೆ ಹೊಡಿತಾರ ಮಕ ಮಕ. ಮರ್ಲಾ, ಹುಬ್ಬಳ್ಳಿಯ ಜನಗಳ ಎದುರಿಗೆ ನನಗೆ ಅವಮಾನ ಮಾಡ್ತೀಯನ? ಮತ್ತಿನ್ನೇನ್ರಿ, ನಮ್ಮ ಹುಬ್ಬಳ್ಳಿಗೆ ಬಂದು ನಮ್ಮ ಹುಡುಗಿಯರ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತ ಕಾಗಿ ಹಾಕ್ತಾರ. ತೊಂದರೆ ಇಲ್ಲ ಹಬ್ಬಕ್ಕ. ಯೋಗಿಲಿಗಳು ಕಣ್ಣು ಕಿತ್ತರೆ ಕಾಗೆಗೆ ಬೇಕಾದ್ರೆ ಹಾಕ್ಲಿ, ಕಸದ ತೊಟ್ಟಿಗಾದ್ರೂ ಹಾಕ್ಲಿ. ಕಣ್ಣಿ ಮೀರ್ದು ಪೋರಿ, ಕಣ್ಣು ಚೀಂತದ್ದು ಪೋರೆ, ಮರ ಕಟ್ಟಿದ್ದು ಪೋರಿ, ಕೈ ಕಾರು. ದಿನ ಪಂಚರಂಗಿ ಪಾಂಪಾಂ ನೋಡ ನಮ್ಮ ಹುಬ್ಬಳ್ಳಿ ಜನಕ್ಕೆ ಸೇಮ್ ಡೈಲಾಗ್ ಹೇಳಿದ್ರೆ ಬೋರ್ ಆಗಲ್ವೇ? ಮಾತಾಡೋದಾದ್ರೆ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾತಾಡ್ರಪ್ಪ. ಸಮಥಿಂಗ್ ಡಿಫ್ರೆಂಟ್ ಅಂದ್ರೆ ಹೇಗಿರ್ಬೇಕು? ಪಂಚರಂಗಿ ಅನ್ನೋದನ್ನ ಪಂಚರಂಗಡಿ ಅಂತ ಹೇಳ್ಬೇಕಾ ಖಾಲಿ ಮಡಕೆ? ಖಾಲಿ ಪ್ರೇಮು, ಸಮಥಿಂಗ್ ಡಿಫ್ರೆಂಟ್ ಅಂದ್ರೆ ಏನ್ ಮಾತಾಡ್ತೀವೋ ಅದನ್ನ ಗಾದೆ ರೂಪದಲ್ಲಿ ಮಾತಾಡಿದ್ರೆ ಹೇಗೆ? ಕರೆಕ್ಟ್ ಆಗಿ ಹೇಳಿದ್ರಿ MP ಅವರ. ಮೀನಾ, ನಿಮ್ಮ ಯಜಮಾನ್ರಿಗೆ ಬೈಯುದಾದ್ರ ಗಾದಿ ಮಾತೊಳಗ ಬಯ್ಯ. ಎಂತ ಬೈಯುದು ಮಾರೈತಿ? ಅಭಾವ ಬಂದ್ರು ಇವರ ಸ್ವಭಾವ ಮಾತ್ರ ಬದಲಾಗುದಿಲ್ವನ? ಈಗಳ ನರ್ವಂಟೆ. ಹೊಳೆಯಲ್ಲಿ ನೆರೆ ಬಂದ್ರು ಮಳೆಯಲ್ಲಿ ನೆನೆಯುವವನೇ ರಸಿಕ. ಶೃಂಗಾರ ಕಡಿಮೆ ಆದ್ರೂ ಮಂಗಾಟಕ್ಕೆ ಎಂತ ಕೂಡ ಕಡಿಮೆ ಇಲ್ಲ ಮಾರೇರೆ. ಅವ್ನು ಹಂಗೆ ಬಿಟ್ರಿ. ಅಪ್ಪ ಚಾರಾಣೆ ಅಂದ್ರೆ ಮಗ ಬಾರಾಣೆ ಎಂದಂತೆ ಅಂತ ಕೂಲ್ದವನವನು. ಸೌಂಟಿಗೆ ಅಂತ ಗೊತ್ತುಂಟ ಸಾರಿನ ರುಚಿ. ಅಲ್ರಿ, ಅರಮನೆ ಇದ್ರು ನೆರಮನೆನ ಯಾಕೆ ಬೇಕಂತೀರಿ? ಅಬ್ಬಕ್ಕ, ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರುವ ತಿಪ್ಪೇ ಲೇಸು. ಗೊತ್ತಲ್ಲವ ಪುನಃ ನಾಥ.
ಬಿಡಪ್ಪ, 1000 ಕುದುರೆ ಸರ್ದಾರ್ನಾದ್ರೂ ಮನಿ ಹೆಂಡತಿಗೆ ಗುಲಾಮ್ನಾಗಿರ್ಬೇಕು. ಅದು ನಿನ್ನಂತವನಿಗೆ, ನನ್ನಂತವನಿಗೆ ಅಲ್ಲ. ಗಾದೆ ಬಿಟ್ಟು ಹೋಗ್ಬಾರ್ದು. ಈಕಿನ ರೇಣುಕಾ ಮೂವೈಕಿನ ಏನಾಯ್ರು ಅವಾಗಿಂದ ಗಾದಿ ಗಾದಿ ಅನ್ಲಿಕ್ಕೆತ್ತಾರು, ಇಲ್ಲೇನು ಹಾಸೆ ಇಲ್ಲ. ನಿಮ್ ಮರ್ವಿಗೆಷ್ಟು ಬೆಂಕಿ ಹಾಕ. ಗಾದೆ ಅಂದ್ರ ಹಾಸ್ಕೊಂಡ್ ಮನ್ಕೊಳ್ಳೋ ಗಾದೆ ಅಲ್ರಿ, ಗಾದೆ ಮಾತು. ಫಸ್ಟ್ ಮೀನಾಥನ್ ಕತೆ ಮುಂದುವರ್ಸ್ರವ. ನಮ್ ಮೀನಾಥ್ ಅವ್ರ ಕತೆ ಹೇಗಾಯ್ತು ಅಂದ್ರೆ, ಅಜೀರ್ಣಕ್ಕೆ ಅಂತ ಔಷಧಿ ತಗೊಂಡ್ರೆ ಔಷಧಿನೇ ಜೀರ್ಣ ಆಗ್ಲಿಲ್ಲ ಅಂದಂಗಾಯ್ತು. ಅದೇ ಕಂಡ್ರೆ ಹೇಳೋದು ಮಹಾಲಕ್ಷ್ಮಿ ಅವರೇ, ಅಡ್ಡಿ ಇಲ್ದೆ ಬೆಳೀತು ನಮ್ಮ ಮನೆಗೆ ಗೊಡ್ಡ ಹುಣಸೆ ಮರ ಅಂತ. ಕಷ್ಟ. ಹುಣಸೆ ಮರ ಮುಪ್ಪಾದರೂ ಹುಳಿ ಮುಪ್ಪಾಗುವುದಿಲ್ವಾ? ಅನಿಷ್ಟ ಬಂದ ಕಾಲಕ್ಕೆ ಯಾರೆಷ್ಟೋ ಕೇಳುದಿಲ್ಲಂತೆ, ಒದೆ ಬಿದ್ದಾಗ್ಲೇ ಎದೆ ಮುಟ್ಕೊಂಡು ನೋಡುದು. ಚೀಂಕ್ರದ ಕಡ್ಡಿ. ಜನಕ್ಕೆ ಅಂಜದವರು ನಾನು, ಇನ್ನು ಜನಕ್ಕೆ ಅಂಜುತ್ತೇನ? ಅದಕ್ಕೆ ಹೇಳುದ್ರಿ, ಅತ್ತಿ ಬೈದ್ರೆ ಹೆಚ್ಚಲ್ಲ, ಬಚ್ಚಲ್ ನೀರು ಸ್ವಚ್ಛಲ್ಲ ಅಂತ. ತೊಂದರೆ ಅಲ್ಲ, ಕೈ ಕೆಸರಾದರೆ ಬಾಯಿ ಮೊಸರಂತ ನಂಬುವವನು ನಾನು. ಗಂಡು ಮಾವನ್ಗೆ ಮೊಂಡಳಿ ಅಂದಂಗ ಆಯ್ತು ಕಲ. ಓಯ್ ಶಿವಲಿಂಗಪ್ಪನವ್ರೆ, ನಮ್ಮ ಅಪ್ಪನಿಗೆ ಎಂತದಕ್ಕೆ ಬೈತೀರ ಮಾರೇರೆ? ಏ ಮೀನಾಕುಮಾರಿ, ಏನೇ ಮಾತಾಡೋದು ಗಾದನಲ್ಲಿ ಮಾತಾಡ್ರಮ್ಮ. ಗಾದೆಯಲ್ಲಿ ಎಂತ ಮಾತಾಡುದು ನಿಮ್ಮ ದೂಪೆ? ತೊಳಿಲಿಲ್ಲ ಬಳಿಲಿಲ್ಲ, ಮುಖ ಮಸಿ ಆಯ್ತು ಅನ್ನಾಗೆ ನಮ್ಮ ಅಪ್ಪನಿಗೆ ಎಂತದಕ್ಕೆ ಬೈತೀರ ಮಾರೇರೆ? ಇನ್ನೇನ್ರಿ ಹೇಳೋದು ಮೀನಾಕುಮಾರಿ ಅವ್ರೆ, ಇದೇನೇ ಕೆಂಪಿ ನೀನು ಓಡಾಟ ಅಂದ್ರೆ ಶಾನ್ ಬಗ್ರು ಮನೆ ತಿಥಿ ಊಟ ಅಂದಂತೆ ಹಂಗಾಯ್ತು ನಿನ್ ಗಂಡನ ಕತೆ. ಓಯ್ ಮೀನಾ, ಹಾಲು ಕೊಡುವ ಹಸುವನ್ನು ಮಾರಿ ಕಾಲೆತ್ತಿ ಒದೆಯುವ ಕತ್ತೆಯನ್ನು ಕೊಂಡ್ಕೊಂಡ ಹಾಗಾಯ್ತು ಮಾರೈತಿ ನಿನ್ನ ಜೀವನ ಇಲ್ಲವಾ? ಮನೆಯಲ್ಲಿರುವ ಕೊಬ್ಬರಿಯನ್ನು ಬಿಟ್ಟು ಹಾದಿ ಬೀದಿಯಲ್ಲಿರುವ ಗೊಬ್ಬರವನ್ನು ಬಯಸ್ತಾರಲ್ಲ ನಿನ್ನ ಗಂಡ. ಹೌದಾ ಮಹಾಲಕ್ಷ್ಮಿ? ಕಾಗಿನ್ ತಂದು ಪಂಜರದಾಗಿಟ್ರ ಪಂಚಮ ಸ್ವರ ಹಾಡ್ತತ್ಯಾ ಅದು ಅಂತತಿ. ಮಾಡಿದ್ದನ್ನು ತಿನ್ನುವಂತ ಹೇಳಿದ್ರೆ ಜನಗಳ ಕಾಟ, ಬೇಡಿ ತಿನ್ನುವಂತ ಹೇಳಿದ್ರೆ ನಾಯಿಗಳ ಕಾಟ. ತಪ್ಪ ನಿಮ್ದಾರಿ, ಇಕ್ಕಟ್ಟಾದ್ರೆ ಇರು ಮನಿನ ಚಂದ್ರಿ. ಗಾಳಿ ಬಂದಾಗ ತೂರಿಕೊಳ್ಬೇಕು ಹಬ್ಬಕ್ಕ. ಅಯ್ಯೋ ದೇವ್ರಿ, ನನ್ನಂತ ಇಲ್ದೇ ಇರೋನ್ಗೆ ಒಂದ್ ಚಿಂತೆ ಆದ್ರೆ ಎಲ್ಲ ಇದ್ದವನ್ಗೆ 108 ಚಿಂತೆ ಇಲ್ಲಪ್ಪ. ಏ MP ಅವ್ರೆ, ನಿನ್ನೆ ತಲೆಗೆಲೆ ನೆಟ್ಕಿದ್ದದೆ ಹೆಂಗೆ ಅಂತೀನಿ. ಚೇಳ್ಗೆ ಮಂತ್ರ ಗೊತ್ತಿಲ್ದಾರೆ ನೀವು, ಅವನ್ ಬುಟ್ಟಿಗೆ ಯಾಕ್ರಿ ಕೈ ಹಾಕ್ತಾರಿ? ನೋಡ್ರಿ, ಉಳ್ಳಾಗಡ್ಡ್ಯಾಗ ಬಂದ ಲಾಭ ಬಳ್ಳೊಳ್ಳ್ಯಾಗ ಗೋತಂದಂಗ ಈ ಗೋತನ ಮಾತು ಕೇಳಿರೋ ಇರೋ ಒಟ್ಟಾರ ಮಾರ್ಕೊಂಡ್ಬಿಡ್ತೀವಿ. ಲಾಟಿನಿ ಅಳದಿದ್ರೆ ಅಮ್ಮ ಕೂಡ ಹಾಲು ಕೊಡುದಿಲ್ವಾ? ಬಾರ ಹೋಗುವ. ಮನೆ ಮನೆ ಮುದ್ದೆ ಮಾರಿಗುಡಿಯಲ್ಲಿ ನಿದ್ದೆ ಅನ್ನುವವರಿಗೆ ಹೀಗನ್ಸೋದ್ರಲ್ಲಿ ಆಶ್ಚರ್ಯ ಇಲ್ಲ ಬಿಡ. ಊದಿನ ಕಡ್ಡಿ ಹಚ್ಚಿ ಬಾ ಅಂದ್ರೆ ಊರಿಗೆಲ್ಲ ಬೆಂಕಿ ಹಚ್ಚಿ ಬರುವಂತ ಸಂತಾನ ನಿಮ್ದು. ಇವ್ರಿಗೆ ಹಂಡೆ ತುಂಬಾ ಹಾಲು ಕೊಟ್ರ ಇಲ್ಲ, ನಾ ಹೆಂಡಿನ ತಿಂತ ನಾನು ಅವ್ರಿಗೆ ಏನ್ ಹೇಳಕ್ ಆಗ್ತತೆ ಮೀನಾ? ಅದಕ್ಕೆ ಹೇಳುದು, ಗಂಡಸರ ಕೈಯಲ್ಲಿ ಕೂಸು ನಿಲ್ಲುವುದಿಲ್ಲ, ಹೆಂಗಸರ ಬಾಯಲ್ಲಿ ಮಾತು ನಿಲ್ಲುವುದಿಲ್ಲ ಅಂತ. ಮತ್ತಿನ್ನೇನ್ರಿ, ಕದ್ದು ಹೋಳಿಗೆ ಕೊಟ್ರ ಬೆಲ್ಲೆಲ್ಲ ಸಾಲಿಲ್ಲ ಅಂತೀರಲ್ಲ. ಓಯ್ ಉಳ್ಳಾಳ ರಾಣಿ ಹಬ್ಬಕ್ಕ, ಮತ್ತೆಂತದು ಮಾರಾರೆ? ವನ ಹಣ್ಣಾಗುವ ಹೊತ್ತಿಗೆ ಗಿಣಿ ಬಾಯಿ ಹುಣ್ಣು ಮಾಡಿಕೊಳ್ಳಿಕ್ಕೆ ಆಗ್ತದಾ? ಓಯ್ ಮೀನಾತ್ರೆ, ಕಸುಬು ಹೋದರೂ ವರಸೆ ಹೋಗುದಿಲ್ಲ ಅಲ್ವಾ? ಈ ಮಹಾಲಕ್ಷ್ಮಿ ಅವರೇ, ಮಂಗನಾಟ ಕೊಂಬೆ ಮ್ಯಾಗ ಮಾತ್ರ ಬುಡಿ. ಮಾತಾಡಿರಾ, ತೊಂದರೆ ಇಲ್ಲ. ಹೊಳೆಯಲ್ಲಿ ಮುಳುಗಿದವನಿಗೆ ಗಾಳಿ ಆದರೇನು ಚಳಿ ಆದರೇನು? ಅಂಕೇಲದ ಕಪಿ ಮುಂಡತ್ತದು ಲಂಕಾಪಟ್ಟಣ ಸುಟ್ಟಾಗ್ತಂತೆ, ಹಂಗಾಯ್ತು ನಿನ್ ಬರ್ಗೆಟ್ ಮುದವಿ. ನೀವು ಬುದ್ಧಿ ಹೇಳೋದು, ಕೋಣದ ಮುಂದೆ ಕಿಂದೂರಿ ಬಾರಿಸೋದು ಎರಡು ಒಂದೇ. ಓಯ್ ಲಾಟಿನಿ, ಕತ್ತೆಗೆಂತ ಗೊತ್ತುಂಟ ಕಸ್ತೂರಿಯ ಪರಿಮಳ? ಓಯ್ ಮೀನಾತ್ರೆ, ಮಾರಿಗೆ ಬಿಟ್ಟ ಹೋತ ತೋರಣದ ಚಿಗುರನ್ನು ಬಯಸಬಾರ್ದು ಮರೇರೆ. ಅಯ್ಯೋ, ಇವ್ ಬುದ್ಧಿ ಹೇಳಕ್ ಆಗೋದು ಬಿಡ್ರಿ. ಅದೇನು ಹೇಳ್ತಾರಲ್ಲ, ಅದೇನು ಸುಳ್ಳಾದ್ರ ಅದೇನು ಸುಳ್ಳಾಗಿಲ್ಲ ಅಂತ. ಸೌದತ್ತಿ ಎಲ್ಲವಾ ಸದಾಶಿವನ್ಗ ಅದ ಧ್ಯಾನ, ನಮ್ಮವ್ರ ಮರ್ತ್ರ ಧ್ವಾನ. ಮತ್ತಿನೇನ್ರಿ, ವೇದ್ ಸುಳ್ಳಾದ್ರೂ ಗಾದ್ ಸುಳ್ಳಾಗಂಗಿಲ್ಲ ಅಂತಾರಲ್ಲ ಅದೇ. ಅಯ್ಯೋ ಬಿಡ, ಅದೇನು ಅಂತಾರಲ್ಲ, ಕಜ್ಜಿ ಹೋದ್ರು ಕಟ್ತಾ ಹೋಗ್ಲಿಲ್ಲ ಅಂತ, ಆ ತರ ನಿನ್ ಗಂಡನ ಮರವು ಇದ್ದುದ್ದೆ. ಆ ಮೀನಾಥನ ವಿಚಾರ ಮುಂದುವರ್ಸು. ಕಂಚಿಗೆ ಹೋದ್ರು ಮಂಚಕ್ ನಾಲ್ಕ ಕಾಲ್ ಅನ್ನುವಂಗ ಬದ್ಲಾಗದೆ ಇರೋರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ರೀ? ಹಂಗಂತೇನವ? ಸರಿ ಬಿಡವ. ಕೊನೆಯದಾಗಿ ನಮ್ಮ ಹುಬ್ಬಳ್ಳಿ ಜನಕ್ಕೆ ಒಂದು ಗಾದೆ ಹೇಳ್ಬಿಟ್ಟು ನಮ್ಮ ಕಾರ್ಯಕ್ರಮ ಮುಗಿಸವ. ಹಾಲಿದ್ದಾಗ ಹಬ್ಬ ಮಾಡಿ, ಬಿಸಿಲಿದ್ದಾಗ ಹಪ್ಪಳ ಮಾಡ್ರಿ, ನಗಲೇಬೇಕು ಅಂದಾಗ ನೋಡಿ. ಈಗ ಮರ್ಗುಳಿ ಮೈಲಾರಪ್ಪ ಹೆಸ್ರನ್ನ ನೀವು ಕೇಳಿರ್ಬೋದು. ಯಾರು ಅಂತೀರಾ? ಈಕಿನ ರೇಣುಕಾ ಅವರೇ. ಇವ್ರು ಹೆಂಗೆ ಅಂದರೆ ವಸ್ತು ಹೆಸರು ಮರೀತಾರೆ, ಊರ ಹೆಸರು ಮರೀತಾರೆ, ಕೊನೆಗೆ ಅವ್ರ ಹೆಂಡತಿ ಹೆಸರೇ ಮರ್ತ್ಬಿಡ್ತಾರೆ ಕಣ್ರಿ. ಆದರೆ ಇವತ್ತು ನಮ್ಮ ಹುಬ್ಬಳ್ಳಿ ಮಂದಿ ಮುಂದೆ ಪೆದ್ದಾಗಿ ಮುದ್ದಾಗಿ ಹೇಗೆ ಪ್ರೀತಿ ಮಾಡ್ತಾರೆ ಅನ್ನೋದನ್ನು ಅವ್ರ ಜೊತೆನೆ ನೋಡ್ಕೊಂಬರೋಣ ಅಲ್ವಾ? ಬನ್ನಿ ಹಾಗಾರೆ ಅವ್ರ ಜೊತೆ ಗುರುವಾರ ಸಂತೆಗೆ ಹೋಗ್ಬರೋಣ ನಿಮ್ಮ ಜೋರು ಚಪ್ಪಾಳೆ ಒಂದಿಗೆ. ಬಾಳ ಪ್ಯಾಟೆಗೆ ಬಂದೆಲ್ಲ ಹುಡುಗಿ ಟಂಗಡ್ದಕ್ಕೆ ನಕ್ಕಡ್ದಂಗ ಅಲ್ಲ. ಗುರುವಾರ ಸಂತಿಗೆ ಮುದ್ದೆ ಬಾಳ ಪ್ಯಾಟೆಗೆ ಬಂದೆಲ್ಲ ಹುಡುಗಿ ಟಂಗಡ್ದಕ್ಕೆ ನಕ್ಕಡ್ದಂಗ. ಮಲ್ಲಿಗೆ ಹೂ ಮುಡುದಿ ಮುಡುಗಿ ಹಚ್ಚಿಕೊಂಡೆ ಕಣ್ಣಿಗೆ ಕಾಡಿ
ಹೊಡ ಮಾಟಿ ಚೌಕಾಸಿ ಹುಡುಗ ಪರ್ಮಾಸಿ ಬಂತಿಲ್ಲ ಮೀಸಿ ಜಿಂಗ ಚಕ್ಕ ನಕ್ಕ ಜಿಂಗ ಅಲ್ಲ ಇವಳ ನೋಡತಿ ಹುಬ್ಬ ಹಾರಿಸಿ ಕಾಯಿ ಪಲ್ಲೆ ರೇಟ ಏರಿಸಿ ಎಣಿಯ ಸೊಂಟ ನೋಡತಿ ಹುಡುಗ ಕಣ್ಣ ಬೆಳಗಿಸಿ ವ್ಯಾಪಾರ ಮಾಡೋ ನೀನಿಗ ಇರಿಸಿ ಗುರುವಾರ ಸಂತಿಗೆ ಮುದೆವಾಳ ಪ್ಯಾಟಿಗೆ ಬಂದೆಲ್ಲ ಹುಡುಗಿ ಟಂಗಡ ಜಕ್ಕ ನಕ್ಕಡ ಜಿಂಗ ಮಾಟಿ ಚೌಕಾಸಿ ಹುಡುಗ ಪರ್ಮಾಸಿ ಬಂತಿಲ್ಲ ಮೀಸಿ ಜಿಂಗ ಚಕ್ಕ ನಕ್ಕ ಜಿಂಗ ಸೆರಗಿನ ಗಾಳಿ ಬಡಿಸಿ ನಗತಿ ನನ್ನ ತಲೆ ಕೆಡಿಸಿ ಹಿಡದೈತಿ ನಿನಗ ಜಂಪರ ಚಟ್ಟ ಎಟ್ಟರ ನಿನ್ನ ಎಟ್ಟ ಕಾಲಾನ ಗೆಜ್ಜೆಯ ಸಪ್ಪಳ ಮಾಡ್ತಿ ಕನ್ನಡಿಯಾಗ ನೋಡ್ಕೋ ಹುಡುಗ ನಿನ್ನ ಮೋತಿ ಅಲ್ಲ ಇವಳ ಕಾಲಾನ ಗೆಜ್ಜೆಯ ಸಪ್ಪಳ ಮಾಡ್ತಿ ಕನ್ನಡಿಯಾಗ ನೋಡ್ಕೋ ಹುಡುಗ ನಿನ್ನ ಮೋತಿ ಹರೆಯದ ಗಡಿಗೆ ಒಡ್ಕೋತಿ ದ್ವಾಕಿ ಇದ್ದರ ಉಳ್ಕೋತಿ ಹರದೇನ ಹುಡುಗ ನಿನ್ನ ಚನ್ನ ಹಗರ ತಿಳಿಬ್ಯಾಡ ನನ್ನ ಗುರುವಾರ ಸಂತಿಗೆ ಮುದೆ ಬಾಳ ಪ್ಯಾಟಿಗೆ ಬಂದೆಲ್ಲ ಹುಡುಗಿ ಟಂಗಡ ಜಕ್ಕ ನಕ್ಕಡ ಜಿಂಗ ಚಿಕ್ಕ ನಕ್ಕಡ ಜಿಂಗ ಮಾಟಿ ಚೌಕಾಸಿ ಹುಡುಗ ಪರ್ಮಾಸಿ ಬಲ್ತಿಲ್ಲ ಮೀಸಿ ಜಿಂಗ ಚಿಕ್ಕ ನಕ್ಕಡ ಜಿಂಗ ಜಿಂಗ ಚಿಕ್ಕ ನಕ್ಕಡ ಜಿಂಗ ಚಾರಾನೆಗಳ ಸತಿ ಬಾರಾನೆ ಖರ್ಚು ಮಾಡ್ತಿ ಎಲ್ಲೈತಿ ನಿನ್ನ ಬುದ್ಧಿ ಕಪ್ಪಗ ಇದ್ದರು ಕಾಣತಿ ಚಂದ ಮಾಡಿದಿ ನನ್ನ ಸುಂದ ತಿನ್ನಾಕ ಇಲ್ಲಂದ್ರು ಎಟ್ಟೈತಿ ಸೊಕ್ಕ ಎಟ್ಟರ ಬಂದೈತ್ ಹರೇ ಬಂಗಾರ ಬಳಿ ತರಲೇನ ಕೈಗೆ ಹೌದೇನ ಅಲ್ಲ ಹೇ ತಿನ್ನಲಕ್ಕ ಇಲ್ಲಂದ್ರು ಎಟ್ಟೈತಿ ಸೊಕ್ಕ ಬಂಗಾರ ಬಳಿ ತರಲೇನ ಕೈಗೆ ಬಡಿವಾರ ಮಾತ ಹೇಳಿದರ ನಿನಗಂತೂ ಒಳಗಾಗುವುದಿಲ್ಲ ಮುಂದಿನ ವಾರ ಬಂದೆ ಬರತಿ ನಿನ್ನಂತೂ ಹುಡುಗಿ ಬಿಡುದಿಲ್ಲ ಮಾಟಿ ಚೌಕಾಸಿ ಹುಡುಗ ಪರ್ಮಾಸಿ ಬಲ್ತಿಲ್ಲ ಮೀಸಿ ಜಿಂಗ ಚಕ್ಕ ನಕ್ಕ ಜಿಂಗ ಜಕ್ಕ ನಕ್ಕಡ ಜಿಂಗ ಗುರುವಾರ ಸಂತಿಗೆ ಮುದೆ ಬಾಳ ಬ್ಯಾಟಿಗೆ ಬಂದೆಲ್ಲ ಹುಡುಗಿ ಟಂಗಡ ಜಕ್ಕ ನಕ್ಕಡ ಜಿಂಗ ಜಿಂಗ ಚಕ್ಕ ನಕ್ಕ ಜಿಂಗ ಟಂಗಡ ಜಕ್ಕ ನಕ್ಕಡ ಜಿಂಗ ಅಲ್ಲ ರೀ ಮೈಲಾರಿ ಅವ್ರೆ, ನೀವು ಹೆಸರನ್ನ ಮರಿಯವರು ಊರನ್ನ ಹೆಸರನ್ನ ಮರಿಯವರು ಇವತ್ತು ಅದು ಹೆಂಗ್ ಡ್ಯಾನ್ಸ್ ಮಾಡ್ಬಿಟ್ರಿ? ನೀವು ಇದೇ ತರ ಪಕ್ಕದ ಮನೆಯವ್ರ ಜೊತೆ ಏನಾದ್ರು ಸಂತೆಗೆ ಹೋಗಿದ್ರಾ? ನೋಡಪ್ಪ, ಶ್ರೀರಾಮಚಂದ್ರ ಇನ್ನೊಂದು ಭಾಗದಲ್ಲ ಅದ ನಾನ ಬೇಕಾರ ನಿನಗೆ ಏನಾದ್ರು ಸಂಶಯ ಇತ್ತಂದ್ರ ನಾನು ಏನ್ ತಿಲ್ಲಿ ಅದಾಳ್ಕೆಳ ಅಲ್ಲನ ಪ್ರಾಣಿ. ಹಾಗಾದ್ರೆ ಕಾಡ್ಗೆ ಹೋಗ್ತೀರಾ? ಅವನ ಕಾಡಿಗೆ ಹೋಗೋಂಗ್ ಕಾಣ್ತೀವನೆ, ಅವನೇನ ಮಂಗ್ಯಾಗಳು ಅನ್ಕೊಂಡಿನೇ. ಹುಬ್ಳಿಗೆ ಬಂದ್ಬಿಟ್ಟು ನಿಮ್ಮೂರ್ ಮುಂದೆ ಸೂಪರ್ ಆಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ರಿ. ಮತ್ತ ಈಗ ನಿಮ್ ಬಗ್ಗೆ ಜನಗಳು ಏನ್ ಮಾತಾಡ್ತಾರೆ, ನಿಮ್ ಬಗ್ಗೆ ಏನ್ ಜನಗಳು ಪ್ರಶ್ನೆ ಕೇಳ್ತಾರೆ ನೋಡ್ಬಿಡೋಣ ಅಲ್ವಾ? ಹಾಗಾದ್ರೆ ಬನ್ನಿ ನಮ್ಮ ಜನರಿಗೆ. ಮೇಡಮ್ ನಿಮ್ಮ ಹೆಸರು? ವಾಣಿಶ್ರೀ ತಿಳುವಳ್ಳಿ ಅಂತ. ಹಾ ಕೇಳಿ ಮೇಡಮ್. ಅವರೇ? ಹ್ಞೂ ಅವರೇ. ಮೈಲಾರಿ ಅವರು? ಮೈಲಾರಿ ಅವರು. ನೀವು ಸೀರಿಯಲ್ನಲ್ಲಿ ಮರವಿಂದ ಪಾತ್ರ ಮಾಡ್ತೀರಲ್ಲ, ಅದು ನಿಜ ಜೀವನದಲ್ಲಿ ಹಂಗೆ ಏನಾದರೂ ಬರ್ತಾ ಇದೆಯಾ ನಿಮಗೆ? ನಿಜ ಜೀವನದಲ್ಲಿ ಮೊದಲಿಲ್ಲರಿ, ಸ್ವಲ್ಪ ಆಗ್ಲಿಕ್ಕೆ ಅದೇ ಅನ್ಕೊ. ರೇಣುಕಾ ಮತ್ತೆ ಅವ್ರ ಮನೆಯವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆಮೇಲೆ ಈ ಕಡೆ ಹುಬ್ಬಳ್ಳಿ ಸ್ಟೈಲ್ ಹೆಂಗಿದೆ ಅಂತ ಈ ಹೆಣ್ಮಗಳು ನೋಡ್ಬಿಟ್ರೆ ಆಯ್ತು, ಇದು ಹುಬ್ಬಳ್ಳಿ ಅಂತ ಗೊತ್ತಾಗತ್ತೆ ಜೋಡಿ. ನಿಮ್ಮ ಪ್ರತಿನಿಧಿ. ನಮಗೆ ತುಂಬಾ ಇಷ್ಟ ಅವರು. ಸೀರಿಯಲ್ ಬಂದಾಗೆಲ್ಲ ಇವ್ರು ನೋಡ್ಬೇಕು, ಇವ್ರ ಹಾಸ್ಯ ಪ್ರಧಾನ ನೋಡ್ಬೇಕಂತ ಕೂತ್ಕೊಂಡಿರ್ತೀವಿ. ಥ್ಯಾಂಕ್ ಯು ಮೇಡಮ್. ಮೈಲಾರಿ ಮತ್ತು ರೇಣುಕಾ ಅವ್ರ ಡ್ಯಾನ್ಸ್ ಮಾತ್ರ ಬಹಳ ಚೆನ್ನಾಗಿತ್ತು. ಉತ್ತರ ಕರ್ನಾಟಕದ ಒಂದು ಏನಿದೆ ಅಲ್ಲ ಸ್ಟೈಲ್ ಏನಿದೆ ನೋಡಿ, ಅದನ್ನ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವೆಲ್ಲ ಉತ್ತರ ಕರ್ನಾಟಕದವರು, ತಾವು ಹೇಳಿದಂಗೆ ಗಂಡು ಮೆಟ್ಟಿದ ನಾಡು ಅಂತ ಹೇಳಿದ್ದೀರಾ. ಹೌದು ಸರ್. ಬಹಳ ಖುಷಿ ಆಗ್ತಾ ಇದೆ ನಮಗೆ. ಸೊ ನೀವೇನು ನಿಮ್ದು ರುಮಾಲ್ ಏನಿದೆ ನೋಡಿ, ಸ್ವಲ್ಪ ಟೈಟ್ ಇರೋ ತರ ನೋಡ್ಕೊಳ್ಳಿ. ಅದು ಒಂದೇ ನಾನು ಅಡ್ವೈಸ್ ಮಾಡ್ತಾ ಇರೋದು. ಅದನ್ನ ಬಿಗಿ ಮಾಡ್ಕೋತೀವ್ರಿ. ಮೈಲಾರಪ್ಪ ಅವ್ರೆ, ಹೇಳ್ರಿವಾ, ನಿಮಗ ಆ ಕಡೆ ಈ ಕಡೆ ಇಬ್ರು ಬಾರಿಸ್ತಾ ಇರ್ತಾರಲ್ಲ, ನಿಮ್ಮ ಅಲ್ಲ ಒದೇನ ಏನದು ಹಂಗೇಳಿ ಮೇಡಮ್, ಆ ಕಡೆ ನಮ್ಮ ರೋಗ ಅಲ್ಲ ಒದೆ ತಿಂದ್ ಅದು ಕೆನ್ನೆ ಊದ್ಕೊಂಡಿರಲ್ವಾ? ಅದು ಹೊಡೆತ ತಿಂತದ ಮರ್ತೋಗಿರ್ತೈತ್ರಿ. ಎಲ್ಲಿರ್ಬೇಕು? ನೀವು ಹೊಡಿತೀರಾ, ಒಂದು ನೋಡ್ತೀರಾ, ಎಷ್ಟು ಮಾಡ್ತೀರಾ? ಬನ್ನಿ ಹೊಡಿ, ಬನ್ನಿ ಬನ್ನಿ ಬನ್ನಿ. ನೋಡಿದ್ರಲ್ಲಪ್ಪ ನಿಮ್ಮ ಊರಿನವರು ನಿಮ್ಗೆ ಹೇಗೆ ಹೊಗಳಿದ್ರು, ಹೇಗೆ ಬೈದ್ರು,
ಏನೇನ್ ಮಾಡಿದ್ರು ಅಂತ. ಒಂದ ನಿಮಿಷ ದೃಷ್ಟಿ ಆಗಿಬಿಡ್ತೈತಿ. ಅಕ್ಕ ಹಾಗಾದ್ರೆ ಮುಂದೆ ಹೋಗಿ ಬನ್ನಿ, ಬರ್ರಿ. ಮುಂದಿನ ಪ್ರೋಗ್ರಾಮ್ ಮತ್ತೆ ನಾನು ಕರಿತೀನಿ, ಹೋಗಿ ಬನ್ನಿ. ಏ ಇವನ FM ಹ್ಞೂ ಅವನ ನಾವೀಗ ಇಲ್ಲಿ ಏನು ಮಾಡಿದೀವ? ಅಯ್ಯೋ ರೀ ಡ್ಯಾನ್ಸ್ ಮಾಡಿದ್ರಲ್ರಿ. ಈಗ ನೀವು ಕಡಿದೇ ಇರೋ ಬೆಣ್ಣೆ ಮಾತು ಕೇಳಿದ್ದೀರಾ. ಅದೇ ಹೆಸರಲ್ಲಿ ಬೆಣ್ಣೆ ಅಂತ ಹೆಸರಿಟ್ಕೊಂಡು ಡಾಕ್ಟರ್ ಬೆಣ್ಣೆ ಬಸವರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಗೆ ಚಟಾಕಿನ ಹರಿಸ್ತಾರೆ. ನಗಿಸುವುದು ನಮ್ಮ ಧರ್ಮ, ನಾವು ನಗಿಸಿಯೂ ನೀವು ನಗದಿದ್ದರೆ ಅದು ನಮ್ಮ ಕರ್ಮ ಅಂತ ಹೇಳ್ಕೊತೀವಿ. ಅವ್ರು ನಗಿಸ್ತಾರೆ, ನೀನು ನಗಿ. ಈಗ ನಿಮ್ಮ ಮುಂದೆ ಡಾಕ್ಟರ್ ಬೆಣ್ಣೆ ಬಸವರಾಜ್. ಬಂಧುಗಳೇ, ನಾನು ಡಾಕ್ಟರ್ ಬಸವರಾಜ್ ಬೆಣ್ಣಿ ಅಂಥೇಳಿ ಹೊಸಪೇಟೆಯಲ್ಲಿ ವೆಟರ್ನರಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಬಹುಶಃ ವೆಟರ್ನರಿ ಡಾಕ್ಟರ್ ಅಂದರೆ ನಮ್ಮ ಭಾಗದ ಜನಕ್ಕೆ, ಬೆಂಗಳೂರು ಹುಡುಗರಿಗೆ ಭಾಳ ಚೆನ್ನಾಗಿ ಅರ್ಥ ಆಗ್ಬಿಡ್ತದೆ. ಅನಿಮಲ್ಸ್ ಡಾಕ್ಟರ್ ಅಂತೇಳಿ. ನಮ್ಮ ಕಡೆ ಭಾಷೆ ಆದಾದರೆ ದನದ ಡಾಕ್ಟರ್ ಅಂತೇಳಿ, ಮಾಡು ಭಾಷೆ, ಬೇಜಾರಿಲ್ಲ. ಬಂಧುಗಳೇ, ನಂದೊಂದು ಮಾತು, ಸಿಗದವರನ್ನು ಹುಡುಕಬಾರದು, ಸಿಕ್ಕವರನ್ನು ಬಿಡಬಾರದು. ಸಿಗದವರನ್ನು ಹುಡುಕಬಾರದು, ಸಿಕ್ಕವರನ್ನು ಬಿಡಬಾರದು. ಬರದವರನ್ನು ಕಾಯಬಾರದು, ಬಂದವರನ್ನು ಕಳಿಸಬಾರದು. ಕೊಡದವರನ್ನು ಕೇಳಬಾರದು, ಕೊಟ್ಟವರನ್ನು ಮರೆಯಬಾರದು. ಇನ್ನೊಬ್ಬರನ್ನು ನೋಡಿ ನಗಬಾರದು, ಇನ್ನೊಬ್ಬರನ್ನು ನೋಡಿ ನಗಬಾರದು. ನಗಿಸುವಾಗ ನಗದೇ ಇರಬಾರದು. ಹಿಂಗಂದುಬಿಟ್ರಿ ಒಂದು ಊರಾಗ. ನಾನು ತಯಾರಾಗಿ ಹೋಗಿದ್ದೆ, ಮಾತಾಡ್ಬೇಕಂತ ತಯಾರಾಗಿ ಹೋಗಿದ್ದೆ, ಅಂದರೆ ಬೇರೆ ರೀತಿ ಅಲ್ಲ. ಇನ್ನೊಬ್ಬನೇ ಅವನು ನನಗಿಂತ ತಯಾರಾಗಿ ಬಂದ್ಬಿಟ್ಟದ. ಆ ಸೈಡಿಗೆ ನಿಂತ್ಕೊಂಡು ಏನು ಅನ್ಬೇಕ್ರಿ? ಅಲ್ಲಪ್ಪ, ಇನ್ನೊಬ್ಬರನ್ನು ನೋಡಿ ನಗಬಾರದು, ನಗಿಸುವಾಗ ನಗದೇ ಇರಬಾರದು ಅಂದು. ನಗದಿದ್ರೆ ಏನಕತ್ತೆ, ಬೊಗಳಪ್ಪ ಅಂದ ಅವನು. ನಾನು ವೆಟರ್ನರಿ ಡಾಕ್ಟರ್ ಅಲ್ಲ, ಬಹುಶಃ ನಾಯಿ ಬೊಗಳದಂಗೆ ಬೊಗಳ್ತಾನೆ ಇವನು ಅನ್ಕೊಂಬಿಟ್ಟನವ. ನಗುವುದು ಭೋಗ, ಆ ಚಾನ್ಸ್ ಇವತ್ತು ನಿಮಗಿದೆ. ನಗಿಸುವುದು ಯೋಗ, ಆ ಚಾನ್ಸ್ ಇವತ್ತು ನನಗಿದೆ. ಇನ್ನೊಂದು ಚಾನ್ಸ್ ಇದೆ, ಆ ಚಾನ್ಸ್ ನಿಮಗೆ ಯಾರಿಗೂ ಬಾರದೇ ಇರಲಿ ಅಂತಂದ್ಬಿಟ್ಟು ಆ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಗುವುದು ಭೋಗ, ನಗಿಸುವುದು ಯೋಗ, ನಗದೇ ಇರುವುದು ರೋಗ. ಈ ಮಾತು ಹೇಳಿದ್ಮೇಲೆ ನಮಗೊಂಚೂರು ಸಮಾಧಾನ ಏನಂದರೆ, ಇನ್ನು ಮುಂದೆ ನಾನು ಏನು ಮಾತಾಡಿದ್ರೆ ನೀವು ನಗಬೇಕಾಗತ್ತೆ. ಅಕಸ್ಮಾತ್ ನೀವು ನಗಲಿಲ್ಲ ಅಂತ ಇಟ್ಕೊಳ್ರಿ, ಅಯ್ಯೋ ಇವ್ರಿಗೆ ರೋಗ ಐತೆ ನೋಡ್ರಿ ಅಂತಂತಾರೆ. ಇದು ನಮ್ಮ ಸಮಾಧಾನ. ನಿಜ ಹೇಳ್ಬೇಕಂದ್ರೆ, ನಮ್ಮ ಹಳೆ ಕಾಲಗಳೆಲ್ಲ ಹೆಂಗಿದ್ವು ಅಂದರೆ, ಹಳೆ ಕಾಲಗಳಲ್ಲಿ ಮನೆಗಳು ಹೆಂಗಿರ್ತಿದ್ವು ಅಂದರೆ, ಮಕ್ಕಳಿರಲ್ಲ ಹೂವ ಮನೆ ತುಂಬ ಅಂತಿದ್ರು ಅವಾಗ ಹಳೆ ಕಾಲದಾಗೆ. 1980ರಲ್ಲಿ ಅದು ಚೇಂಜ್ ಆಗಿಬಿಡ್ತ್ರಿ. ಏನಂತ ಆಯಿತು, ಮನೆಗೆ 3 ಮಕ್ಕಳು ಸಾಕು ಅಂತ ಆಯಿತು. 1990ರಾಗೆ ಅದು ಚೇಂಜ್ ಆಯಿತು. ಏನಂದರೆ, ಆರತಿಗೊಂದು ಕೀರಿತಿಗೊಂದು, ಅಥವಾ ನಾವಿಬ್ಬರು ನಮಗಿಬ್ಬರು ಅಂತ ಆಯಿತು. 2000ದಲ್ಲಿ ಡೈಲಾಗ್ ಚೇಂಜ್ ಆತ್ರಿ. 2000 ಡೈಲಾಗ್ ಚೇಂಜ್ ಆಯ್ತು. ಏನಂತಂದರೆ, ಮನೆಗೊಂದು ಮಗು ಮನೆ ತುಂಬ ನಗು ಅಂತಾಯಿತು. ಮನೆಗೊಂದು ಮಗು ಮನೆ ತುಂಬ ನಗು ಅಂತ. 2010ರಾಗೆ ಡೈಲಾಗ್ ಚೇಂಜ್ ಆತ್ರಿ. 2010ರಾಗೆ ಡೈಲಾಗ್ ಏನಾಯ್ತಂದರೆ, ಬೀದಿಗೊಂದು ಪಾಪ ದಾರಿಗೊಂದು ದೀಪ ಅಂತಾಯ್ತು. ಇನ್ನು 2020ರಾಗೆ ಏನು ಬರ್ಬೋದು ಅಂತ ಹೇಳಿದರೆ, 2020ರಾಗದ ಊರಿಗೊಂದು ಕಂದ ಎಲ್ಲರಿಗೂ ಆನಂದ ಅಂತ. ಏನಾಗಿದವ್ರಿ ನಮ್ಮ ಸಂಸಾರ ಇವತ್ತು, ಎಲ್ಲೆಲ್ಲೇ ಸರ. ಅವಾಗೆಲ್ಲ ಸಂಸಾರ ಅಂದರೆ ಹೆಂಗಿರ್ತಿತ್ತು ರೀ, ಅವಿಭಕ್ತ ಕುಟುಂಬ. ಅಯ್ಯೋ ಒಂದೊಂದು ಮನೆಗೆ 25 ಮಂದಿ 30 ಮಂದಿ ಇರ್ತಿದ್ರು. ಈಗಿನ ಮನೆಗೆ ಗಂಡ ಹೆಂಡ್ತಿ ಬೆಳಿಗ್ಗೆ ಹೋಗ್ತಾರೆ, ರಾತ್ರಿ ಬರ್ತಾರೆ, ಬೀಗ ಹಾಕಿರ್ತಾರೆ. ಇನ್ನು ಗಂಡ ಹೆಂಡ್ತಿ, ಅತ್ತೆ ಮಾವ, ಅತ್ತೆ ಸೊಸೆ, ಚಿಕ್ಕಪ್ಪ ದೊಡ್ಡಮ್ಮ ಎಲ್ಲ ಸೇರಿ ಕುಟುಂಬ ಅನ್ನೋದು ಇರ್ತಿತ್ತು ರೀ. ಈಗ ಎಲ್ಲೈತ್ರಿ ಕುಟುಂಬ ಅನ್ನೋದು? ಅಯ್ಯೋ ಈ ಕುಟುಂಬಗಳು ನೋಡ್ಬೇಕು, ಅತ್ತೆ ಸೊಸೆ ಇರೋ ಮನೆಗಳು ನೋಡ್ಬೇಕು, ಏನು ಚಂದ ಜಗಳಾಡ್ತಾರೆ ರೀ. ಶಿವ 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 ಶಿವ. ಜಗಳ ಒಂದು ಮಾತಿದೆ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ಇದು ಕಾಮನ್ ಡೈಲಾಗು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ, ಅತ್ತೆ ಸೊಸೆಯರ ಜಗಳ ಗುಂಡಿಯಲ್ಲಿ ಮಲಗುವ ತನಕ. ಇವತ್ತು ನಿಜ ಹೇಳ್ತೀನಿ, ಇವತ್ತಿನ ಸೊಸೆಯಂದಿರು ಮುಂದೆ ಅತ್ತೆಯಂದಿರು, ಈಗಿನ ಅತ್ತೆಯಂದಿರು ಇಂದೊಮ್ಮೆ ಸೊಸೆಯಂದಿರು. ಸೊಸೆಯಂದ್ಲು ಏನಂದ್ಲು, ನಿಮ್ದೇನು ಕೆಲಸ, ನೀವು ಏನು ನಿಮಗೆ, ಈ ಮನೆಗೆ ಹಿರಿಯರು, ಸುಮ್ಮನೆ ನಾವು ಹೇಳ್ದಂಗೆ ಕೇಳಂಗೆ ಇದ್ರಬೇಕು. ಈ ಮನೆಗೆ ದುಡ್ಕೊಂಬರ ನಮ್ಮ ಯಜಮಾನ್ರು ನಾನು, ನೀವು ನಿಮ್ದೇನು ಮಾಡಿ ಹಾಕಿ ನೀವು ನಾಯಿ ಬಿದ್ದಂಗೆ ಬಿದ್ದಿರ್ಬೇಕು ಅಂತಂದ್ರು. ಅತ್ತೆಂದ್ರು ಭಾರಿ ಜಾಣ್ರು, ಎಷ್ಟು ಚಂದ ಉತ್ತರ ಕೊಡ್ತಾರೆ ನೋಡ್ರಿ ಅವರು. ಅದನ್ನೇ ಹೇಳವ ಹಂಗೆ ಯಾಕೆ ಬೊಗಳ್ತೀಯ ಅಂದ್ಲು. ಎಂತೆಂಥ ಉತ್ತರ ಸಿಗ್ತಾರ್ರಿ ಇವರು. ಹೊಸ್ದಾಗಿ ಮದುವೆ ಆದಾಗ ಅತ್ತಿ ಏನು ಮಾಡಿದ್ಲು,
ಸೊಸಿ ಕರ್ಕೊಂಡು ಹೋದ್ಲು. ಅತ್ತಿ ಸೊಸಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ಲು. ದೇವಸ್ಥಾನಕ್ಕೆ ಹೋಗಿ ಹಿಂಗೆ ನಿಂತ್ಕೊಂಡ್ಲು. ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ಪೂಜಾರಪ್ಪ ಬಂದ. ಹೇಳಿ ಶಾರದಮ್ಮನವ್ರೆ, ಹೇಳಿ ಶಾರದಮ್ಮನವ್ರೆ, ಯಾರ ಹೆಸರಲ್ಲಿ ಮಂಗಳಾರತಿ ಮಾಡಲಿ ಅಂದ್ಲು. ಯಾರ ಹೆಸರಲ್ಲಿ ಮಂಗಳಾರತಿ ಮಾಡಲಿ ಅಂದ ತಕ್ಷಣ ಈ ಅತ್ತೆ ಸುಮ್ಮನಿರ್ಬೇಕಾ ಬೇಡ್ರಿ. ಪೂಜಾರಪ್ಪ ಮಂಗಳಾರತಿ ನನ್ನ ಹೆಸರಿಗೆ ಮಾಡು ಅಂದ್ಲು. ಹೊಸ್ದಾಗಿ ಸೊಸಿ ಬಂದಾಳೆ. ಅವನು ಸೊಸಿ ಮಕ ನೋಡ್ತಾನೆ, ಅತ್ತೆ ಮಕ ನೋಡ್ತಾನೆ, ಸೊಸಿ ಮಕ ನೋಡ್ತಾನೆ, ಅತ್ತೆ ಮಕ ನೋಡ್ತಾನೆ. ಆ ಹೆಣ್ಮಗಳು ಮತ್ತೆ ಹೇಳಿದ್ಲು ಅತ್ತೆ ಏನಂತಲ್ಲ, ಪೂಜಾರಪ್ಪ ನೀನೇನು ಚಿಂತೆ ಮಾಡಬೇಡ, ಮಂಗಳಾರತಿ ನನ್ನ ಹೆಸರಿಗೆ ಮಾಡು, ನಾನು ಬೆಳಿಗ್ಗಾಗಲೇ ನನ್ನ ಸೊಸಿಗೆ ಮಂಗಳಾರತಿ ಮಾಡೀನಿ ಅಂದ್ಲು. ಮಂಗಳಾರತಿ ಅನ್ನೋ ಪದನೂ ಹಿಂಗೆ ಉಪಯೋಗಿಸ್ಬೋದು ಅಂತ ಹೇಳಿದ್ರು. ಇನ್ನು ಎಷ್ಟು ಚಂದ ನಮ್ಮಲ್ಲಿ ಇದು ಬರ್ತದಂದರೆ, ಜಗಳ ಆಡ್ತಿದ್ರು, ಅತ್ತೆ ಸೊಸಿ ಜಗಳ ಆಡ್ತಿದ್ರು. ಪಕ್ಕದ ಮನೆಗೆ ಅತ್ತೆ ಸೊಸಿ ಜಗಳ ಆಡ್ತಿದ್ರು. ಪಕ್ಕದ ಮನೆಗೆ ಅತ್ತಿ ಸೊಸಿ ಜಗಳ ಆಡ್ತಾರೆ. ಆ ಪಕ್ಕದ ಮನೆಯಲ್ಲಿ ಅತ್ತಿ ಸೊಸಿ ನಗುತ್ತಾ ಇದ್ರು, ಭರ್ಜರಿ ನಗುತ್ತಿದ್ರು. ಈ ಸೊಸಿಗೆ, ಪಕ್ಕದ ಮನೆ ಸೊಸೆಗೆ ಡೌಟ್ ಬಂದುಬಿಡ್ತು, ಇದೇನಪ್ಪ ನಾವು ನೋಡಿದ್ರೆ ದಿನ ಜಗಳ ಆಡ್ಕೊಂತ ಪಿಟಿ 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 ಅನ್ಕೊಂತ ಇದೀವಿ, ಇದೇನಪ್ಪ ಇದು ಬಂತಿದು ನೋಡೋಣ ಅವ್ರ ಮನೆಗೆ ಹೆಂಗೆ ನಗುತ್ತಿದ್ದಾರೆ, ಏನು ಅದ್ರ ರಹಸ್ಯ ಅಂತಂದೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂತ ಆಕೆ ಆ ಕಡೆ ಮನೆಗೆ ಹೋದ್ಲು. ಆಕೆ ಆ ಕಡೆ ಮನೆಗೆ ಹೋಗಿ ಕೇಳಿದ್ಲು, ಏನ್ರಿ ಜಾನ್ಕಮ್ಮರೇ, ಏನ್ರಿ ನಾವು ನೋಡಿದ್ರೆ ದಿನಾ ಬೆಳಕರೆದ್ರೆ ಜಗಳ ಆಡ್ತೀವಿ, ಪಿಟಿ 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 ಜಗಳ ಸಾಕಾಗ್ಬಿಟ್ಟತ್ತೆ ನನ್ನ ಜೀವನ, ಯಾಕನ ಮದುವೆ ಆಗಿ ನನಗೆ ಆಗ್ಬಿಟ್ಟತ್ತೆ, ನೀವು ನೋಡಿದ್ರೆ ಯಾವಾಗೂ ನಗ್ತಾ ಇರ್ತೀರಿ, ಏನು ರಹಸ್ಯ ಅಂತ ಕೇಳಿದ್ವಿ. ಅಯ್ಯೋ ರಹಸ್ಯ ಎಲ್ಲಿಂದ ಬಂತಮ್ಮ, ನಾವು ಜಗಳ ಆಡ್ತೀವಿ, ನಾವು ಜಗಳ ಆಡ್ತೀವಿ, ನಾನು ಸಿಟ್ಟತ್ತಿ ಚಪ್ಪಲಿ ಒಸಿತೀನಿ, ನಮ್ಮ ಅತ್ತಿಗೆ ಬಿತ್ತು ನಾನು ನಗ್ತೀನಿ, ನಮ್ಮ ಅತ್ತಿ ತಪ್ಪಿಸ್ಕೊಂಡ್ಲು ಆಕೆ ನಗ್ತಾಳೆ ಅಂತ. ಬಂಧುಗಳೇ, ಮತ್ತೆ ಮತ್ತೆ ಇನ್ನೊಂದು ಸಾರಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕಾರ್ಯಕ್ರಮ ಮುಗಿಸ್ತಾ ಇರ್ತೀನಿ. ಕೇಳಿಸ್ಕೊಂಡ್ಯೇನ ಬೆಣ್ಣಿ ಮಾತು, ಇಂಥ ಅತ್ತಿ ಸೊಸಿ ಇದ್ರ ಗುಂಡ್ ಹೊಡ್ಸ್ಕೊಳ್ಲಿಕ್ಕೆ ನಾವು ತಿರುಪತಿಗೆ ಹೋಗಂಗಿಲ್ಲ, ನಾವ ಹೊಡ್ಕೊಂಡ್ಬಿಡ್ಬೋದು. ನಿನಗ ಆ ರೀತಿ ಇಲ್ ಬಿಡ, ನಿನ್ ಖಾಲಿ ಫೋಟೋ ಫ್ರೇಮ್ ಹುಡುಗನ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ. ಕಿಂಡಲ್ಲ ಅಲ್ಲ ಕಾಮಿಡಿ. ಈ ನಾಟಿ ಔಷಧಿ ಎಲ್ಲಿ ಹೋದ್ಲ? ಹುಬ್ಳಿಗೆ ಬಂದು ನಾಟಿ ಔಷಧಿ ಮಾರಕ್ ಹೋಗಿರ್ಬೇಕು. ಆಕಿ ನಾಟಿ ಆಟ ಇಂಥ ಘಾಟಿ ಊರ್ನಾಗ ನಡೆಯಂಗಿಲ್ಲ. ಎಲ್ಲೋದ್ಲ ಆಕಿ? ಆಕಿ ಎಲ್ಲದಾಳ ನನಗ್ ಗೊತ್ತದ. ಎಲ್ಲದಾಳ? ಹಿಂಗ್ ಹೇಳಿದ್ರೆ ಚಂದ ಆಗಂಗಿಲ್ಲ. ಈಗ ಆಕಿನ ಬರ್ತಾ ನೋಡ, ನೋಡುನ್ ಬಾ. ಹಂಗಾದ್ರೆ ಹುಡು ನಡಿ.
ನಮ್ದುಗೆ ಯಾರು ಅಂತ ಗೊತ್ತಾಯ್ತಾ? ನಮ್ದುಗೆ ಹೆಸರು ಗೋಡಂಬಿಗೆ ಗೋಸ್. ನೀವು ನೋಡ್ತಾ ಇದ್ದೀರಾ ಸುವರ್ಣ ಸಂಭ್ರಮ ಕಾಮಿಡಿಗೆ ಕಚೇರಿ. ಇದೇನಪ್ಪ ಗೋಡಂಬಿಗೆ ಗೋಸು ನ್ಯೂಸ್ ಓದೋದು ಬಿಟ್ಬಿಟ್ಟು ಇಲ್ಲಿ ಬಂದು ನ್ಯೂಸೆನ್ಸ್ ಮಾಡ್ತೇನೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ದುಗೆ ಜನಾಗೆ ಚೇಂಜ್ ಕೇಳ್ತಾರ ರೀ. ಅದಕ್ಕೆ ಕೋಳಿಗೆ ಮೊಟ್ಟೆ ಇಡೋ ಬದಲು ಮೊಟ್ಟೆನೆ ಕೋಳಿ ಇಟ್ಬಿಟ್ರೆ ಹೋಗ್ರಿ. ನನಗೆ ಹಿಂದೆ ಕೋಳಿ ಕತೆ ಹೇಳಿ ಇಲ್ಲಿ ಮುಂದೆ ಬಂದು ತತ್ತಿ ಇಡಾಕತ್ತೀರಿ ರೀ. ಮೇಡಮ್, ನಾನ್ ವೆಜ್ಗೆ ಮಾತಾಡ್ಬೇಡ್ರಿ, ವೆಜ್ಗೆ ಮಾತಾಡ್ರಿ. ಹುಬ್ಳಿಗೆ ಬಂದ್ಬಿಟ್ಟು ನೀವು ರೊಟ್ಟಿಗೆ ಆಮೇಲೆ ಚಟ್ನಿ ಪುಡಿ ಬಗ್ಗೆ ಮಾತಾಡ್ಬೇಕಪ್ಪ. ನೀವ್ ಹಿಂಗ ಮಾತಾಡ್ಕೊತ ನಿಂತ್ರ ನಿಮ್ಮನ್ನ ಮಿರ್ಚಿ ಮಾಡ್ಕೊಂತ ತಿಂದು ಬಿಡ್ತಾನ. ಮೇಡಮ್, ನನ್ನನ್ನು ಯಾವ ಆ್ಯಂಗಲ್ ಅಲ್ಲಿ ಮಿರ್ಚಿ ಮಾಡ್ಕೊಂಡು ತಿಂತೀರಾ? ಅದು ಬರಬ್ಬರ ಬಿಡ್ರಿ. ಆಯುಧ ಪೂಜೆಕ್ ಲಾರಿಗೆ ನಿವಾಸ ಹೋಗಿ ಅವ್ನ್ ಕುಂಬಳಕಾಯಿ ಕತೆ ಅದಿರಿ. ಮೇಡಮ್ ನೋಡಿ, ನಾವು ಇದೇ ಥರ ಜಗಳಾಡ್ಕೊಂಡು ನಿಂತ್ಕೊಂಡ್ರೆ ಈ ಬೀದಿಲಿ ಕೊಳಾಯಿಗೋಸ್ಕರ ಜಗಳಾಡ್ತಿರ್ತಾರಲ್ಲ ಆಂಟಿಗಳು, ಅವ್ರ ಥರ ಅನ್ಕೊಂಡು ಜನಗಳು ತೂತ್ ಮಾಡ್ಕೊಳ್ತೊಂಬಂದು ರಪಾರ್ ಅಂತ ಹೊಡೆದು ಬಿಡ್ತಾರೆ. ಅದಕ್ಕೂ ಮುಂಚೆ ನಮ್ಮ ಗುರುಗೆ ಶಿಷ್ಯಲ್ಲೋಗಿ ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ನೋಡ್ಕೊಂಡ್ ಬಂದ್ಬೇಡ. ಏನಂತೀರಾ ಆಡಿಯನ್ಸ್? ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತು ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ. ರಾತ್ರಿಯ ಹೊತ್ತು ನುಗ್ಗುವರಲ್ಲ, ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನ್ನು ಕಟ್ಟಿ ಓಡುವರಲ್ಲ. ತಗದಿಮಿ 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 ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದ ನಿಸ ಹೇಳುವರಲ್ಲ, ಸಂಗೀತವನು ಬಲ್ಲವರಲ್ಲ. ಸರಿ ಗಮ ನಿಸ ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ, ಸಂಗೀತವನು ಬಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ನಟಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ನಿಮ್ಮ ಹೆಸರು ಮರ್ಯಾದೆ ಪುರುಷೋತ್ತಮ ಅಂತ ಐತಿ. ಅದ ನಿಮಗ ಮರ್ಯಾದೆ ಐತತ್ ಒಂದ್ಸಲ ಅನ್ಸತ್ತೇನ್ರಿ? ನನ್ನ ಹೆಸರಲ್ಲೇನೋ ಮರ್ಯಾದೆ ಇರೋದು ಜಗತ್ತಿಗೆ ಗೊತ್ತೈತೆ. ಆದರೆ ನಿಜ ಹೇಳ್ಬಿಡ್ಲ, ನನ್ನ ಮನೆಗೆ ನನ್ನ ತಂಗಿ ತಮ್ಮ ಅಂತ ಬಂದ ಮೇಲೆ, ನನ್ನ ಆಸ್ತಿಲಿ ಪಾಲಿಗೆ ಅಡ್ರಾಯಿಸ್ಕೊಂಡು ಕೂತ್ಕೊಂಡ್ಮೇಲೆ ಈಗ ಅನ್ನಿಸ್ತಾ ಇದೆ ನನ್ನ ವಟಾರದಲ್ಲೂ ಮರ್ಯಾದೆ ಇಲ್ಲ ಕಣವ. ಮಿಸ್ಟರ್ MP ಅವರೇ, ನೀವು ಇಷ್ಟು ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ದೀರಾ, ಒಬ್ಬರು ನಿಮಗೆ ಮದುವೆ ಮಾಡಿಕೊಡ್ತಾ ಇಲ್ಲ. ನೀವು ಯಾಕೆ ಈ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಜೊತೆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು? ಅಪ್ಪ, ಒಂದು ಸತ್ಯ ಹೇಳ, ಇವತ್ತು ಕಟ್ಕೊಂಡು ಹೆಂಡ್ತಿನೇ ಜೊತೆಲಿರೋದು ಕಷ್ಟ ಆಗದೆ, ಇನ್ನು ಲಿವಿಂಗ್ ಟುಗೆದರ್ ಅಂತ ಇದ್ರೆ ಗ್ಯಾರಂಟಿ ಇರ್ತಾರೆ ಅನ್ನೋದು ಏನಪ್ಪ? ನಾನು ಫಸ್ಟ್ ಎಪಿಸೋಡಲ್ಲೆಲ್ಲ ನೋಡಿಲ್ವಾ ನೀವು? ಒಂದು ವಾರ ಒಂದು ಹುಡುಗಿನ ಪದ್ಮ ಅನ್ನೋಳನ್ನ ಕರ್ಕೊಂಡು ಬಂದಿದ್ದೆ. ಅದನ್ನ ನಮ್ಮ ಮೀನಾತ ಕಣ್ಣಾಕ್ಬಿಡೋದೆ. ಆವತ್ತಿನ ನಾನು ಯಾವ ಪ್ರಯತ್ನನೂ ಪಡ್ತಾ ಇಲ್ಲ, ನೇರವಾಗಿ ನಮ್ಮ ಸಂಪ್ರದಾಯದ ಥರ ಮದುವೆ ಆಗೋಕ್ಕೆ ಹುಡುಕಾಡ್ತಾ ಇದ್ದೀನಿ. ಆಯ್ತು ಬಿಡ್ರಿ. ಇಲ್ಲಿ ವೀಕ್ಷಕರು ನಿಮ್ಮ ಬಗ್ಗೆ ಏನಂತಾರ ಕೇಳೋಣ. ನಿಮಗೆ ಯಾರು ಇನ್ನೂ ಹೆಣ್ಣಿಸ್ ಕೊಟ್ಟಿಲ್ವಾ?
ಹೆಂಗಸ್ ಕೊಟ್ಟಿಲ್ಲಲ್ಲ ಕಣವ, ಹೆಣ್ಣು ಕೊಟ್ಟಿಲ್ವ ಅಂತ ಕೇಳುವ. ನಿಮ್ಮ ಕಡೆ ಹಂಗಿರ್ಬೋದು ಬಿಡ್ರಿ. ಆದರೆ ತಾಯಿ ನಿಜವಲ್ವೇ ನಿಂಗೆ ಗೊತ್ತಲ್ಲವಾ, ದಿನಕ್ಕೆ ಪುರುಷ ಮೊನ್ನೆನೂ ಜೀಪ್ ತಗೊಂಡು ಹೋಗಿದ್ದೆ ನಮ್ಮ ಮೀನಾಥನ ಜೊತೆ. ಎಂತ ಎಡವಟ್ಟಾಗ್ಬಿಡ್ತು, ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ. ನಿಮ್ಗೆ ಯಾಕೆ ಸಿಗ್ತಾ ಇಲ್ಲ ನಂಗೆ ಗೊತ್ತು. ಆಮೇಲೆ ಹೇಳವಾ ಎದಕ್ಕೆ ಈಗ ಹೇಳ್ತೀನಿ. ಹೇಳಮ್ಮ. ಎದಕ್ಕಂದ್ರೆ ನಿಮ್ ತಲೆ ಮೇಲೆ ಕೂದಲೇ ಇಲ್ಲಲ್ಲ ಅದಕ್ಕೆ. ನಮ್ಮ ಊರಿಗೆ ಬರ್ರಿ, ನಮ್ಮ ಹುಡುಗಿನ ಹುಡುಗಿ ಕೊಡ್ತೀವಿ ನಿಮ್ಗೆ. ಅಯ್ಯೋ ಥ್ಯಾಂಕ್ಸ್ ರೀ. ಅಯ್ಯೋ ಬರ್ರಿ. ಅಯ್ಯೋ ಹಿಂಗಂದಿದ್ರೆ ಬೆಂಗಳೂರು ವಾಟರ್ನೇ ಮಾರ್ಬಿಡುವೆ. ಬರ್ರಿ ಬರ್ರಿ. ಮರ್ಯಾದೆ ಪುರುಷೋತ್ತಮ ಗೆಟಪ್ ಚೇಂಜ್ ಮಾಡಿದ್ರೆ ಗ್ಯಾರಂಟಿ ಕನ್ಯಾ ಸಿಗ್ತದೆ ಅಂತ ಸುಮಾರು ಸರಿ. ಯಾಕಂದ್ರೆ ಈಗ ರಿಯಾಲಿಟಿ ಗೆಟಪ್ಗೆ ಅಷ್ಟು ಸಂಗಾತಿ ಸಿಗಲ್ಲ. ಏನಾದ್ರು ಉಪೇಂದ್ರ ಸ್ಟೈಲೋ ಒಂದು ಸ್ಟೈಲ್ ಯಾವುದೋ ದರ್ಶನ್ ಸ್ಟೈಲ್ ಮಾಡೋ ಗ್ಯಾರಂಟಿ ಸಿಗ್ತದೆ ಕನ್ಯಾ ಅಂತ ಹೇಳ್ತೇನೆ ನಾನು. ಓ ಈ ವಿಚಾರನೇ ಗೊತ್ತಿರಲಿಲ್ಲಮ್ಮ. ಹಂಗೂ ಗೆಟಪ್ ಎಲ್ಲ ಚೇಂಜ್ ಮಾಡಿಕೊಂಡು ಸುಮಾರು ಸಾರಿ ಟ್ರೈ ಮಾಡಿದೆ, ನೋಡಿದ್ದೀರಲ್ಲ. ಆದ್ರೂ ಆ ಗೆಟಪ್ ತೆಗೆದು ಸ್ನಾನ ಮಾಡೋ ಹೊತ್ತಿನಲ್ಲಿ ಈಚೆಗೆ ಡ್ರೆಸ್ ಹಾಕೊಂಡು ಬಂದ್ಬಿಟ್ರೆ ಯಾರು ಹೇಳ್ಬಿಡ್ತಾರೆ ನ್ಯೂಸ್ನ. ನಮ್ಮ ಒಟ್ಟಾರದವ್ರು ಅವರಲ್ಲ, ಎಲ್ಲ ಪಿನ್ ನೋಡಿ ಅವರೇ ಜಾಸ್ತಿ. ಏನಿಮೆ ನಾನು ಮದುವೆ ಆಗಲಿ ಅಂತ ನೀವು ಬಯಸ್ತಾ ಇದ್ದೀರಲ್ಲ, ತುಂಬ ಧನ್ಯವಾದಗಳು ನಿಮಗೆಲ್ಲ. MP ಅವರೇ ಹೋಗಿ ಉಪೇಂದ್ರನ್ ಗೆಟಪ್ ಅಲ್ಲಿರಿ, ನಾನು ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಇವರೊಬ್ಬರ ಬಗ್ಗೆ ನಿಮಗೆಲ್ಲ ಗೊತ್ತಾದ್ರೆ ಸಾಕಾಗಲ್ಲ. ಇನ್ನೊಬ್ಬರಿದ್ದಾರೆ, ಅವರು ಇವ್ರ ತಂಗಿ ಮರ್ಯಾದೆ ಮಹಾಲಕ್ಷ್ಮಿ. ಅವರ ಒಂದು ಕಲಾ ಪ್ರದರ್ಶನವನ್ನು ಇವಾಗ ಇಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯಿಂದ ಅವ್ರನ್ನ ಬರಮಾಡ್ಕೊಳ್ಳಿ.
ಮಹಾಲಕ್ಷ್ಮಿ ಹೆಂಗ್ ಕುಣದ್ಲ ತಕ್ಕ ತಕ್ಕ ಅಂತ. ಈಗ ಕರಿನ್ ಗಪ್ರಾಕಿನ ಈ ಮಹಾಲಕ್ಷ್ಮಿ ಬಾರ. ಮಹಾಲಕ್ಷ್ಮಿ ಎಷ್ಟು ಚಂದ ಕುಣಿದೆ ನಮ್ಮ ಹುಬ್ಳ್ಯಾಗ. ನೀನೊಂದು ಪಂಚ ಡೈಲಾಗ್ ಹೇಳ. ಈ ಮಹಾಲಕ್ಷ್ಮಿ ಮಾತಾಡಿದ್ರೆ ಮುತ್ತು, ಮುನಿಸ್ಕೊಂಡ್ರೆ ಕೂತು. ಏನ ಮುತ್ತ ಬೀಳಿಲ್ಲ? ಮುತ್ತು ಬೀಳಂಗಿಲ್ಲ. ಫೋಟೋ ಫ್ರೇಮ್ನವ್ರು ಬರೋವರೆಗೂ ಇನ್ನೆಲ್ರಿಗೂ ಕುತ್ತ ಬೀಳ್ತದ. ಆಯ್ತು ಬಿಡು, ಏನೋ ಮಸ್ತ್ ಕುಣಿದಿ. ಈಗ ನಿನ್ ಬಗ್ಗೆ ನಮ್ಮ ವೀಕ್ಷಕರು ಏನ್ ಹೇಳ್ತಾರ ಕೇಳೋಣ. ನೀವು ಯಾವಾಗ್ಲೂ ನಿಮ್ಮ ಅಣ್ಣರ ಜೊತೆ ಆಸ್ತಿ ಸಂಬಂಧ ಜಗಳಾಡ್ತೀರಲ್ಲ, ಯಾಕೆ? ನೀವು ಯಾವಾಗ್ಲೂ ಅಲ್ಲೇ ಇರ್ತೀರಾ? ಹೌದು, ಅದು ನನ್ನ ಮನೆ ಅಲ್ವಾ. ಅವರು ನನಗೂ ಅದ್ರಲ್ಲಿ ಪಾಲಿದೆ ಅಲ್ವಾ. ಆಸ್ತಿ ಕೊಡೋರ್ಗು ನಾನೆಲ್ಲಿ ಬಿಡ್ಲಿ? ಅಲ್ಲವಾ, ಇಷ್ಟು ಸಣ್ಣ ವಯಸ್ಸಿನಾಗ ನಿಂಗೆ ಆಸ್ತಿ ವಿಷಯ ತಲೆಯಾಗ ಬಂತ? ರೇಣುಕಾ, ಈಗ ಸರ್ಕಾರದವ್ರದ್ದು 33% ಗೊತ್ತಾಗ್ಯದ, ಸಣ್ಣ ಮಕ್ಳು ಗೊತ್ತಾಗ್ಯದ. ಕರೆಕ್ಟ್ ಮಹಾಲಕ್ಷ್ಮಿ. ನನ್ನ ಹೆಸರು ಅಪೇಕ್ಷಾ ಅಂತ. ನೀವು ಯಾವಾಗ್ಲೂ ಖಾಲಿ ಫ್ರೇಮ್ ಯಾಕೆ ಹಿಡ್ಕೊಂಡಿರ್ತೀರಾ? ನನ್ನೋರ್ ಫೋಟೋ ಅದ ಅದ್ರಲ್ಲಿ. ಎಲ್ಲಿದೆ? ಅದ್ರೊಳಗೆ ಕಾಣಂಗೇ ಇಲ್ಲಲ್ಲ. ತೋರಿಸ್ರಿ ಅದನ್ನ. ಅವ್ರು ಬರೋವರೆಗೂ ನಾನು ತೋರ್ಸಲ್ಲ. ಇಲ್ಲ, ಈಗ ತೋರಿಸ್ಬೇಕ್ರಿ. ಈಗ ಅವ್ರು ತೋರ್ಸೋ ಟೈಮ್ದಾಗ ತೋರಿಸ್ತಾರವ, ನೀವು ನೋಡ್ಕೋತಾ ಇರ್ಬೇಕು. ಫೋಟೋ ಅದ ಫೋಟೋ. ನಿಮ್ ಡ್ಯಾನ್ಸ್ ತುಂಬಾ ಇಷ್ಟ ಆಯ್ತ್ರಿ. ನಿಮ್ ಕೈನಲ್ಲಿ ಯಾಕೆ ಹಗ್ಲಗ್ಲ ಕೊಡಿ ಇರುತ್ತೆ? ಛತ್ರಿ ಯಾಕಿರುತ್ತೆ ಅಂದ್ರೆ, ಈ ಹೆಣ್ಮಕ್ಳ ಕೈಯಲ್ಲಿ ಆಯುಧ ಅಂದ್ರೆ ಸೌಟು. ಸೊ ಹಾಗೆ ನನ್ನ ಆಯುಧ ಛತ್ರಿ. ನೀವು ನಿಮ್ಮ ತಮ್ಮನಿಗೆ ಅಂತಿರ್ಲ ಬೆಳಗಾವ್ ಕುಂದ, ಅದು ಭಾಳ ಇಷ್ಟ ಆಗ್ತಿದ್ರಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನನ್ನ ಹೆಸರು ದೀಪಾ ಸವಣೂರ್ ಅಂತ ಹೇಳ್ಬಿಟ್ಟು. ನಿಮಗೆ ಹೆಸರು ಕೂಡ ತುಂಬ ಸೂಟ್ ಆಗಿದೆ. ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ರಿ. ನಿಮ್ದು ನಂಗೆ ಭಾಳ ಲೈಕ್ ಆಗೋದಂದ್ರೆ ಎಕ್ಸ್ಪ್ರೆಷನ್ಸ್ ಭಾಳ ಚೆನ್ನಾಗಿ ಕೊಡ್ತೀರಿ. ಈ ಒಂದು ಡ್ಯಾನ್ಸ್ ಮಾಡೋವಾಗಲೂ ಚೆನ್ನಾಗಿತ್ತು. ಅಷ್ಟೆಲ್ಲ ನೀವು ಆ್ಯಕ್ಟಿಂಗ್ ಮಾಡ್ತೀರಲ್ಲ ಸೀರಿಯಲ್ ಒಳಗೆ, ಅವಾಗಂತೂ ಭಾಳ ನ್ಯಾಚುರಲಿ, ಅದು ಎಕ್ಸ್ಟ್ರಾ ಆರ್ಡಿನರಿ, ಭಾಳ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀರಿ. ಅದು ಭಾಳ ಲೈಕ್ ಆಗ್ತದೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಧಾರಾವಾಹಿಗೆ ಪಂಚರಂಗಿ ಪಂಪ ಅಂತಾನೆ ಯಾಕೆ ಹೆಸರಿಟ್ಟಿದ್ದೀರಾ? ಎಷ್ಟು ರಂಗಗಳದಾವ್ರಿ ನಮ್ಮ ಪಂಚರಂಗಿ ಒಳಗ, ನಮ್ಮ ಧಾರಾವಾಹಿ ಒಳಗ ತುಂಬಾ ರಂಗಗಳಿವೆ. ಅದಕ್ಕೆ ಪಂಚರಂಗಿ ಬಣ್ಣ, ಬದುಕು ಬಣ್ಣ. ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮ ಫೋಟೋ ಫ್ರೇಮಲ್ಲಿ ಯಾವ ಥರ ಹುಡುಗ ಬೇಕು ನಿಮಗೆ? ಹುಡುಗ ಹೇಗಿರ್ಬೇಕು? ನನಗೆ ಸೂಟ್ ಆಗಂಗಿರ್ಬೇಕು. ಅಂದರೆ ಯಾವ ಥರ ಕ್ವಾಲಿಟೀಸ್ ಇರಬೇಕು ಅವರಲ್ಲಿ? ಹುಡುಕೊಡ್ತೀರಾ? ಹುಡ್ಕೋಣ. ಹುಬ್ಳಿಯಲ್ಲಿ ಎಂತ ಹುಡುಗರು ಇರ್ತಾರೆ. ನಿಮ್ಮ ಫೋನ್ ನಂಬರ್ ಕೊಡಿ. ಈ ಮಹಾಲಕ್ಷ್ಮಿ ಮಾತಾಡಿದ್ರೆ ಮುತ್ತು, ಮುಣಿಸ್ಕೊಂಡ್ರೆ ಕೊತ್ತು. ಈ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರ ಸೆಟ್ಲ್ಮೆಂಟ್. ಈಗ ನಿಮ್ಮ ಮುಂದೆ ಕುಣಿಯಾಕ ಯಾರು ಬರಕತ್ತಾರ ಗೊತ್ತನ? ನಮ್ಮ ಎಫ್ ಎಂ ಅಂದ್ರೆ ಫೇಸ್ಬುಕ್ ಮಂಜ. ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು, ಬೇಕಾಗಿಲ್ಲ ಮಚ್ಚು. ಈಗ ಅವ ಬರ್ತಾನ ನೋಡ್ರಿ ತಕ್ಕ ತಕ್ಕ ಕುಣಿಯಾಕ. ನೋಡ್ಕೊಂಬರ್ರಿ. सहस्रशीर्षा पुरुषः सहस्राक्ष सहस्रपाद स भूमिं विश्वतो वृत्वा अत्यतिष्ठत्तशाङ्गुलम् पुरुष एवेदकुं सर्वम्. ಆಸನೊಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ, ಕೇಳ್ಕೊಂಡು ಹೋಗೋ. ಚಂದರ್ ಮಂದರ್ ಚಂದರ್ ಮಂದರ್
ಒಂಥರ ಇಲ್ಲಿ ಯಾರು ಇಲ್ಲ ಕಣೆ ನಂತರ ಥರ 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 ಒಂಥರ ನಮಗೆ ಯಾಕೆ ಯಾಕೆ ಈ ಅಂತರ ಬೆಳಗಿ ಇನ್ನು ಹತ್ತಿರ ಬಾಬಾ ರೈ ಥರ 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 ಒಂಥರ ಇಲ್ಲಿ ಯಾರು ಇಲ್ಲ ಕಣೆ ನಂತರ ಬೆಳಗಿ ಇನ್ನು ಹತ್ತಿರ ಬಾಬಾ ರೈ ಎಲೆ ಹುಡುಗಿ ಒಮ್ಮೆ ತಿರುಗಿ ನೋಡು ನನ್ನದೇ ನಿನ್ನಾಡೆ ನೀರೆಂದು ನಂಗೆ ನಂಗೆ ನಂಗೇನೆ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಬಾರು ನಾಚ್ಕೋಬೇಡ ಬಾ ನಾಚ್ಕೋಬೇಡ ಏನೋ FM ಇಷ್ಟು ಮಸ್ತ್ ಡ್ಯಾನ್ಸ್ ಮಾಡಿದಿ ನಿನ್ನ ಡ್ಯಾನ್ಸ್ ನೋಡಿ ನನಗೆ ಮಾತಾ ಬರವಾಲು ಅಲ್ಲ ನೀನೇನು ಹೊಗಳ್ತಿದ್ಯೋ ನನ್ನ ತೆಗಳ್ತಿದ್ಯೋ ಇಲ್ಲ ಹೊಗಳಾಕತ್ತೆ ನೀವು ನೀನೇನೋ ಹಂಗೆ ಅನ್ಕೊಂಡಿದ್ನಿ ಭಾರಿ ಬಿಡಪ್ಪ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿ ಥ್ಯಾಂಕ್ಸ್ ಅಕ್ಕ ವೆಲ್ಕಮ್ ಈಗ ನೀ ಎಲ್ಲರನ್ನೂ ನಮ್ಮ ಆಡಿಯನ್ಸ್ಗೆ ಎಲ್ಲರನ್ನೂ ಎಷ್ಟು ಮನರಂಜಿಸಿದಿ ಈಗ ನಿನ್ನ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ನಿಮಗೆ ಬರೀ ಒಬ್ರಿಗೊಬ್ರು ಕ್ರೆಡಿಟ್ ಇಡೋದು ಅದಷ್ಟು ಗೊತ್ತಿತ್ತು ಅಂತ ಮಾಡಿದ್ವಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಇಷ್ಟು ಚೆನ್ನಾಗಿ ಎಲ್ಲರಿಗೂ ಮನೋರಂಜನೆ ಕೊಡ್ತೀರ ಅಂತ ಗೊತ್ತಿರಲಿಲ್ಲ ಮತ್ತು ನಿಮ್ಮ ಪ್ರೋಗ್ರಾಮು ತುಂಬ ಚೆನ್ನಾಗಿ ಬರ್ತದೆ ಪಂಚರಂಗಿ ಪೋಮ್ ಪೋಮು ಊಟದಲ್ಲಿ ಉಪ್ಪಿನಕಾಯಿ ಹೇಗೋ ಆ ಥರ ನಿಮ್ಮದು ಪ್ರೋಗ್ರಾಮ್ ನಮ್ಗೆ ಅಷ್ಟು ರುಚಿ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಅಮ್ಮ ನಿಮ್ಮ ಆಶೀರ್ವಾದ ಹೀಗೆ ಇರಲಿ FM ಅವರ ನಮಸ್ತೆ. ಆಂಕರಿಂಗಿಗೆ ಬಂದ ಅವ್ರಿಗೆ ಕೇಳ್ತೀನಿ ಇವ್ರಿಗೆ ಕೇಳ್ತೀನಿ ಅಂತಾರೆ ಇವತ್ತು ನಿಮಗೆ ಕೇಳೋದಕ್ಕ ಹೊಟ್ಟೆ ಮೇಲೆ ಚಾಲು ಆಗ್ಬಿಡ್ತೀನಿ ನಿಮಗೆ ಎಲ್ಲರೂ ಜನ ಚೇಂಜ್ ಕೇಳ್ತಾರ್ರಿ ಅದಕ್ಕೆ ಈ ಸರಿ ನಾ ಬಂದೆ ಚಲೋ ಮಾಡಿದ್ರು ಮೇಡ ಹೇಳ್ರಿ ಈಗ ನಿಮ್ಗೆ ಹೆಂಗೆ ಅನಿಸ್ಲಿಕ್ಕತ್ತದ ಏನು ಎಲ್ಲಾರು ಕೇಳೋ ಮುಂದೆ ನೀವು ಹೇಳ್ರಿ ಅಂತಿರ್ತೀರಿ ನಿಮ್ಮ ಬಗ್ಗೆ ಕೇಳೋ ಮುಂದೆ ಹೆಂಗೆ ಅನಿಸ್ತದ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಯ್ಯೋ ತುಂಬಾ ಥ್ಯಾಂಕ್ಸ್ ಇಲ್ಲ ಅವ್ರು ಹೇಳೋದು ಭಾಳ ಅದಂತ ಏನಂತ ಸ್ವಲ್ಪ ಕೇಳು ಕೊಡಿ 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 ಮೇಡಮ್ ನಿಮ್ಮ ಹೆಸರು ಹೇಳ್ಬಿಡಿ ಈಕಿನ ಅಯ್ಯೋ ನನ್ನ ಹೆಸರು ಹಲೋ ರೇಣುಕಾ ಅವ್ರ ಫಸ್ಟ್ ನಿಮಗೆ ಹೇಳೋದು ಅವಾಗ್ಲೇ ನಂಗೆ ಚಾನ್ಸ್ ಸಿಗ್ಲಿಲ್ಲ ಈಗ ಹೇಳ್ತೀನಿ ಹೇಳ್ರಿ ಫಸ್ಟ್ ನಮ್ಮ ಮನೇನವ್ರು ಹಾಲಿನ ಪಾಕೆಟ್ ಬೆಳಗ್ಗೆ ಹಿಡ್ಕೊಂಬಂದ್ರು ಅಂದ್ರೆ ಬಾಗ್ಲ ತೆಗಿಸ್ ತಕ್ಷಣ ಎಲ್ಲಿದೀಯೇ ಅಂತಾರ ಅವಾಗ ಈಕಿನ ಅಂದಾಗ ನಾ ಹೇಳ್ಬೇಕು ಒಳಗ್ಲಿಂತ್ರ ರೇಣುಕಾ ಅಂದ್ರ ಹ್ಞೂ ಅಕ್ಕಿನ ನೋಡ ಅಂತಾರ ಇದು ನಾಗಲೇ ಅವ್ರಿಗೆ ಮಂಜುನಾಥ್ ಅವ್ರಿಗೆ ಮಣ್ಣಿನ ಎಪಿಸೋಡ್ ಒಳಗೆ ಹೇಳಿದ್ದೆ ನಾನು ಹೌದಮ್ಮ ಥ್ಯಾಂಕ್ ಯು ಭಾಳ ಚೆನ್ನಾಗಿ ಮಾತಾಡುತ್ತೆ ಥ್ಯಾಂಕ್ ಯು ಅಮ್ಮ FM ಅವರ ಸರ್ ಹೇಳಿ ಸರ್ ನನ್ನ ಕಡೆ ಸ್ವಲ್ಪ ನೋಡ್ರಿ ನಮಸ್ತೆ ಸರ್ ನಾನು ಪ್ರಮೋದ್ ಅಂತ ಹೇಳಿ ಹಾಂ ಸರ್ ಬಟ್ ನಿಮ್ಮ ಮುಖದಲ್ಲಿ ಸ್ವಲ್ಪ ಭಯ ಕಾಣ್ತಾ ಇದೆಯಲ್ಲ ಭಯ ಇಷ್ಟು ಅದೇ ಅವ್ರು ಹೇಳ್ದಂಗೆ ಇಷ್ಟು ದಿನ ನಾನು ಇಲ್ಲಿ ಕಾಲು ಎಳಿತಿದ್ದೆ ಇವತ್ತು ಅವ್ರು ಹೋಗ್ಬಿಟ್ಟು ಇಬ್ರು ನಮ್ಮ ಕಾಲು ಎಳಿತೀಯ ಭಯ ಪಡಬೇಡಿ ನಾನಿದ್ದೇನೆ ಗಂಡು ಮೆಟ್ಟಿದ ನಾಡು ಸರ್ ವೆರಿ ಗುಡ್ ಆದ್ರೆ ನಿಮ್ದು ಡ್ಯಾನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಬಹಳ ಖುಷಿ ಆಯ್ತು ನಮ್ಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಡ್ಯಾನ್ಸ್ ಸೂಪರ್ ಆಗಿತ್ತು ಸರ್ ಥ್ಯಾಂಕ್ ಯು ಬಾಸ್ ಆದರೆ ನಿಮಗೆ ಫೇಸ್ಬುಕ್ ಮಂಜ ಅಂತ ಕರೀತಾರೆ ಫೇಸ್ಬುಕ್ಕಲ್ಲಿ ಎಷ್ಟು ಜನಕ್ಕೆ ಕಾಳಾಕಿದ್ದೀರಾ ಯಾಕಂದ್ರೆ ನನ್ನ ಹೆಸರನ್ನೇ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಓ ಹಾಗೆ ನನ್ನ ಹೆಸರಲ್ಲಿ ನೀವು ಒಡೆ ತಿಂತೀರಾ ಇಲ್ಲ ಈಗ 3 ಕಪಲ್ನ ಸ್ಟೇಜ್ ಮೇಲೆ ಕರೆಯೋಣ ಯಾರಾದರೂ 3 ದಂಪತಿಗಳು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ನಮಸ್ತೆ ನಿಮ್ಮ ಮನೇಲಿ ಅಡುಗೆ ಮಾಡ್ತೀರಾ ಇಲ್ಲ ಸರ್ ಮಾಡಲ್ವಾ ಮತ್ತು ಊಟಕ್ಕೆ ಏನು ಮಾಡ್ತೀರಾ ಮನೆಯವರು ಮಾಡ್ತಾರೆ ಅಮ್ಮ ನಮಸ್ತೆ ನಮಸ್ತೆ ಸರ್ನ ಚೆನ್ನಾಗಿ ನೋಡ್ಕೋತೀರಾ ಚೆನ್ನಾಗಿ ನೋಡ್ಕೋತಿದೀವಿ ಅಂತ ಹೀಗಿದಾರೋ ಓ ಸೂಪರ್ ಚೆನ್ನಾಗಿ ಅಡುಗೆ ಮಾಡ್ತೀರಾ ಚೆನ್ನಾಗಿ ಅಡಿಗೆ ಮಾಡ್ತೀವಿ ಮನೇಲಿ ಅಡುಗೆ ಮಾಡ್ತೀರಾ ಇಲ್ಲ ಗಂಡನ ಕೈಲಿ ಮಾಡಿಸ್ತೀರಾ ಇಲ್ಲ 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 ನೀವೇ ಮಾಡ್ತೀರಾ ಸರ್ ಚೆನ್ನಾಗಿ ಮಾಡ್ಕೊಡ್ತಾರಾ ಭಾರಿ ಟೇಸ್ಟ್ ಮಾಡ್ತಾರೆ ಮಂಗಳೂರು ಇದಕ್ಕೆ ಬರೀ ಸಪ್ಪಗೆ ಇರ್ತೈತಿ ಅಲ್ಲ ಅಮ್ಮ ನಿಮ್ಮ ಹೆಸರು ಸುನೀತಾ ಅಂತ ಸುನೀತಾ ಅಂತ ಅಡುಗೆ ಚೆನ್ನಾಗಿ ಮಾಡ್ಕೊಡ್ತೀರಾ ಪ್ರಮೋದ್ ಸರ್ಗೆ ಮಾಡ್ಕೊಡ್ತೀವಿ ಲೋ FM ನಮ್ಮ ಯಜಮಾನರು ಕರೆಯಾಕತ್ತಾರಪ್ಪ ಅವ್ರಿಗೆ ಇವ್ರದ್ದು ಅಡಿಗೆ ಬಗ್ಗೆ ಕೇಳಕತ್ತೀನಿ ನಮ್ಮ ಯಜಮಾನ್ರಿಗೆ ನಾನು ಅಡಿಗೆ ಮಾಡಿ ಬಂದಿಲ್ಲ ಮಾಡಿ ಬರ್ತೀನಿ ಗಪ್ನ ಇದಾರ ನೆನಪಾಯ್ತಲ್ಲ ನಿನ್ ಗಂಡಂಗೆ
ಸರ್ ಮನೇಲಿ ಅಡುಗೆ ಚೆನ್ನಾಗಿ ಮಾಡ್ಕೊಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಒಂದೊಂದ್ಸರಿ ಸ್ವಲ್ಪ ಬಾಯಿ ನಮ್ದು ಚಪ್ಪಲ ಒಂದೊಂದ್ಸರಿ ಸರಿ ಹೋಗಲ್ಲ, ಅವಾಗ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಬಾಯಿ ಚಪ್ಪಲ ಇದ್ರೆ ಓಕೆ ಸರ್, ಬೇರೆ ಸೂಪರ್. 3 ದಂಪತಿಗಳು ಇವತ್ತು ವೇದಿಕೆ ಮೇಲೆ ಬಿದ್ದೀರಾ. ಇವತ್ತು ಈ ದಿನ ಕಾರ್ಯಕ್ರಮ ಸ್ಪಾನ್ಸರ್ ಮಾಡ್ತಿರೋರು ಆಶೀರ್ವಾದ್. ನೀವು 3 ಜನ ಹೇಗೆ ಅಡುಗೆ ಮಾಡ್ತೀರಾ ಅನ್ನೋದನ್ನು ಈಚೆ ಕಡೆ ನಿಮಗೆ ಅರೇಂಜ್ ಮಾಡಿದ್ದಾರೆ. ನೀವು 3 ದಂಪತಿಗಳು ಸೇರಿ ಚಪಾತಿನ ಹೇಗೆ ಮಾಡ್ತೀರಾ ಅನ್ನೋದನ್ನು ನಮ್ಮ ಜಡ್ಜ್ಗಳಾದ ಮೀನಾಕುಮಾರಿ ಹಾಗೆ ರೇಣುಕಾ ಮೈಲಾರಿ ಅವ್ರು ಬಂದು ನಿಮ್ಮ 3 ದಂಪತಿಗಳಲ್ಲಿ ಯಾರು ದಿ ಬೆಸ್ಟ್ ಚಪಾತಿ ಮಾಡಿದ್ದಾರೆ ಅನ್ನೋದನ್ನು ನೋಡ್ತೀವಿ. ಓಕೆ, ಚಪ್ಪಾಳೆ. ಅಡುಗೆ ಮಾಡಕ್ಕೆ ರೆಡಿ ಆಗಿದ್ದಾರೆ, ನಿಮ್ಮ ಜೋರು ಚಪ್ಪಾಳೆ. ನಾವು ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ಯಾಕಂದರೆ ಗೋಧಿ ಹಿಟ್ಟು ಮುಗಿತು ಮನೇಲಿ ಹಾಕ್ಸೋದಕ್ಕಿಂತ ಇದು ಒಳ್ಳೆಯದು, ಸ್ಮೂತಾಗಿ ಬರುತ್ತೆ. ಇದು ಚಪಾತಿ ಟೇಸ್ಟ್ ಆಗುತ್ತೆ, ಅದು ಇಂಪಾರ್ಟೆಂಟ್. ಬೇರೆ ಹಿಟ್ಟಿಗೆ ನಾವು ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಟೇಸ್ಟ್ ಇರುತ್ತೆ. ನಮ್ಮ ಸುವರ್ಣ ಸಂಭ್ರಮದ ಪಂಚರಂಗಿ ಪಾಮ್ ಪಾಮ್ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಮ್ಮ ಆಶೀರ್ವಾದ್ ಗೋಧಿ ಹಿಟ್ಟಿನವರು ನಡೆಸಿಕೊಡ್ತಕ್ಕಂಥ ಚಪಾತಿ ಕಾಂಪಿಟೇಷನ್ನಲ್ಲಿ 3 ಜೊತೆಯಲ್ಲಿ ಚಪಾತಿ ಮಾಡಿದ್ದಾರೆ. ಅವರು ಚಪಾತಿನ ಯಾವ ಥರದಾಗಿ ಮಾಡಿದ್ದಾರೆ ಅಂತ ನೋಡಿಕೊಂಡು ನಾವೀಗ ನಿಮ್ಮ ಮುಂದೆ ಹೇಳ್ತೀವಿ. ಏಕಿನ ರೇಣುಕಾ ಚಪಾತಿ ಹೆಂಗೆ ಮಾಡ್ಯಾರ ಅಂತ ನೋಡೋಣ. ಹ್ಞೂ ರೀ. ವೀಕ್ಷಕರೇ, ಇಲ್ಲಿ 3 ಜೊತೆ ಚಪಾತಿ ಮಾಡ್ಯಾರ. ಆ ಚಪಾತಿ ಒಳಗೆ ನಮ್ಮ ಆಶೀರ್ವಾದ ಹಿಟ್ಟಿಂದ ತಮ್ಮ ಪ್ರೀತಿನ ಸೇರಿಸಿ 3 ಜನ ಅದ್ಭುತವಾಗಿ ಚಪಾತಿ ಮಾಡ್ಯಾರ. ಅದರ 3 ಮಂದಿಗೂ ನಾವು ಇಲ್ಲಿ ವಿನ್ನರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ 3 ಜನರಲ್ಲಿ ಯಾರು ವಿನ್ನರ್ ಅಂತ ನಾವು ಹೇಳೋ ಸಮಯ ಬಂದಿದೆ. ಲಘು ಅನೌನ್ಸ್ ಮಾಡ್ರಿ, ಎಲ್ಲ ಚಪಾತಿ ತಿಂದ್ಬಿಡ್ನು ಪಟ್ನ. ವೀಕ್ಷಕರೇ, ಆಶೀರ್ವಾದ ಹಿಟ್ಟನ್ನು ಬಳಸಿ ಅದರಲ್ಲಿ ತಮ್ಮ ಪ್ರೀತಿಯೊಂದಿಗೆ ಅದ್ಭುತವಾಗಿ ಚಪಾತಿನ ಮಾಡಿ ನಮಗೆ ಚಿಕ್ಕದಾಗಿ ತಿಂದರೂ ಕೂಡ ಒಳ್ಳೆ ಟೇಸ್ಟ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಪ್ರಮೋದ್, ಶ್ರೀಮತಿ ಮತ್ತು ಶ್ರೀ ಸುನೀತಾ ಪ್ರಮೋದ್ ಅವರು. ಈ ಆಟ ಏನಿದೆಯಲ್ಲ ಬಹಳ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದು ಯಾರು ತಿಂದರೂ ಇದು ಡೈಜೆಷನ್ ಆಗುತ್ತೆ, ಈಸಿಯಾಗಿ ಡೈಜೆಷನ್ ಆಗುತ್ತೆ. ಹೀಗಾಗಿ ನಾವು ಆಶೀರ್ವಾದ ಆಟನ ಬಹಳ ಲೈಕ್ ಮಾಡ್ತೀವಿ. ಮತ್ತು ಐ ಶುಡ್ ಸೇ ಥ್ಯಾಂಕ್ಸ್ ಟು ಆಶೀರ್ವಾದ ಆಟ ಆ್ಯಂಡ್ ಸುವರ್ಣ ಟಿವಿ. ನಮ್ಮ ಆಶೀರ್ವಾದ್ ಗೋಧಿ ಹಿಟ್ಟಿನ ಪರವಾಗಿ ಒಂದು ಉಡುಗೊರೆನ ಕೊಡ್ತಾ ಇದ್ದೀವಿ. ಆಶೀರ್ವಾದ್ ಗೋಧಿ ಹಿಟ್ಟು, ಆರೋಗ್ಯ ಆನಂದ ಆಶೀರ್ವಾದ. ಆಶೀರ್ವಾದ ಗೋಧಿ ಹಿಟ್ಟಿಂದ ನಮ್ಮ ಮನ್ಯಾಗ ದಿವಸ ಚಪಾತಿ ಮಾಡ್ತೀವಿ ರೀ, ಭಾಳ ಟೇಸ್ಟಿಯಾಗಿರ್ತದೆ. ಇನ್ಮೇಲಿಂದ ನೀವು ಅದನ್ನು ಬಳಸ್ತೀರಲ್ಲ. ಈಗ ನಿಮ್ಮ ಮುಂದೆ ನಿಮ್ಮ ಜೋರು ಚಪ್ಪಾಳೆಯೊಂದಿಗೆ ಮಂಗಳೂರು ಮೀನಾತ ಇನ್ ಗಂಗಮ್ ಸ್ಟೈಲ್. Open Gangnam Style. Gangnam Style.
인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 나는 선어해 낮에는 너만큼 따사로운 그런 선어해 커피 식기도 전에 원샷 때리는 선어해 밤이 오면 심장이 터져버리는 선어해 그런 선어해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 갈 때까지 가볼까 오빤 강남스타일 강남스타일 오빤 강남스타일 강남스타일 오빤 강남스타일 섹시 레이디 오빤 강남스타일 섹시 레이디 성숙해 보이지만 놀 땐 노는 여자 이때다 싶으면 묶었던 머리 푸는 여자 가렸지만 웬만한 노출보다 야한 여자 그런 감각적인 여자 나는 선어해 점잖아 보이지만 놀 땐 노는 선어해 내가 되면 완전 미쳐버리는 선어해 근육보다 사상이 울퉁불퉁한 선어해 그런 선어해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 갈 때까지 가볼까 오빤 강남스타일 강남스타일 오빤 강남스타일 강남스타일 오빤 강남스타일 섹시 레이디 오빤 강남스타일 섹시 레이디 뛰는 놈 그 위에 나는 놈 베이베 베이베 나는 뭘 좀 아는 놈 뛰는 놈 그 위에 나는 놈 베이베 베이베 나는 뭘 좀 아는 놈 What I'm saying 오빤 강남스타일 섹시 레이디 오빤 강남스타일 섹시 레이디 오빤 강남스타일 ತುಂಬಾ ಚೆನ್ನಾಗಿ ಮಾಡಿದ್ರಿ ಡ್ಯಾನ್ಸ್ನ. ಅಲ್ಲ ನಮ್ಮದೆಂತ ಉಂಟು ತೆಪ್ಪು ಎಲ್ಲ ಅಭಿಮಾನಿ ದೇವರದ್ದು. ಈ ಕಿತ್ತೋಗಿರೋ ಐಡಿಯಾ ಎಲ್ಲ ಹೆಂಗ್ ಬಂತು ನಿಮ್ಗೆ? ಕೆಪತನೆ ಒಳ್ಳುಂಟು ಕಿತ್ತೋದ ಅಂತ ಹೇಳಿದ್ರೆ ಎಂತೆಲ್ಲ ಸಿಂಪಲ್. ದಶಕಗಳ ಹಿಂದೆ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಮಾಡಿದ ಸ್ಟೆಪ್ ಅದು. ಇದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಈಗ ಕೊರಿಯಾದವರು ಬಂದು ಗಂಗನಮ್ ಸ್ಟೈಲ್ ಅಂತ ಮಾಡಿದ್ರು. ಅದನ್ನ ರಿಮೇಕ್ ಮಾಡ್ತಿದ್ದೀರಾ? ಎರಡನ್ನು ಸೇರಿಸಿ ನಾನು ಒಟ್ರಾಸಿ ಮಾಡಿದೆ. ಆ ಒಟ್ರಾಸಿ ಜನಕ್ಕೆ ಇಷ್ಟ ಆಯ್ತು. ಆಗಲೂ ಹೆದರ್ಲಿಕ್ಕಿಲ್ವಾ? ನಮ್ಮ ಹುಬ್ಬಳ್ಳಿಯ ಸುತ್ತಮುತ್ತದ ಕರ್ನಾಟಕದ ಮುಕ್ಕೋಟಿ ದೇವರ ಅಭಿಮಾನಿಗಳ ಆಶೀರ್ವಾದ ಇದ್ರೆ ಒಟ್ರಾಸಿ ಯಾವಾಗಲೂ ಒಟ್ರಾಸಿ ಇಟ್ಟೆ. ಬಿಳಿ ಅನ್ನಕ್ಕೆ ಚಿತ್ರಾನ್ನ ಹಾಕಿ ಗೊಜ್ಜು ಮಾಡ್ತಿದ್ದೀರಾ? ಒಟ್ರಾಸಿ. ಒಟ್ರಾಸಿ. ಏ ಗೊತ್ತಾ ಅಲ್ಲವ ನಾತ ಅವಣ ನೀ ಅದನ್ನ ಬಹಳ ಚಂದ ಎತ್ತಿಟ್ಟೆಪ್ಪ. ಎಂತದಲ್ಲ ಅದಪ್ಪ ಅದ್ರಲ್ಲೇ ನಡೀತೀವಲ್ಲ. ಏನ್ರಿ ಅದು? ಕಾಲು. ಅದೇ ಆ ಸ್ಟೆಪ್ ಒಂದು ಹಾಕಿ ನೀವು ಹಾಕ್ತಿರಲ್ಲ ಒಟ್ರಾಸಿ. ನಾವು 3 ಜನ ಮಾಡೋಣ. ನನ್ಗೆ ಹೇಳ್ಕೊಡ್ಬೇಕು. ಮ್ಯೂಸಿಕ್ ಹಾಕಿಸ್ತೀನಿ. ಮ್ಯೂಸಿಕ್. 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 ಸೂಪರ್ ಆಗಿ ಮಾಡಿದ್ರಿ. ಮತ್ತೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಿಮ್ಮ ಜೊತೆ ನೋಡೋಣ. ಥ್ಯಾಂಕ್ ಯು.
ಮೈಲಾರಪ್ಪನವ್ರೆ ಏನ್ರಿ ಹಿಂಗ್ ಬಂದಿದ್ದೀರಾ? ಅದಪ್ಪ ಆಕಿ ನನ್ನ ಹೆಂಡತಿ ಇಲ್ಲಿ ಮಾತಾಡಕಂತ ಬಂದ್ಲಲ್ಲ, ಮನ್ಯಾಗ ಯಾವ ಅರಿವಿನೂ ಹೋಗದೇ ಇಲ್ಲ, ಹಂಗೆ ನಿಂತ್ಬಿಟ್ಟೆ. ಸದ್ಯ ಇದಾರು ಹಾಕೊಂಬಂದ್ರಲ್ಲ ನಮ್ಮ ಪುಣ್ಯ. ಅಲ್ಲ ರೀ, ನಿಮ್ಮ ಮುರಾರಿ ಯಾರು ಹೇಳಿ? ಅವ ಗುಲ್ಕಂದ. ಹಾ, ಮುಕುಂದ. ಅವನೇ. ಕರೀರಿ ನೋಡೋಣ. ಏ ಹುಲ್ಕುಂದ. ಹುಲ್ಕುಂದ ಅಲ್ಲ ರೀ, ಮುಕುಂದ. ಅವನೇ. ಬಾರೋ ಕಂದ, ಬಾ 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 ಬಂಗಾರ ಬಾ. ಸರ್ ನಮಸ್ತೆ ಸರ್. ಏನ್ ಸರ್ ಚಾರ್ಲಿ ಚಾಂಪ್ಲಿನ್ ತರ ರೆಡಿ ಆಗ್ಬಿಟ್ಟಿದ್ದೀರಾ? ಹೇಳ್ಬೇಕು ಅನ್ಸಾಕತ್ತೈತಿ, ಆದ್ರೆ ನಿಮ್ಮ ಮುಂದೆ ಹೇಳುವಂಥದ್ದಲ್ಲ. ಕನಸ? ಕನಸ. ಏನ್ ಕನಸು? ಅದ ನಿಮ್ಮ ಮುಂದೆ ಹೇಳುವಂಥದ್ದಲ್ಲ, ಅದನ್ನ ಜನಗಳ ಮುಂದೆ ಹೇಳ್ಬೋದು. ಕನ್ಸಲ್ಲೇ ಜೀವನ ಮಾಡ್ಕೊಂಡ್ಬಿಡ್ತೀರಲ್ವಾ? ಇವತ್ತು ನಿಮ್ಮ ಹುಬ್ಳಿಗೆ ನಾವು ಬಂದಿದ್ದೀವಿ. ಹೌದು. ಹುಬ್ಳಿ ಮಂದಿಗೆ ನೀವೇನಂತೀರಾ? ದೊಡ್ಡವ್ರ ಆಶೀರ್ವಾದ ನನ್ನ ಮ್ಯಾಲೆ ಇರಲಿ, ಚಿಕ್ಕವ್ರ ಪ್ರೀತಿ ನನ್ನ ಮ್ಯಾಲೆ ಇರಲಿ. ಹುಡುಗಿರ ಹುಡುಗಿರ ಸುಮ್ಮಿರಿ, ನಮ್ಮ ಅಪ್ಪ ಅಮ್ಮ ಇಲ್ಲೇ ಅದಾರ. ಅಲ್ಲಪ್ಪ ಗುಲ್ಕಂದ. ರೀ ಮೈಲಾರಪ್ಪನವ್ರ, ನೀವು ನಮ್ಮ ಒಟಾರದಾಗ ಬೇಕಂದ್ರೆ ಕತ್ತಿ ಮೆರವಣಿಗೆ ಮಾಡಿಸ್ರಿ, ಆದ್ರೆ ನಮ್ಮ ಹುಬ್ಬಳ್ಳಿ ಜನದ ಮುಂದೆ ನಾನು ಮರ್ಯಾದೆ ಯಾಕೆ ಹೋಗ್ಬೇಡ್ರಿ? ಮರ್ಯಾದೆ ಅಲ್ಲೋ, ಅಂದ್ರೆ ಒಂದು ಕಿರೀಟ ಅಲ್ಲ. ಮರ್ಯಾದೆ ಇದ್ರೆ ತಾನೇ ತೆಗೆಯೋದು. ಮರ್ಯಾದೆ ಪುರುಷೋತ್ತಮ ತಮ್ಮ ನೀವು ತೆಗಿಯಕ್ಕಾಗತ್ತಾ? ಈಗ ಹುಬ್ಬಳ್ಳಿ ಮಂದಿ ನಿಮ್ಗಾಗಿ ಏನ್ ಮಾತಾಡ್ತಾರೆ, ನಿಮ್ಗಾಗಿ ಏನ್ ಪ್ರಶ್ನೆ ಕೇಳ್ತಾರೆ ಅಂತ ಕೇಳೋಣ ಅಲ್ವಾ? ಮೊನ್ನೆ ಸೀರಿಯಲ್ ಒಳಗ ರೇಣುಕಾನ್ ಜೊತೆ ಎಷ್ಟು ಚಂದ ಕುಡುದು ಡ್ಯಾನ್ಸ್ ಮಾಡಾರ. ಆ ರೇಣುಕಾನ ಯಾಕೆ ಬೇಕಾ? ಹುಡುಗಿ ಬೇಡ ಇವ್ರಿಗೆ ಯಾಕೆ ಲಗ್ನ ಮೈಲಾರಪ್ಪನವ್ರ, ನೀವು ಸ್ವಲ್ಪ ಆ ಕಡೆ ಇರ್ತೀರಾ? ನಾ ಏನೋ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು. ಅಲ್ಲಪ್ಪ, ನೀ ಏನ್ ಹೇಳ್ತಿ ಅನ್ನೋದು ನಂಗೆ ಮರ್ತಿರ್ತತಿ. ಇನ್ನೇನ್ ಹೇಳ್ತಿ? ಆದ್ರೂ ನೀವು ಸ್ವಲ್ಪ ಆ ಕಡೆ ಇರ್ರಿ ಪ್ಲೀಸ್. ಎರಡು ನಿಮಿಷ ಕರಿತೀನಿ. ಏನ್ರಿ ಅಕ್ಕಾರ, ಆಕಿ ಗಂಡನ ಮುಂದನ ಕೇಳ್ಬಿಟ್ರಿಲ್ಲ ಇಂಥ ಪ್ರಶ್ನೆ, ನಾ ಏನ್ ಮಾಡಿ? ಕೈ ಕಾಲು ನಡಿ ಬೆವ್ರು ಹೊರಕತ್ ನಂಗೆ. ಅವ್ರ ನೆನಪ ಹಾರ್ಬಿಡ್ತಾರ ತೋರಿ, ನಿಮ್ದೇ ನೆನ್ಪಿಟ್ಕೊಂಗಿಲ್ಲ ಅವ್ರು. ಆದ್ರೆ ಇನ್ನೊಂದ್ಸಲ ಇದು ಡ್ಯಾನ್ಸ್ ಮಾಡಿ ತೋರಿಸ್ರಿ, ಭಾಳ ಚಂದ ಮಾಡಿರಿ ಅದ್ರ ಡ್ಯಾನ್ಸ್. ಅದನ್ನ ಮಾಡ್ತೇವ್ರಿ ಡ್ಯಾನ್ಸ್. ನೀವು ಕೇಳಿದ್ರಲ್ಲ ರೇಣುಕನ ಯಾಕೆ ಬೇಕು, ಬೇರೆ ಯಾವ ಹುಡುಗಿ ಯಾಕೆ ಬೇಡ ಅಂತ. ನಾ ಮೊದಲು ಪ್ರೀತಿಸಿದ ಹುಡುಗಿನ ರೇಣುಕಾ. ಆಕಿನ್ನ ಇದ ಹುಬ್ಬಳ್ಳಿಯಾಗ ಋತುನ ಬೆಟ್ಟ, ಉಣ್ಕಲ್ಕೆರಿ. ಅಲ್ಲ, ನಿಮ್ಗೆ ಫೇರ ಬಂದಿಲ್ಲ, ಅವ್ರು ನೋಡಿದ್ರೆ ಎತ್ತರಿದ್ದಾರ, ನೀವು ನೋಡಿದ್ರೆ ಕೊಳ್ಳಿದ್ದಿರಲ್ಲ. ಆಕಿನೂ ನಾನು ಪ್ರೀತಿಸಿದ್ರಿ, ನಾನು ಆಕಿನ ಪ್ರೀತಿಸಿದೆ. ಆಕಿಗೆ ಅಬ್ಜೆಕ್ಷನ್ ಇರಲಿಲ್ಲ ಅಂದ್ಮೇಲೆ ಈಗ ಪ್ರಶ್ನೆನ ಬರಂಗಿಲ್ಲ. ನೀವು ಅಮೃತ ವರ್ಷಿಣಿ ಸೀರಿಯಲ್ದೊಳಗ ಎಲ್ಲ ಅಮೃತ ಭಾಳ ಅಳತಿರ್ತಾಳ. ಹೌದು. ಅಕ್ಕಿನ ಭಾಳ ನಗಸಿರಿ ಲಾಸ್ಟಿಗೆ. ಹೌದ್ರಿ. ಹಂಗ ನಮ್ಮ ಹುಬ್ಬಳ್ಳಿ ಜನತೆಯನ್ನ ಭಾಳ ನಗಸಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಕುಂದ, ಅವಾಗಲೇ ಅದೇನೋ ಕನ್ಸು ಅಂದ್ರಲ್ಲ, ಏನದು? ಅದು ಈ ಕನ್ಸನ್ನು ತೋರಿಸ್ತೀರಾ? ಈಗ ಅದನ್ನ ಜನಗಳ ಮುಂದೆ ತೋರಿಸ್ತೀನಿ, ಅದನ್ನ ನಿನ್ನ ಮುಂದೆ ತೋರ್ಸಂಗಿಲ್ಲ, ನೀ ಇಲ್ಲಿಂದ ಹೋಗ್ಬೇಕು.
ಮತ್ತೆ ನಿಮ್ಮ ಮುಂದೆ ಬರ್ತಿದ್ದಾರೆ ಬೆಣ್ಣೆ ಬಸವರಾಜು. ನಿಮ್ಗೆಲ್ಲರಿಗೂ ಬೆಣ್ಣೆ ಕೊಡ್ತಾರೆ, ತುಪ್ಪ ಮಾಡ್ಕೊಳ್ಳಿ. ನಕ್ರೆ ಏನಾಗುತ್ತೆ ಅಂತಂದ್ಬಿಟ್ಟು 2 ಅಕ್ಷರದಲ್ಲಿ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಭೂಮಿ ಎಂಬ 2 ಅಕ್ಷರದ ಮೇಲೆ ಹುಟ್ಟಿ, ಜೀವ ಎಂಬ 2 ಅಕ್ಷರ ಪಡೆದು, 2 ಅಕ್ಷರದ ಗಂಡು 2 ಅಕ್ಷರದ ಹೆಣ್ಣಾಗಿ, 2 ಅಕ್ಷರದ ಅಜ್ಜ ಅಜ್ಜಿ, 2 ಅಕ್ಷರದ ಅಪ್ಪ ಅಮ್ಮ, 2 ಅಕ್ಷರದ ಅಣ್ಣ ತಮ್ಮ, 2 ಅಕ್ಷರದ ಅಕ್ಕ ತಂಗಿಯೊಂದಿಗೆ ಮಮತೆಯಿಂದ ಬೆಳೆಯುತ್ತಾ, 2 ಅಕ್ಷರದ ಗುರುವಿನ ಬಲದೊಂದಿಗೆ 2 ಅಕ್ಷರದ ವಿದ್ಯೆ ಸಂಪಾದಿಸಿ, 2 ಅಕ್ಷರದ ಹಣ ಗಳಿಸುತ್ತಾ, 2 ಅಕ್ಷರದ ನೋವನ್ನು ನುಂಗಿಕೊಳ್ಳುತ್ತಾ, 2 ಅಕ್ಷರದ ಸಿಟ್ಟನ್ನು ದೂರವಿಡುತ್ತಾ, 2 ಅಕ್ಷರದ ಸ್ನೇಹವನ್ನು ದ್ವಿಗುಣಗೊಳಿಸಿಕೊಳ್ಳುತ್ತಾ, 2 ಅಕ್ಷರದ ಪ್ರೀತಿಯನ್ನು ಸಂಪಾದಿಸುತ್ತಾ, 2 ಅಕ್ಷರದ ಜಾಣ್ಮೆಯನ್ನು 2 ಅಕ್ಷರದ ತಾಳ್ಮೆಯನ್ನು ಬೆಟ್ಟದಷ್ಟು ಬೆಳೆಸಿಕೊಳ್ಳುತ್ತಾ, 2 ಅಕ್ಷರದ ನಾನು ಎಂಬ ಅಹಂಕಾರವನ್ನು ಮೆರೆಯದೆ 2 ಅಕ್ಷರದ ನಾವು ಎಂಬ ಮಮಕಾರವನ್ನು ಬೆಳೆಸಿಕೊಳ್ಳುತ್ತಾ, 2 ಅಕ್ಷರದ ಸಿಹಿಯಾದ ಘಟನೆಗಳನ್ನು ನೆನೆಯುತ್ತಾ, 2 ಅಕ್ಷರದ ಕಹಿಯಾದ ಘಟನೆಗಳನ್ನು ಮರೆಯುತ್ತಾ, 2 ಅಕ್ಷರದ ಕಣ್ಣು 2 ಅಕ್ಷರದ ರಕ್ತವನ್ನು 2 ಅಕ್ಷರದ ದಾನ ಮಾಡುತ್ತಾ, 2 ಅಕ್ಷರದ ಮುಪ್ಪು ಬಂದು 2 ಅಕ್ಷರದ ಸಾವು ಬರುವ ತನಕ 2 ಅಕ್ಷರದ ನಿಮ್ಮ ಮುಖದ ಮೇಲೆ 2 ಅಕ್ಷರದ ನಗು ಇದ್ದಿದ್ದೇ ಆದರೆ 2 ಅಕ್ಷರದ ಸ್ವರ್ಗ ನಿಮ್ಮ ಅಂಗೈಯಲ್ಲಂತೆ ಬಂಧುಗಳೇ. ನಾನು ಒಬ್ಬ ಸ್ವಾಮಿ ಹೆಸರು ಹೇಳಿ ಹಾಸ್ಯ ಮಾಡ್ಬೇಕಂತ ಇದ್ದೀನಿ. ಆ ಸ್ವಾಮಿ ಹೆಸರು ಹೇಳ್ಬಿಟ್ರೆ ಈ ಚಾನಲ್ ಏನು ಮಾಡಿಬಿಡ್ತಾರೆ, ಮ್ಯೂಟ್ ಮಾಡಿಬಿಡ್ತಾರೆ. ಆ ಸ್ವಾಮಿ ಯಾರಂತ ನಿಮಗೆ ಗೊತ್ತೈತೆ ಹೌದಲ್ವಾ? ನಾನು ಅದಕ್ಕೆ ಇವರು ಮ್ಯೂಟ್ ಮಾಡ್ತಾರಲ್ಲ, ನಾನು ಆ ಸ್ವಾಮಿ ಹೆಸರನ್ನ ಮ್ಯೂಟಾನಂದ ಅಂತ ಮಾಡಿಬಿಟ್ಟಿನಿ. ನೀವು ಮ್ಯೂಟಾನಂದ ಅಂತಂದ್ರೆ ಯಾವ ಸ್ವಾಮಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಬಿಡ್ರಿ, ಅಷ್ಟೇ ಸಾಕು. ಹೌದಾ? ನೋಡ್ರಿ, ಪ್ರೀತಿಯ ಸೆಳೆತ ಅಂದರೆ ಹೆಂಗಿರುತ್ತೆ ಅಂತ ನೀವು ತಿಳ್ಕೊಬೇಕು ಅನ್ನಂಗಿದ್ರೆ ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಅಂದರೆ ಏನು ಅಂತ ನೀವು ತಿಳ್ಕೊಬೇಕು ಅನ್ನಂಗಿದ್ರೆ ಅಮೆರಿಕಾ ಸಿನಿಮಾ ನೋಡ್ಬೇಕಂತೆ. ಪ್ರೀತಿ ಹೆಂಗೆ ಮಾಡಬೇಕು ಅಂತ ನೀವು ತಿಳ್ಕೊಬೇಕು ಅನ್ನಂಗಿದ್ರೆ ಪ್ರೇಮಲೋಕ ಸಿನಿಮಾ ನೋಡ್ಬೇಕಂತೆ. ಇನ್ನು ಪ್ರೀತಿ ಮಾಡಿ ಕೈ ಬಿಡೋದಾದರೆ ಮುಂಗಾರು ಮಳೆ ಸಿನಿಮಾ ನೋಡ್ಬೇಕು. ಇನ್ನು ಪ್ರೀತಿ ಮಾಡಿ ಮೆಂಟಲ್ ಆಗೋದಾದರೆ ಚೆಲುವಿನ ಚಿತ್ತಾರ ಸಿನಿಮಾ ನೋಡ್ಬೇಕಂತ್ರಿ. ಮೆಂಟಲ್ ಆಗಿ ಪ್ರೀತಿ ಮಾಡೋದಾದರೆ ಮನಸಾರ ಚಿತ್ರ ನೋಡ್ಬೇಕಂತ. ಪ್ರೀತಿ ಮಾಡಿ ಮದುವೆ ಆಗ್ಬೇಕನ್ನಂಗಿದ್ರೆ ಹುಡುಗಾಟ ಸಿನಿಮಾ ನೋಡ್ಬೇಕಂತ್ರಿ. ಪ್ರೀತಿ ಮಾಡಿ ಮದುವೆಯಾಗಿ ಸಾಯ್ಬೇಕನ್ನಂಗಿದ್ರೆ ದುನಿಯಾ ಸಿನಿಮಾ ನೋಡ್ಬೇಕಂತ್ರಿ. ಪ್ರೀತಿ ಮಾಡಿ ಮದುವೆಯಾಗಿ ಸಾಯ್ಬೇಕನ್ನಂಗಿದ್ರೆ ದುನಿಯಾ ಸಿನಿಮಾ ನೋಡ್ಬೇಕಂತ್ರಿ. ಪ್ರೀತಿ ಮಾಡದೆಯೇ ಮದುವೆಯಾಗದೆಯೇ ಎಲ್ಲವನ್ನೂ ಮಾಡ್ಬೇಕಂದ್ರೆ ಮ್ಯೂಟಾನಂದನ CD ನೋಡ್ಬೇಕಂತ್ರಿ. ಅದೇನಪ್ಪ ಆ ಸ್ವಾಮಿ ಮ್ಯೂಟಾನಂದನ ಸ್ವಾಮಿ ಹೇಳ್ಬಿಟ್ರಿ ಎಲ್ಲರೂ ಕೇಕೆ ಹೊಡಿತೀರಿ, ಚಪ್ಪಾಳೆ ಹೊಡಿತೀರಿ, ಏನು ಭಕ್ತರಿದ್ದೀರೋ ಶಿಷ್ಯರಿದ್ದೀರೋ ಗೊತ್ತಿಲ್ಲ. ನೋಡ್ರಿ, ಸ್ವಾಮಿಗಳದು ಮ್ಯೂಟಾನಂದ ಸ್ವಾಮಿಗಳದ್ದು ಎಂಕ್ವೈರಿ ನಡೀತಿತ್ತಂತೆ ಕೋರ್ಟಲ್ಲಿ. ಮ್ಯೂಟಾನಂದ ಸ್ವಾಮಿಗಳು ಎಂಕ್ವೈರಿ ನಡೀತಿತ್ತು. ಜಡ್ಜ್ ಕೇಳಿದ್ರು, ಏನಂತ ಕೇಳಿದ್ರು, ಮ್ಯೂಟಾನಂದ ಸ್ವಾಮಿಗಳೇ, ಕಾವಿ ಬಟ್ಟೆ ಹಾಕಿಕೊಂಡು ನೀವು ಆ ಕೆಲಸ ಮಾಡಿದ್ದು ತಪ್ಪಲ್ಲವೇ ಅಂದ್ಬಿಟ್ರು. ಮ್ಯೂಟಾನಂದ ಸ್ವಾಮಿ ಉತ್ತರ ಹೇಳ್ದ, ಸತ್ಯ ಹೇಳ್ತೀನಿ ನ್ಯಾಯಾಧೀಶರೇ, ನಿಜ ಹೇಳ್ತೀನಿ ನ್ಯಾಯಾಧೀಶರೇ, ಆ ಕೆಲಸ ಮಾಡುವಾಗ ನಾನು ಕಾವಿ ಅಲ್ಲ ಬೇರೆ ಯಾವ ಬಟ್ಟೆನೂ ಹಾಕೊಂಡದ್ದಲ್ಲ ಅಂದ. ನೋಡ್ರಿ, ಹುಡುಗರು ಎಷ್ಟು ಚಂದ ಉತ್ತರ ಕೊಡ್ತಾರಂದ್ರೆ, ಸ್ವಾಮೀಜಿಗಳ ಕಾಲಿಗೆ ಬಿದ್ದರೆ ಏನು ಸಿಗುತ್ತದೆ ಅಂತ ಕೇಳಿದ್ರು. ಸ್ವಾಮೀಜಿಗಳಿಗೆ ಕಾಲಿಗೆ ಬಿದ್ದರೆ ಅವರ ಪಾದ ಸಿಗುತ್ತದೆ ಅಂದ್ವಿ ನಾವು. ಒಬ್ಬ ಹುಡುಗ ಏನು ಅನ್ಬೇಕ್ರಿ, ಮ್ಯೂಟಾನಂದನ ಸ್ವಾಮಿ ಕಾಲಿಗೆ ಬಿಡು, ಒಂದು CD ಸಿಗ್ತದೆ ಅಂದವ ಮಗ. ಹುಡುಗರು ಎಲ್ಲಿ ಹೋಗಿ ಲಿಂಕ್ ಹಚ್ಚಿಬಿಡ್ತಾರ ಗೊತ್ತೇ ಆಗೋದಿಲ್ರಿ. ಭಾರಿ ಚಂದ ಲಿಂಕ್ ಹಚ್ಚಿತಾರ್ರಿ. ಹುಡುಗರು ಭಾರಿ ಚಂದ ಮಾತಾಡ್ತಾರಂದ್ರೆ ಹೆಂಗಂದ್ರೆ, ಒಬ್ಬ ಮ್ಯೂಟಾನಂದ ಸ್ವಾಮೀಜಿ ಕುತ್ಕೊಂಡು ಆಶೀರ್ವಚನ ಮಾಡ್ತಿದ್ರು. ಒಬ್ಬ ಭಕ್ತ ಬಂದ ಕಾಲಿಗೆ ಬಿದ್ದುಬಿಟ್ಟ. ಬಿದ್ದಿದ್ದೇ ತಡ 500 ರೂಪಾಯಿ ತೆಗೆದ ಹುಂಡಿ ಒಳಗೆ ಹಾಕಿದ. ಹುಂಡಿ ಒಳಗೆ ಹಾಕಿ ಇನ್ನೇನು ಹೋಗ್ತಿದ್ದ, ಮ್ಯೂಟಾನಂದ ಸ್ವಾಮಿಗಳ ಹತ್ರ ಶಿಷ್ಯ ನಿಲ್ಲು ಅಂದರು. ಅವ ನಿಂತಿದ್ದೇ ತಡ ಏನು ಅನ್ಬೇಕ್ರಿ, ಮ್ಯೂಟಾನಂದ ಸ್ವಾಮಿಗಳು ಭಕ್ತ ಪ್ರಸಾದ ಸ್ವೀಕರಿಸಿ ಹೋಗುವಂತೆ ಅಂದರು. ಅವ ಭಕ್ತ ಎಂಥ ಉತ್ತರ ಹೇಳ್ಬೇಕ್ರಿ, ಸ್ವಾಮಿಗಳೇ ನನಗೆ ಪ್ರಸಾದ ಗೀಸದ ಏನು ಬೇಡ, ನಿಮ್ದೊಂದು CD ಇದ್ರೆ ಕೊಟ್ಬಿಟ್ರೆ ತಾಂಡೋಕಿನಿ ಅಂದವ. ಭಾಳ ಚಂದ ಹುಡುಗರು ಭಾಳ ಚಂದ ಲಿಂಕ್ ಕೊಡ್ತಾರೆ. ಎಷ್ಟು ಚಂದ ಮೇಷ್ಟ್ರು ಪಾಠ ಮಾಡ್ತಿದ್ರು. ಏನಂತ ಕೇಳಿದ್ರು, 3ನೇ ಮಹಾಯುದ್ಧ ನಡೆದರೆ ಏನಾಗುತ್ತದೆ ಅಂತ ಕೇಳಿದ್ರು. ಇವ ಹುಡುಗ ಹೇಳ್ದ, 3ನೇ ಮಹಾಯುದ್ಧ ನಡೆದರೆ ಇನ್ನೇನಾಕತ್ರಿ ಸರ್, ಇತಿಹಾಸದ ಟೆಕ್ಸ್ಟ್ ಬುಕ್ ಇನ್ನೊಂದಷ್ಟು ದಪ್ಪಾಕತ್ರಿ ಅಂದೇವ. ಮಂಗಳೂರಿಂದ 2 ಮೀನುಗಳು ಹಾರ್ಕೊಂಬಂದ್ಬಿಟ್ಟಿದೆ. ಎಲ್ಲಿಗೆ ಅಂತೀರಾ? ಹುಬ್ಳಿಗೆ. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಮಂಗಳೂರು ಮೀನನಾಥ ಮತ್ತು ಮಂಗಳೂರು ಮೀನಾ ಕುಮಾರಿ. ತುಳು ಹಾಡನ್ನು ಇವತ್ತು ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಕೊಡೋಕೆ ರೆಡಿಯಾಗಿದ್ದಾರೆ. ಈಗ ನಿಮ್ಮ ಮುಂದೆ ಮಂಗಳೂರು ಮೀನನಾಥ ಮತ್ತು ಮಂಗಳೂರು ಮೀನಾ ಕುಮಾರಿ, ನಿಮ್ಮ ಜೋರು ಚಪ್ಪಾಳೆ ಒಂದಿಗೆ.
मुझे तुमसे प्यार हो गया, मेरा दिल तुझ में खो गया। हो मुझे तुमसे प्यार हो गया, मेरा दिल तुझ में खो गया। बॉम्बाय ऊर कैट नमा बेजार नन बुडवना। मुझे तुमसे प्यार हो गया, मेरा दिल तुझ में खो गया। ದಿನನಿತ್ಯ ಮುಡಿಪುಗ ಕನ್ನಡದ ಅಕ್ಷರನು ಪುಲ್ಯಾಂಡ ಓದುಗ ಊರುದನೆ ಮಲ್ಲಿಗೆನ ದಿನನಿತ್ಯ ಮುಡಿಪುಗ ಕನ್ನಡದ ಅಕ್ಷರನು ಪುಲ್ಯಾಂಡ ಓದುಗ ಆಟಕೂಟದ ಸಂಭ್ರಮ ಪ್ರತಿದಿನಲ ಮುಲುಂಡುಯ ಮಹಾರಾಷ್ಟ್ರ ಕರ್ನಾಟಕ ಪಂಪಿ ಭೇದನು ಗಿಡಪುಲ मुझे तुमसे प्यार हो गया मेरा दिल तुझ में खो गया हो मुझे तुमसे प्यार हो गया मेरा दिल तुझ में खो गया बॉम्बाय ऊर कैट नमा बेजार नन बुडवना मुझे तुमसे प्यार हो गया मेरा दिल तुझ में खो गया ಗುರುಕುಲೆ ಅಂತೂ ಎಲ್ಲರೂ ಮನ್ಸನ್ ಗೆದ್ಬಿಟ್ರಿ. ಆಗಲೇ ಹೇಳಿದಲ್ಲ ಮಾರ, ಅವ್ರ ಆಶೀರ್ವಾದ ಇದ್ರೆ ಮಾತ್ರ ಗೆಲ್ಲೋದು, ನಾವು ಇಲ್ಲದಿದ್ರೆ ಇಲ್ಲಿಗೆ ಗೆಲ್ಲೋದು. ಕನ್ನಡಕ ತೆಗೆದು ನೋಡ್ರಿ ಎಷ್ಟೊಂದು ಜನ ಕೂತಿದ್ದಾರೆ. ಕಂಟ್ರೋಲ್ ಆಗೋದಿಲ್ವಾ ಕನ್ನಡಕ ತೆಗೆದ್ರೆ? ಅದಕ್ಕೆ ಕನ್ನಡಕ ಹಾಕೋದು. ಮೀನಾ ಕುಮಾರಿ ಅವರೇ, ಇವತ್ತು ಹುಬ್ಳಿಗೆ ಬಂದಿದ್ದೀರಾ. ನೀವು ಮೂತಿ ತಿರ್ಸಿದ್ರೆ ಮುತ್ತತ್ತಿ ರಾಯನೇ ಮೂತಿ ನಾಚ್ಕೋತಾನೆ. ಒಂದ್ಸತಿ ತಿರುಗಿ ತೋರಿಸಿ. ಆದ್ರೆ ನಮ್ ರಾಯರ್ ನಾಚ್ ತಿರ್ಕೊಳ್ಳಲ್ವಲ್ಲ, ಅದಕ್ಕೆ ಕನ್ನಡಕ ಹಾಕೊಳ್ಳೋದವ್ರು. ಈ ಒಂದ್ಸತಿ ಮೂತಿ ತಿರುಗಿಸಿ ನೋಡೋಣ. ಸರಿಯಾಗಾದ್ರೆ ಜನರು ಏನು ಮಾತಾಡ್ತಾರೆ ನಿಮ್ಮ ಬಗ್ಗೆ ಅಂತೆಲ್ಲ ನೋಡೋಣ. ಮಾತಾಡಿ ನಿಮ್ಮ ಮೀನಾ ಅನ್ನತನ ಜೊತೆ. ನಾವು ಉಡುಪಿಯವರು ನಿಮ್ಮ ಜೊತೆ ತುಳುವಲ್ಲೇ ತುಳುಲೇ ಮಾತಾಡ್ತೀರಾ? ಹೌದು. ನನಗೆ ಬೈಬೇಡಿ ಅಷ್ಟೇ, ನನಗೆ ಅರ್ಥ ಆಗಲ್ಲ. ಅವರು ಕೇಳ್ತೀನಿ. ಹಾಂ ಕೇಳಿ. ಅತ್ತ ಈ ರೆದಗಲ್ಲ ಫ್ಲವರ್ಸ್ ಫ್ಲವರ್ಸ್ ಅನ್ನೋ ಪಿರಾವಡ ಸುತ್ತರತ್ತೆ ಬುಡದಿ ಆ ಚೌಕ್ದಾರಲ್ಲರ್ ಕೂಡ ತಾಯಿಗೆ ಬಾತೆ ಫ್ಲವರ್ಸ್ ಬೋಡಿದೆ ಅತ್ತೆ ಇಲ್ಲಡಿ ಏಪಲ್ಲ ನೀರು ದೋಸೆ ಮಲ್ಪೇರ್ ಮಾಡಿದ ಹೋಟೆಲ್ ಮಸಾಲೆ ದೋಸೆ ತಿನ್ನಂದ ಗುಲಿಯ ರಾಪುಂಡ. ಏನು ಅತ್ತೆ ಸೊಸೆ ಜಗಳಾಡ್ತಿದ್ದೀರಾ? ಅವ್ರು ಕೇಳ್ತಾರದು ಎಫ್ ಎಮ್, ಮನೇಲಿ ಅಷ್ಟು ಅಂತ ಹೆಂಡ್ತಿದಾರಲ್ಲ, ಹೊರಗಡೆ ಫ್ಲವರ್ಸ್ ಇಂದ ಯಾಕೆ ಹೋಗ್ತೀರಂತ. ಅದಕ್ಕೆ ನಾನು ಹೇಳಿದೆ ಮನೆಯಲ್ಲಿ ನೀರು ದೋಸೆ ಮಾಡ್ತಾರೆ ಅಂತ ಹೇಳಿ ಹೊರಗಡೆ ಮಸಾಲೆ ದೋಸೆ ತಿನ್ನಕ್ಕೆ ಇರಕ್ಕಾಗುತ್ತಾ? ಅಲ್ಲ ಹೊರಗಡೆ ಹೋದ್ರೆ ಯಾವಾಗ್ಲೂ ತಿನ್ಬಹುದಲ್ಲ, ಮನೆಯಲ್ಲಿ ಅಷ್ಟು ಜನದ ಹುಡುಗಿ ಹಿಡ್ಕೊಂಡು ಮತ್ತೆ ನಿಮ್ಗೆ ಗಂಡ ಹೆಂಡತಿ ಸಿಸ್ಟಮ್ ಆಗಿ ಹೊರಗಡೆ ಮಸಾಲೆ ದೋಸೆ ತಿಂದದನ್ನು ಮನೇಲಿ ಹೇಳೋದಿಲ್ಲ, ಇಲ್ಲದ್ರೆ ನೀರು ದೋಸೆನೂ ಸಿಗಲ್ಲ ನಮಗೆ. ಮೀನನಾಥ ಅಂತ ಯಾಕೆ ಹೆಸರು ಬಿತ್ತು ನಿಮ್ಗೆ? ಅದು ಯಾವ ಜನ್ಮದ ಪುಣ್ಯದ ಫಲ ಅಂತ ಗೊತ್ತಿಲ್ಲ ನನಗೆ. ಮಂಗಳೂರಿನಿಂದ ನನಗೆ ಇಲ್ಲಿಗೆ ಬೆಂಗಳೂರಿಗೆ ಬಂದು ಪಂಚರಂಗಿ ಪಂಪಲ್ಲಿ ಮೀನನಾಥ್ ಅಂತ ಹೆಸರಿಟ್ಟಿದಾರಲ್ಲ, ಈಗ ನಾನು ಊರಲ್ಲಿ ಇಟ್ಟ ನನ್ನ ಹೆಸರು ಎಲ್ಲರಿಗೆ ಮರ್ತೋಗಿದ್ದೀನಿ. ನಾನೀಗ ಮೀನನಾಥನೇ ಆಗಿಬಿಟ್ಟಿದ್ದೀನಿ. ಹೌದಾ? ನೀವು ತುಂಬಾ ಮೀನಾ ತಿಂತೀರಂತ ಮಾಡಿದ್ದೆ ನಾನು.
ಮೀನನಾಥರು ನೋಡಿದ್ರೆ ಸೆಕೆಂಡ್ ಉಪೇಂದ್ರ ನೋಡ್ದಂಗೆ ಆಕೈತೆ ನಮಗೆ. ಯಾಕಂದ್ರೆ ಅವ್ರು ಮಾಡೋ ಆ್ಯಕ್ಟಿಂಗ್ ಮಾಡೋ ಡೈಲಾಗ್ ಸೆಕೆಂಡ್ ಉಪೇಂದ್ರ ನೋಡ್ದಂಗೆ ಆಕೈತೆ ನಮ್ಗೆ. ಪಂಚರಂಗಿ ಪಂಪ ಸೀರಿಯಲ್ ಏನೈತಲ್ಲ ಅಗದಿ ಅತ್ಯುತ್ತಮ. ಎಲ್ಲ ಸೀರಿಯಲ್ಗಿಂತ ಒಳ್ಳೆ ಸೀರಿಯಲ್ ಕಾಮಿಡಿ ಸೀರಿಯಲ್ ಆಗಿ ಕಂಡು ಬರ್ತಾ ಇದೆ. ಆದರೂ ಎಲ್ಲ ಜನಕ್ಕೆ ರಾತ್ರಿ ಆರಾಮ್ಸರಿ ನಕ್ ಮಕ್ಕೋಬಹುದು ಅಂತ ಚೆನ್ನಾಗಿ ಸೀರಿಯಲ್ ನಡೆಸಿಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಅದಕ್ಕಾಗಿ ಒಳ್ಳೆ ಜೋಡಿ ಎಲ್ಲ ಒಂದು ಉತ್ತರ ಕರ್ನಾಟಕ ಭಾಷೆಯೊಳಗೆ ರೇಣುಕಾ ಮೈಲಾರಪ್ಪನ ಜೋಡಿ ಹಾಗೂ ದಕ್ಷಿಣ ಕನ್ನಡದೊಳಗೆ ಮೀನನಾಥ ಮೀನಾ ಕುಮಾರಿ ಇವರ ಜೋಡಿ ಭಾಳ ಚೆನ್ನಾಗಿ ಮೂಡ್ತಾ ಬರ್ತಾ ಇದೆ. ಹೀಗೆ ಚೆನ್ನಾಗಿ ನಡೀಲಿ ಅಂತಂದು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ. ನೀವಿಬ್ರು ಡ್ಯಾನ್ಸ್ ಮಾಡೋದು ನೋಡಿ ನಮಗೆ ಭಾಳ ಖುಷಿ ಆಯಿತು. ಬಟ್ ನಮಗೂ ಮಾಡ್ಬೇಕು ಅನಿಸಿದ್ರೆ ಸ್ಟೇಜ್ ಖಾಲಿ ಇಲ್ಲ. ಸ್ಟೇಜ್ ಖಾಲಿ ಇಲ್ವಾ? ಪಕ್ಕದಲ್ಲಿ ಮೀನುಕುಮಾರಿ ನಿಂತಿದ್ದಾರೆ. ಓಹೋ ಹೋ ಹೋ, ನಿಮ್ಮ ಅಪ್ಪ ಅಮ್ಮ ಬಂದಿಲ್ವಾ? ಅವ್ರು ಹಿಂದೆ ಹೋಗಿದ್ದಾರೆ. ಹಿಂದಿದ್ದಾರಾ? ಅದಕ್ಕೆ ಮುಂದೆ ಮಾತಾಡ್ತಿದ್ದೀರಾ? ಹಾಗೇನಿಲ್ಲ. ಏನು ಡ್ಯಾನ್ಸ್ ಮಾಡ್ಬೇಕು ಅವ್ರ ಜೊತೆ? ಬನ್ನಿ ಮತ್ತೆ. ಈಗ ನನಗೆ ಸುಸ್ತಾಗಿದೆ ಮರಲ್ಲ. ಬನ್ನಿ ಬನ್ನಿ, ಅಭಿಮಾನಿಗಳ ಜೊತೆ ಡ್ಯಾನ್ಸ್ ಮಾಡಲ್ವಾ ಗುರುಕುಲೆ? ಚಂದ್ರಕಾಂತ್ ಗೋಂಕರ್ ಅಂತ ಹೇಳಿ. ಮೀನನಾಥ್ ಅವ್ರು ನಂದು ಒಂದು ಆಸೆ ಇದೆ. ಏನು ಅಂದರೆ ನಿಮ್ಮ ಚಸ್ಮಾ ನಾನು ಕೊಟ್ಬಿಡಿ ಸಾಕು. ನಿಜವಾಗ್ಲೂ ನಾನು ಮಾತಾಡ್ತೀನಿ ಸರ್. ನಾನು ಈ ಸೀರಿಯಲ್ ಬರೋ ಮೊದಲು ತುಂಬ ಪ್ರಾಬ್ಲಮ್ ಅಲ್ಲಿದ್ದೆ. ಈಗ ಬೆಂಗಳೂರಿಗೆ ಸೀರಿಯಲ್ ಬಂದಮೇಲೆ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಚಸ್ಮಾ ಕೊಡೋದಿಲ್ಲ ನಾನು. ಇಲ್ಲ ಸರ್, ನನಗೊಂದಿನ ಕೊಡಿ ಸಾಕು. ನಾನು ಅದೇ ರೀತಿಯಾಗಿ ಒಂಥರ ಹೋಗ್ತಾ ಇದ್ದೀನಿ, ರೋಡ್ ಮೇಲೆ ಹೋಗ್ತಾ ಇರ್ತೀನಿ ನಾನು. ಇಲ್ಲ ಸರ್, ನಾನು ತಿಳಿದ ಮಟ್ಟಿಗೆ ಚಸ್ಮಾ ಕೊಟ್ಟರೆ ನಮ್ಮ ಲೈಫ್ ಹೋಯ್ತಾ ಅಂತ. ಹೌದು. ನಿಜದ ಲೈಫ್ ಒಳಗೆ ಇಂಥ ಗಂಡ ಸಿಕ್ಕರೆ ನಿಮ್ಮ ರಿಯಾಕ್ಷನ್ ಹೀಗೆ ಇರ್ತದ? ರಿಯಾಕ್ಷನ್ ಮೇ ಬಿ ಚೇಂಜ್ ಇರ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಪಾರ್ಟ್ನರ್ ಜೊತೆಗಿರ್ಬೇಕಾದ್ರೆ 100% ಸಪೋರ್ಟ್ ಮಾಡಲೇಬೇಕು ಅವ್ರನ್ನ. ಹುಬ್ಬಳ್ಳಿ ಮಂದಿ ಹತ್ರ ಒಂದು ಮಾತು ಹೇಳಬೇಕಂತೇಳಿ ಆಸೆ ಪಡ್ತಾ ಇದ್ದೀನಿ. ಈ ಧಾರಾವಾಹಿಯಲ್ಲಿ ನಾನು ಮಂಗಳೂರು ಮೀನಾಥ, ಇವರು ಮೀನಾ ಕುಮಾರಿಯಾಗಿ ಹಾಗೂ ಕೆಲವು ಕಲಾವಿದರು ನಿಮ್ಮ ಮುಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆದರೆ ನಮ್ಮನ್ನು ನೀವು ನೋಡುವಂತೆ ಮಾಡಿ, ಕೋಟಿ ಕರ್ನಾಟಕದವರು ನೋಡುವಂತೆ ಪರಿಚಯಿಸ್ತಿರೋರು ನಮ್ಮ ಡೈರೆಕ್ಟ್ರು ಪೃಥ್ವಿರಾಜ್ ಕುಲಕರ್ಣಿ ಸರ್, ಹಾಗೂ ನಮಗೆ ಅನ್ನದಾತರು ಗುರುರಾಜ್ ಕುಲಕರ್ಣಿ ಸರ್ ಇವರು, ಹಾಗೂ ನಮ್ಮ ಟೀಮಿನ ಹಿಂದೆ ಎಲ್ಲರೂ ಬಂದಿದ್ದಾರೆ. ಕ್ಯಾಮರಾಮ್ಯಾನು, ಮೈಕ್ ಮ್ಯಾನು ಮತ್ತು ಪ್ರೊಡಕ್ಷನ್ ಅವರು ಎಲ್ಲರೂ ಬಂದಿದ್ದಾರೆ. ನಾವಿಲ್ಲಿ ಏನು ಮಾಡ್ತಾ ಇದ್ದೇವೋ ಅದಕ್ಕೆಲ್ಲ ಅದರದ್ದೆಲ್ಲ ಸಹಕಾರ, ಅದರೆಲ್ಲ ಪ್ರೋತ್ಸಾಹ, ಅದರೆಲ್ಲ ಕ್ರೆಡಿಟ್ ಅವರಿಗೆ ಸಿಗಬೇಕು. ನಮ್ಮ ಧಾರಾವಾಹಿಗೆ ಯಾವಾಗಲೂ ಸಹಕರಿಸಿ, ಇನ್ನೂ ಹೆಚ್ಚು ನೋಡಿ ನಮಗೆ ಆಶೀರ್ವದಿಸಿ. ಥ್ಯಾಂಕ್ ಯು ಮೀನಾಥ್ರೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಆರ್ಟಿಸ್ಟ್ಗಳು ನೋಡಿದ್ರಿ, ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ, ನಾವೆಲ್ಲ ಸ್ಕಿಟ್ಗಳು ಮಾಡಿದ್ವಿ, ಮಾತಾಡಿದ್ವಿ, ಕಾಲು ಎಳೆದ್ವಿ. ಇದ್ರ ಹಿಂದೆ 2 ಧೀಶಕ್ತಿ ಇದೆ. ಆ ಶಕ್ತಿ ಯಾವುದು ಅಂದರೆ, ಒಂದು ನಮ್ಮನ್ನೆಲ್ಲ ತಡ್ಕೊಂಡು, ನಮ್ಮನ್ನೆಲ್ಲ ಸಹಿಸ್ಕೊಂಡು, ನಮ್ಮನ್ನು ಒಂದು ಹೆಸರು ಕೊಟ್ಟು, ನಮಗೆ ಉಸಿರು ಕೊಟ್ಟು, ಇವತ್ತು ನಾವೊಬ್ಬ ಪಂಚರಂಗಿ ಪಾಂಪಾಮ್, ನಾನೊಬ್ಬ FM ಅನ್ನೋಕ್ಕೆ ಅವರೇ ಕಾರಣ, ಒಬ್ಬ ಮೀನಾಥ ಆಗೋಕ್ಕೆ ಅವರೇ ಕಾರಣ. ಅವ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಹುಬ್ಬಳ್ಳಿಯವರೇ ಆದ ಶ್ರೀಯುತ ಪೃಥ್ವಿರಾಜ್ ಕುಲಕರ್ಣಿ ಅವರು. ಹಾಗೆ ಇನ್ನೊಬ್ಬ ಧೀಶಕ್ತಿ, ನಮ್ಮೆಲ್ಲರ ಅನ್ನದಾತ, ಇವರ ಸಹೋದರ, ಅವರೇ ಶ್ರೀಯುತ ಗುರುರಾಜ್ ಕುಲಕರ್ಣಿ. ಇವರಿಬ್ಬರ ಜೊತೆ ನಾವೆಲ್ಲ ಮಾತಾಡೋಕ್ಕೆ, ಡೈಲಾಗ್ ಹೇಳೋಕ್ಕೆ, ನಿಮ್ಮ ಜೊತೆ ಈ ಥರ ಹಗುರವಾಗಿ ಮಾತಾಡೋಕ್ಕೆ ಇಬ್ಬರು ಮೇಯ್ನ್ ಕಾರಣ ಇದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ದಕ್ಷಿಣ ಮೂರ್ತಿ ಸರ್ ಹಾಗೂ ಭರತ್ ಸರ್. ಇವತ್ತು ಇಷ್ಟೆಲ್ಲ ಸಂಭ್ರಮದಿಂದ ನಾವು ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡಿದ್ವಿ, ನಿಮ್ಮ 3 ಮಂದಿ ಪರ್ಫಾರ್ಮ್ ಮಾಡಿದ್ವಿ.
ಏನು ಅನ್ಸತ್ತೆ ಸರ್ ನಿಮ್ಮ ಊರಲ್ಲಿ ನಾವೆಲ್ಲ ಬಂದಿರೋದು? ಇಲ್ಲ, ನಾ ಈ ಪರ್ಫಾರ್ಮೆನ್ಸ್ಗೆ ನಾ ಏನಾರ ಅನ್ನೋದಕ್ಕಿಂತ ನಮ್ಮ ಹುಬ್ಬಳ್ಳಿ ಜನರು ಹೇಳ್ಬೇಕು ಅದು ಹೆಂಗಿತ್ತು ಅಂಥೇಳಿ. ಅವ್ರ ಚಪ್ಪಾಳೆ ಮೂಲಕ ಹೇಳ್ಬೇಕು. ಸರ್ ನಮ್ಮ ಟೀಮ್ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ, ನಮ್ಮ ರೈಟ್ರು ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಡಿ ಸರ್. ಅದೇ ಈಗ ನಮ್ಮ FM ಹೇಳ್ದ, ಇವರು ನಮ್ಮ ಭರತ್ ಸರ್, ಇವ್ರು ನಮ್ಮ ರೈಟ್ರು. ಇವ್ರಿಗೆ ನಾವು ಊರ್ಗೋಲು ಅಂತ ಕರಿತಿದ್ದೆ. ಇವ್ರು ನಮ್ಮ ಊರ್ಗೋಲು ಆದರೆ ಇವರು ನಮ್ಮ ಕೊಡೆ DM ದಕ್ಷಿಣ ಮೂರ್ತಿ ಅಂತ ಇವರು. ನಮ್ಮ ಅನ್ನದಾತ ಅಣ್ಣ ಗುರುರಾಜ್ ಕುಲಕರ್ಣಿ. ಇದು ನನ್ನ ಇಲ್ಲಿ ಹಿಂದೆ ಇನ್ನೊಬ್ಬರು ಇದ್ದಾರೆ, ಅವ್ರನ್ನೂ ಒಂದು ನಿಮಿಷ ನಾ ಕರಿಬೇಕಂತೀನಿ. ನಮ್ಮ ಛಾಯಾಗ್ರಾಹಕರು ಪವನ್. ನನ್ನ ಕಣ್ಣಾಗಿರೋ ಮೊದಲನೇ ಕಣ್ಣು ಇವ್ರು. ನಾನೇನು ಕನಸು ಕಂಡಿರ್ತೀನಿ ಅದನ್ನು ಮೊದಲು ನೋಡುವಂಥ ವ್ಯಕ್ತಿ ಇವರು. ಆಮೇಲೆ ನಾ ಏನು ತೆಗೆದಿರ್ತೀನಿ ಅದಕ್ಕೆ ಕತ್ರಿ ಹಾಕುವಂಥ ವ್ಯಕ್ತಿ ಇವರು. ಇನ್ನೊಬ್ರು ಇದ್ದಾರೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್. ಇಷ್ಟೆಲ್ಲ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಇಲ್ಲೆಲ್ಲ ಸಪೋರ್ಟಿವ್ ಆಗಿರ್ತಾರಲ್ಲ ಅವರು ನಮ್ಮ ಸೂರಿ ಪ್ರೊಡಕ್ಷನ್ ಮ್ಯಾನೇಜರ್. ಆಮೇಲೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ವಿಜಯ್ ಅಂತ, ನನಗೆ ಬಲಗೈ ಬಂಟ ಆಗಿರೋ, ನನ್ನ ನಿರ್ದೇಶನದಲ್ಲಿ ಬಲಗೈ ಬಂಟ ಆಗಿರೋ ವಿಜಯ್. ಆಮೇಲೆ ನಮ್ಮ ಸೌಂಡ್ ಇಂಜಿನಿಯರ್ ಬಂದಾರ ಭಾಗಿ. ಇವ್ರು ನಮ್ಮ ಸೌಂಡ್ ಇಂಜಿನಿಯರ್. ನೀವೇನು ಕೇಳಿಸ್ಕೋತೀರಿ ಅದು ಇವ್ರು ರೆಕಾರ್ಡ್ ಮಾಡಿರ್ತಾರೆ. ಇವರು ನಮ್ಮ ಮೇಕಪ್ ಮ್ಯಾನ್ ಮಂಜು ಅಂತ. ಇದು ನನ್ನ ಚಿಕ್ಕ ತಂಡ. ಇನ್ನೂ ಒಬ್ರು ಇದ್ದಾರೆ, ಕಾಸ್ಟ್ಯೂಮರ್ ಇದ್ದಾರೆ, ನಮ್ಮ ಸಚಿನ್ ಅಂತ. ಇವರು ಕಾಸ್ಟ್ಯೂಮರ್. ಇವ್ರು ನಮ್ಮ ಸೆಟ್ ವರ್ಕ್, ಇದೇನು ಡೆಕೋರೇಟಿವ್ ಆಗಿರ್ತದೆ ಇದನ್ನೆಲ್ಲ ನಮ್ಮ ಸೆಟ್ನಾಗ ಏನಿರ್ತದೆ ಅದನ್ನೆಲ್ಲ ಇವರಿಬ್ಬರು ಮಾಡ್ತಾರೆ. ಇದು ನನ್ನ ಸಣ್ಣ ಒಂದು ಟೀಮ್. ಇವತ್ತು ನಮಗೆಲ್ಲ ಕ್ವಶನ್ಗಳು ಕೇಳಿದ್ರಿ, ನಾವೆಲ್ಲ ಡ್ಯಾನ್ಸ್ ಮಾಡೋಕ್ಕೋ ಅಥವಾ ಇನ್ನೊಂದು ಮಾಡೋಕ್ಕೋ ಈ ಕಾರಣಕರ್ತರು ಇವರೆಲ್ಲ. ಇವ್ರಿಗೆಲ್ಲ ಒಂದೊಂದು 2-3 ಪ್ರಶ್ನೆ ಕೇಳೋಣ ಅಲ್ವಾ? ಸರ್ ನನ್ನ ಹೆಸರು ಮೋಹನ್ ಕುಂದಗೋಳ ಅಂತಾರ. ಈ ತಂಡ ರಚನೆ ಮಾಡ್ರಿ ಅಲ್ಲ ಸರ್, ಇದು ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಸರ್. ಈ ನಿಮ್ಮ ಸಹಕಾರದಿಂದ ಸರ್ ಎಲ್ಲ ದೊಡ್ಡ ದೊಡ್ಡ ನೋಡುವಂತಾಗಲಿ ಸರ್. ನೀವು ಮುಂದೋಗಿ ನಾವು ನಕ್ಕೊಂತ ಮಕ್ಕೋತೇವಲ್ಲ ಸರ್, ಭಾಳ ಖುಷಿ ಆಗ್ತೈತೆ ನಮ್ಗೆ. ಈ ತಂಡ ಮುಂದೆ ಹೋಗ್ಲಿ ಅಂತ ನಾನು ಶುಭ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಗ್ನಗ್ತ ಏನಾದರೂ ಪಬ್ಲಿಕ್ಕಿಗೆ ಮೆಸೇಜ್ ಕೊಡೋ ಅಂಥದ್ದು ಏನಾದರೂ ಕಾಮಿಡಿ ಟೈಪ್ ಮಾಡ್ಬೋದಾ? ಅಲ್ಲ, ಮೆಸೇಜ್ ಎಷ್ಟು ಅಂದ್ರೆ ನಾವು ನಗಿಸ್ಕೋತ ಮೆಸೇಜ್ ಎಷ್ಟು ಕೊಡಿಸ್ಬೋದು ಅಷ್ಟು ಕೊಡ್ತೀವಿ. ಯಾಕೆಂದರೆ ನಗೋ ಸೀರಿಯಲ್ ಅಂತಂದ್ರೆ ಯಾರು ಲಾಜಿಕ್ ಇಟ್ಕೊಂಡು ನೋಡೋಂಗಿಲ್ಲ, ಮ್ಯಾಜಿಕ್ ಇಟ್ಕೊಂಡು ನೋಡ್ತಾರೆ. ಅಂದ್ರೆ ನಾವು ಬರೀ ನಗಿಸ್ಲಿಕ್ಕೆ ಏನೇನು ಮಾಡಬೇಕು ಅದನ್ನಷ್ಟೇ ಮಾಡ್ತೀವಿ. ನಾವು ಅದ್ರಾಗ ಮೆಸೇಜ್ ಕೊಡ್ಲಿಕ್ಕೆ ಹೋದ್ರೆ ಇವನು ಅದನ್ನು ಹೇಳತ್ತಾನ ಅಂತಾರೆ. ಅಲ್ಲಲ್ಲ, ಸಣ್ಣ ಅಫ್ಕೋರ್ಸ್ ಒಳ್ಳೆ ರೀತಿಯ ಮೆಸೇಜ್ಗಳನ್ನ ನೀವು ನೋಡ್ಕೋತ ಬಂದಿರಿ. ನನ್ನ ಪ್ರಕಾರನ ಕುಡಿಯೋದು ಹಾಕಿಸ್ತೀವಿ, ಕೊನೆಗೆ ಹೇಳ್ತೀವಿ ಕುಡಿಬಾರ್ದು ಅದನ್ನು. ಅದರಿಂದ ಏನಾಗ್ತದೆ ನೀವು ಮುಂದೆ ನೋಡ್ಕೋತ ಹೋಗ್ರಿ. ಒಂದು ಸಣ್ಣ ಸಣ್ಣ ಮೆಸೇಜ್ ಇರ್ತಾವೆ, ಬಟ್ ಭಾಳ ಮೆಸೇಜ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಆದಷ್ಟು ನಗಿಸಿ ಕೊನೆಗೆ ಒಂದು ಮೆಸೇಜ್ ಕೊಡ್ತೀವಿ ಅಷ್ಟೇ. ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ಮಾಡ್ತಾ ಇರೋದು ಪ್ರೋಗ್ರಾಮ್ ನಾವು ದಿನ ನೋಡ್ತೀವಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ನಂದು ಒಂದು ಪ್ರಶ್ನೆ, ನಿಮ್ಮ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋರೆಲ್ಲ ನಿಮ್ಗೆ ಎಷ್ಟು ಕಾಟ ಕೊಡ್ತಾರೆ ಸರ್? ಇಲ್ಲ, ಅದನ್ನು ಕಾಟ ಅನ್ಲಿಕ್ಕೆ ಆಗಂಗಿಲ್ಲ. ನಿಮ್ಮೆಲ್ಲರ ಪ್ರೀತಿ ಸಿಗಬೇಕಂದ್ರೆ ಅವ್ರ ಕಾಟನ ನನಗೆ ಕಾರಣ ಆಗ್ತದೆ. ಸೂಪರ್ ಸರ್, ಥ್ಯಾಂಕ್ ಯು. ನಮ್ಮ ಸುವರ್ಣ ವಾಹಿನಿಯಲ್ಲಿ ಬರುವ ಎಲ್ಲ ಕಾರ್ಯಕ್ರಮಗಳು ಹೀಗೆ ಯಶಸ್ಸು ಕಾಣಲಿ ಅಂತ ಬೇಡ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಪಂಚರಂಗಿಗೆ ಪಾಂಪಾವ್ ಧಾರಾವಾಹಿನ ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಪಂಚರಂಗಿ ಪಾಂಪಾಮ್ ನಮಗೆ ಹೆಂಗಾಗಿದೆ ಅಂದ್ರೆ ಮೊದಲು ಇದನ್ನು ಚೆಂದಾಗಿ ನೀವು ಎಲ್ಲರೂ ಇದಕ್ಕೆ ಆಶೀರ್ವಾದ ಎಷ್ಟು ದಿವಸ ಮಾಡ್ತಿರೋ ಮೊದಲು ಇದ್ರ ಬಗ್ಗೆನೇ ಕನಸು ಕಾಣ್ತಿರ್ತೀವಿ ನಾವು. ನಿಮ್ಮನ್ನು ಆದಷ್ಟು ನಕ್ಕೋತಾ ಇರ್ತೀವಿ. ಇವಾಗ ಗೊತ್ತಾಯ್ತಲ್ವಾ ನಿಮ್ಮ ಕನಸು ಎಷ್ಟು ನನಸಾಗಿದೆ ಅಂತ. ಸೊ ಅದಕ್ಕೆ ನೀವು ಮತ್ತೆ ಏನಾದರೂ ಕೊಡುಗೆ ಕೊಡ್ತಾ ಇದ್ದೀರಾ ನಿಮ್ಮ ಕಡೆಯಿಂದ? ಅದೇ ಒಂದಾದ್ಮೇಲೆ ಒಬ್ಬ ವ್ಯಕ್ತಿ ಒಂದು ಸೀರಿಯಲ್ ಮಾಡ್ಕೋತ ಹೋಗ್ಬೋದು. ಒಂದು ಸೀರಿಯಲ್ ಆದ್ಮೇಲೆ ಮತ್ತೊಂದು ಸೀರಿಯಲ್ ಬೇಕು ಕನಸು ಕಾಣ್ತೀವಿ. ಓಕೆ, ಬಟ್ ಇವಾಗ ನಾನು ಇನ್ನೊಂದು ಕ್ವಶನ್ ಇದೆ. ಇವಾಗ ಸೀರಿಯಲಲ್ಲಿ ಆ್ಯಕ್ಟ್ರಸ್ಸು ಮದುವೆ ಆದಮೇಲೆ ಚೇಂಜ್ ಆಗ್ತಾರೆ, ಲೈಕ್ ನೀವೇನಾದರೂ ಚೇಂಜ್ ಮಾಡ್ತೀರಾ ಆ ಥರ? ಸರ್, ಅವ್ರು ಮದುವೆ ಆದ್ರೆ ಗಂಡಂದ್ರೆ ಬಿಡ್ಬೇಕಲ್ರಿ? ಖಂಡಿತ, ಅದು ನಾವು ಒಪ್ಕೋತೀವಿ. ಬಟ್ ಯಾವ ಗಂಡಂದ್ರೆ ಬಿಡ್ತಾರ? ಅವ್ರ ಹೆಂಡತಿಯರ್ ನಮ್ಮ ಸೀರಿಯಾಗಿ ಕೆಲಸ ಮಾಡ್ತಾರೆ ಸೀರಿಯಲ್ನಾಗ. ಫಸ್ಟಲ್ಲಿ ಏನು ಆ್ಯಕ್ಟ್ ಮಾಡಿರ್ತಾರಲ್ವಾ, ಜನರಿಗೆ ತುಂಬ ಲೈಕ್ ಆಗಿರ್ತಾರೆ. ಬಟ್ ನೆಕ್ಸ್ಟ್ ನಾ ಇದು ಮಾಡಕ್ ಹೋದ್ರೆ ಅದ್ರ ಬಗ್ಗೆ ನಾವೇನು ಮಾಡಿರ್ತೀವಿ ರೀ, ನಾವು ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿರ್ತೀವಲ್ಲ ಅದ್ರ ಬಗ್ಗೆ ಕನಸ್ಕೊಂಡಿರ್ತೀವಿ. ಸೊ ನಮಗೇನಿರ್ತದೆ ಅಂತಂದ್ರೆ ಜನರು ಈಗ ಒಂದು ಕ್ಯಾರೆಕ್ಟರ್ನ ಮಿಸ್ ಮಾಡ್ಕೋಬಾರ್ದಂತ. ಈ ಮೈಲಾರಪ್ಪ ಆಗಲಿ ರೇಣುಕಾ ಆಗಲಿ, ಜನರ ಮನಸ್ಸಲ್ಲಿ ಆ ಕ್ಯಾರೆಕ್ಟರ್ ಮಿಸ್ ಆಗಬಾರ್ದು. ಅವ್ರು ಮದುವೆಯಾಗಿ ಅವ್ರು ಹೋಗ್ಬಿಟ್ರೆ ಅಂತೇಳಿ ನಾ ಆ ಕ್ಯಾರೆಕ್ಟರ್ ಬಿಟ್ಬಿಟ್ರೆ ನೀವು ನಾಳೆ ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀರಿ. ಸೊ ಎರಡೂ ಮಿಸ್ ಆಗಬಾರ್ದು ಅಂತೇಳಿ ಒಂದರ ಇಟ್ಟಿರ್ತೀವಿ ನಾವು. ಓಕೆ. ಅಲ್ಲ, ಪಂಚರಂಗಿ ಪಾಂಪವ್ ನಾವು ಇನ್ನೊಂದ್ಸಲ ರಿಪೀಟ್ ಹಾಕ್ರಿ ಅಂದ್ರೆ ಬರೀ ಒಂದೇ ಸಲ ಹಾಕ್ಬಿಡ್ತೀರಿ, ಯಾರು ನೋಡ್ಲಿಕ್ಕೆ ಸಿಗಂಗಿಲ್ಲ. ಅದನ್ನು ನಾ ರಿಕ್ವೆಸ್ಟ್ ಮಾಡ್ಕೊಳಿತ್ತೆ ನಮ್ಮ ಹುಬ್ಬಳ್ಳಿ ವತಿಯಿಂದ ಇನ್ನೊಂದ್ಸಲ ರಿಪೀಟ್ ಹಾಕ್ರಿ ಅಂತಂದು ವಿನಂತಿ ಮಾಡ್ಕೋತೇನೆ. ಅಲ್ಲ, ನೀವು ರಿಪೀಟ್ ನೋಡ್ಬಿಟ್ರೆ ಇರೋದನ್ನ ನೋಡ್ಲಿಲ್ಲ ಅಂದ್ರೆ
ಅದಿಲ್ಲ ನಾವು ಒಂದು ಬೈ ಚಾನ್ಸ್ ಲೈಟ್ ಇಟ್ಟು ಹೋಗಿರ್ತಾವೆ, ನಮ್ಗೆ ಅದು ಏನಾತೋ ಏನೋ ಅಂತಂದು ಮತ್ತೆ ಕ್ಯೂರಿಯಾಸಿಟಿ ಹುಡ್ತದಲ್ಲ, ಅದಕ್ಕೆ ರಿಪೀಟ್ ಹಾಕಿದ್ರೆ ಅಂದ್ರೆ ಮತ್ತೆ ನೋಡ್ಬೋದಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಯಾರನ್ನೂ ಚೇಂಜ್ ಮಾಡಬೇಡ್ರಿ, ಈಗ ಚೆನ್ನಾಗಿ ಹೊಂಟದ ಈಗ ಮತ್ತೆ ಅವ್ರ ಮುಖಗಳು ಚೇಂಜ್ ಆತಂದ್ರೆ ಯಾರು ಇಲ್ಲ ಯಾರನ್ನೂ ಚೇಂಜ್ ಮಾಡೋ ಮನಸ್ಸು ನನಗಿಲ್ಲ. ಅವ್ರು ಚೇಂಜ್ ಆಗ್ತೇವೆ ಅಂತ ಬೇರೆ ಕಡೆ ಹೋದ್ರೆ ನಾ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ನಮ್ಮಲ್ಲಿ ಯಾರು ಅಂಥವ್ರು ಇಲ್ಲ. ಈಗ ಸದ್ಯಕ್ಕೆ ಯಾರನ್ನೂ ಚೇಂಜ್ ಮಾಡೋ ಅವಶ್ಯಕತೆ ನೋಡೋಂಗಿಲ್ಲ. ಇಲ್ಲ ಈಗೆಲ್ಲ ಚೆನ್ನಾಗಿ ನಡೆದದ, ಹಿಂಗೆ ನಡೀಲಿ ಅಂತ ಹೇಳಿ. ಆದ್ರೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೋತೀನಿ, ರಿಪೀಟ್ ಹಾಕ್ರಿ ಅಂತ ಹೇಳಿ ನಮ್ಮ ವಿನಂತಿ ಮಾಡ್ಕೋತೀವಿ. ಖಂಡಿತ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಟೀಮಿಗೆ ನಮಸ್ಕಾರ. ನಮಸ್ಕಾರ. ಪೃಥ್ವಿರಾಜ್ ಕುಲಕರ್ಣಿ ಅವರು, ಈ ಉತ್ತರ ಕರ್ನಾಟಕದವರು. ಹೌದು. ನೀವು ನಿಮ್ಮ ಸ್ನೇಹಿತರು ಜಾತಿ ಮತ ಭೇದ ಯಾವುದಿಲ್ದನ ಇಂಥದ್ದೊಂದು ಗ್ರೂಪ್ ಕಟ್ಕೊಂಡು ಒಳ್ಳೆ ಪ್ರೋಗ್ರಾಮ್ ಜನರಿಗೆ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖಂಡಿತ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಂದು ಸಲ ನಮಸ್ಕಾರ. ಥ್ಯಾಂಕ್ ಯು. ಈಗ ನಿಮ್ಮ ಮುಂದೆ ಈಕಿನ ರೇಣುಕಾ ಸೋಲೋ ಪರ್ಫಾರ್ಮೆನ್ಸ್, ನಿಮ್ಮ ಜೋರು ಚಪ್ಪಾಳೆ ಒಂದಿಗೆ. मेरा झुमका उठा के लाया यार वे, जो गिरा था बरेली के बाजार में। मैं तो ठुमका लगा के शर्मा गई, बोली घूम कर बजा दे के मैं आ गई। मुझको लचा के नच ले, आजा नच ले मेरे यार, तू नच ले छनक छनक छनकार। हो नच ले मेरे यार।
ಇವ್ರನ್ನೆಲ್ಲ ಯಾಕೆ ಕರ್ಕೊಂಬಂದಿದ್ದೀನಿ ಅನ್ಕೊಂಡ್ರಾ ಹಾಂ ಅಣ್ಣ ಅದೇನು ಇಷ್ಟೊಂದು ದಪ್ಪ ಇದ್ದೀರಲ್ಲ ಸಣ್ಣ ಆಗ್ಬೇಕು ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ವಾ? 3 ವರ್ಷದ ಕೆಳಗಡೆ ಜಿಮ್ಗೆ ಹೋಗ್ತಾ ಇದ್ದೆ, ಫುಲ್ ಜಾಗಿಂಗ್ ಮಾಡ್ತಿದ್ದೆ ಬೆಳಗಾಗೆದ್ದು, ಆಮೇಲೆ ಸ್ಕಿಪ್ಪಿಂಗ್ ಆಡ್ತಿದ್ದೆ. ಸ್ಕಿಪ್ಪಿಂಗ ಎಷ್ಟು ಚೆನ್ನಾಗಿ ನೀನ್ ಡ್ಯಾನ್ಸ್ ಮಾಡ್ದಿಲ್ಲ ಅದೇ ತರ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಆಮೇಲೆ ನಿಮ್ಗೆ ಈ ಲುಕ್ ಸರಿ ಹೋಗಲ್ಲ ಸರ್, ಅದನ್ನ ವಿಕಿಗೆ ಬಿಟ್ಬಿಡಿ ಅಂದ್ರು. ಅದಕ್ಕೆ ನಾನು ಈ ಲುಕ್ ಬಂದಿದ್ದೀನಿ. ಇದೇ ನನಗೆ ಶೋಭೆ ಅಲ್ವಾ ಸರ್? ಆದರೂ ನೀನು ಸಣ್ಣ ಆಗಬೇಕು ಅಂದ್ರಣ ಎಕ್ಸಸೈಸು ಜಿಮ್ಮು ಇದ್ರ ಜೊತೆಗೆ ನ್ಯೂಟ್ರಿ ಸ್ಲಿಮ್ ತೊಗೋಬೇಕು ನೀನು. ನ್ಯೂಟ್ರಿ ಸ್ಲಿಮ್ ತೊಗೊಂಡ್ರೆ ಇವ್ರ ಥರ ಸ್ಲಿಮ್ ಆಗ್ಬಿಡ್ತೀಯ. ಓ ಏನು ಇಷ್ಟೊಂದು ಹೈಟ್ ಇದ್ದಾರೆ ಇವರು. ಕೊಡೋಣ ಇಲ್ವ ನಿಮಿಷ ಮಮ್ಮ ಮುಕುಂದಣ್ಣ, ಏನು ನಿಂಗೇನು ಯಾವಾಗಲೂ ಹೈಟ್ ಆಗಬೇಕು ಬರೀ 3 ಅಡಿ ಸಾಕು ಅಂತ ಅನಿಸತ್ಯಾ? ಇಲ್ಲ ಹೈಟ್ ಆಗ್ಬೇಕು ಅನಿಸ್ತೈತಿ, ಆದ್ರೆ ಏನು ಮಾಡೋದು? ಮತ್ತೆ ಏನೇನು ಮಾಡ್ತಿದ್ಯಾ ಅದಕ್ಕೆ? ಏನು ಸ್ಕಿಪ್ಪಿಂಗ್ ಮಾಡ್ತೀನಿ, ಓಡ್ತೀನಿ, ಎಲ್ಲ ಎದಕ್ಕೆ ಗಿಡಕ್ಕೆಲ್ಲ ಜೋತ್ ಬಿಡ್ತೀನಿ, ಏನೂ ಆಗಲ್ತು. ಏನೂ ಆಗ್ತಿಲ್ವಾ? ಏನೂ ಆಗಲ್ಲ. ಏನೂ ಆಗಿಲ್ಲ ಅಂದರೆ ಬಳಸಿ ನ್ಯೂಟ್ರಿ ಗೇನ್. ಹೌದಾ? ನ್ಯೂಟ್ರಿ ಗೇನ್ ಹಾಕೊಂಡ್ರಣ ನೀನು ಇವ್ರ ಥರ ಸ್ಲಿಮ್ ಆ್ಯಂಡ್ ಫಿಟ್ ಆಗ್ಬಿಡ್ತೀಯ. ಹಾಂ ಏನು ನೀವು ಇಷ್ಟೊಂದು ಸ್ಲಿಮ್ ಆ್ಯಂಡ್ ಫಿಟ್ ಆಗಿದ್ದೀರಲ್ಲ, ಇದ್ರ ಹಿಂದಿನ ರಹಸ್ಯ ನೀನೇ ಹೇಳ್ದಲ್ಲಪ್ಪ ಇವಾಗ. ನ್ಯೂಟ್ರಿ ಗೇನಾ? ಸೂಪರ್ ಆಗರೆ. ಇವರೇ ಶಿಸ್ತಿನ ಶಿಪಾಯಿ ಶಿವಲಿಂಗಪ್ಪ. ನಾವು ಇಷ್ಟೊತ್ತು ಡ್ಯಾನ್ಸ್ ಮಾಡಿದ್ವಿ, ನಿಮ್ಮ ಜೊತೆ ಮಾತಾಡಿದ್ವಿ. ಇದರಿಂದ ನಮ್ಮನ್ನು ಡ್ಯಾನ್ಸ್ ಕಲಿಸಿ ತಿದ್ದಿ ತೀಡಿ ಮಂಗಳೂರಿಂದ ದೂರದ ಮಂಗಳೂರಿಂದ ಬಂದು ಕೊರಿಯೋಗ್ರಾಫ್ ಮಾಡಿಕೊಟ್ರು ನಮ್ಮ ಮಹೇಶ್ ಆಚಾರ್ಯ ಪುತ್ತೂರವರು. ಅವ್ರ ಸ್ಟೂಡೆಂಟ್ಸ್ ಏನು ಮಾಡಬೇಕು, ನಾನು ಒಂದು ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ತೀನಿ ಅಂತ ರೆಡಿಯಾಗಿ ನಿಂತಿದ್ದಾರೆ. ಅವ್ರಿಗೆ ಜೋರ್ ಚಪ್ಪಾಳೆ ಕೊಡ್ತಾ ಸ್ವಾಗತಿಸಿ. ಈಗ ನಿಮ್ಮ ಮುಂದೆ ಮಹೇಶ್ ಪುತ್ತೂರ್. जो मैं बोलता हूँ वो मैं करता हूँ, जो मैं नहीं बोलता वो मैं डेफिनेटली करता हूँ. जिंदा रहने के लिए 100 साल की उम्र जरूरी नहीं, सिर्फ एक दिन में ऐसा काम करो जिससे 100 साल तक दुनिया तुम्हें याद रखे. जाता है डर के नहीं, झपटने के लिए. I'm back. Don't angry me. ಇವತ್ತು ಹುಬ್ಬಳ್ಳಿಯಾಗ ನಮ್ಮ ಪಟಾರದ ಹೆಣ್ಣು ಮಕ್ಕಳು ಬಂದು ಪಾಲ್ಟೆ ಹುಡುಗಿರ ಹಳ್ಳಿ ಲೈಫ್ ಕಾರ್ಯಕ್ರಮ ನಡೆಸ್ಕೊಟ್ಟಾರ. ತಾವೆಲ್ಲ ಹೆಚ್ಚಿನ ಸಂಖ್ಯೆನಲ್ಲಿ ಬಂದು ಅವ್ರು ಮಾಡೋ ಟಾಸ್ಕ್ ನೋಡ್ಬೇಕು ಕಣ್ರವ. MP ಸರ್ ಏನಿ ತಮಟೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದೀರಾ ಪೆನ್ ಡ್ರೈವಲ್ಲಿ? ಅಯ್ಯೋ
ನಾನು ಅನ್ಕಂಡೆ ಇದೇ ಪ್ರಶ್ನೆ ಕೇಳ್ತೀಯ ಅಂತ. ಆದ್ರೆ ನನ್ನ ವಟಾರದಲ್ಲಿ ಬದುಕ್ತಾ ಇರೋ ಆ ಹೆಣ್ಮಕ್ಳು ಎಷ್ಟು ಸೋಮಾರಿ ಬಿದ್ದೋಗವೆ ಅಂದ್ರೆ ಹಳ್ಳಿ ಜೀವನ ಅಂದ್ರೆ ಏನು ಎತ್ತ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಅದು ಎಷ್ಟರ ಮಟ್ಟಿಗೆ ಅವ್ರಿಗೆ ಗೊತ್ತೈತಿ ಅಂತ ನಾನು ತಿಳ್ಕೊಳಕ್ಕೆ ಇವತ್ತು ಸುಮ್ಮನೆ ಈ ಕಾರ್ಯಕ್ರಮ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಬಂದ್ಬಿಡಿ ಅಂತ ಹೇಳಿದ್ದೀನಿ. ನೀನೇನು ಬರ್ತಾರಪ್ಪ, ನೀನ್ ಡಿಸ್ಟರ್ಬ್ ಮಾಡ್ಬೇಡ್ಕಯ್ಯ. ಶುರು ಮಾಡ್ತೀರಾ? ಏ ರೈಟ್ ಐಸೆ ಶುರು ಏ ಪ್ಯಾಟೆ ಹುಡುಗಿರ ಬರ್ರೇ ಯವ್ವ. ಈ ಕಾರ್ಯಕ್ರಮದಲ್ಲಿ ನಿಮಗೆ 2 ಟಾಸ್ಕ್ ಇಟ್ಟಿರ್ತೀನಿ. ಒಂದು ಆಯ್ಕೊಂಡು ಬನ್ನಿ, ಇನ್ನೊಂದು ಓಡಿಸ್ಕೊಂಡು ಬನ್ನಿ. ಹೆಂಗದೆ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರು ದೊಡ್ಡ ಬಹುಮಾನ ಪಡ್ಕತಾರೆ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಅಣ್ಣ ಅನ್ಬೇಡ ನೀನು, ಬಿಡು ನೀನು ಅನ್ಕ ಹೋಗು ನೀನು. ನೋಡು, ಇವತ್ತು ನಡೆಯೋ ಈ ಕಾರ್ಯಕ್ರಮದಲ್ಲಿ ನೋ ಪಾರ್ಸಲ್ಟಿ, ಎಲ್ಲ ಕರೆಕ್ಟ್ ಆಗಿರ್ಬೇಕು ಆಯ್ತಾ? ಮೊದಲನೇ ಸ್ಪರ್ಧೆ ನಿಮ್ಗೆಲ್ಲ ಅಕ್ಕಿ ಆರ್ಸಕ್ ಬರ್ತದ? ಯಾವ್ದು ಪಾರಿವಾಳ ಅಕ್ಕಿನ? ಯವ್ವ ನಾ ಹೇಳ್ತಿರೋದು ಅಕ್ಕಿ ಅಲ್ಲ, ಅಕ್ಕಿ ರೈಸು. ನಮ್ಗೆ ಅಕ್ಕಿ ಆರಿಸ್ಲಿಕ್ಕೆ ಗೊತ್ತಿಲ್ಲ ಮಾರೇರೆ. ಹೊಲಕ್ಕೆ ಹೋಗಿ ಯಾವ ತರ ನಾಟಿ ಮಾಡಿದಿರಾ? ನಮಗೆ ನಾಟಿ ಬಗ್ಗೆ ಎಲ್ಲ ಗೊತ್ತಿಲ್ಲ, ನಾವು ಬರೀ ನಾಟಿ ಔಷಧಿ ರೆಡಿ ಮಾಡೋದಷ್ಟೇ. ಕಟ್ಕೊಂಡು ನಾನು ಕಾರ್ಯಕ್ರಮ ಮಾಡ್ದಂಗೆ ನೋಡವ. ಆಯುಧ ಎಲ್ಲ ರೆಡಿ ಇದೆಯಾ? ಇವತ್ತು ನಮ್ಮ ಅಕ್ಕುಲಪ್ಪ ಬಂದಿಲ್ಲ ಅನ್ಬಿಟ್ಟು ಕಾರ್ಯಕ್ರಮವನ್ನು ನಾನೇ ನಡೆಸ್ತಾ ಇದ್ದೀನಿ. ನಡೆಸಿ ನೋಡೋಣ. ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ನನ್ನ ಕೈಯಲ್ಲಿರೋದು ಏನು ಗೊತ್ತಾ? ಏನು? ಪ್ಲಾಸ್ಟಿಕ್ ಕವರ್. ಅವ್ವ ಅದ್ರೊಳಗಿರೋದು ಸಾಸಿವೆ. ಸಾಸಿವೆ ಯಾಕೆ? ಒಗ್ಗರಣೆ ಹಾಕ್ಬೇಕಾ? ಒಗ್ಗರಣೆ ಹಾಕಕ್ಕಲ್ಲವಾ, ಇದೇ ಟಾಸ್ಕು. ಈ ಸಾಸಿವೆನ ನಾನು ಸ್ಟೇಜ್ ಮೇಲೆ ಬಿಡ್ತೀನಿ. ಯಾರು ಹೆಚ್ಚು ಸಾಸಿವೆಗಳನ್ನ ಆಯ್ಕೆ ಬರ್ತಾರೆ ಅವರೇ ಇವತ್ತು ಟಾಸ್ಕ್ ವಿನ್ನರ್. ಓಕೆ? 2 ಕಲರ್ ಒಂದೇ ಇದೆ. ಏನಿಲ್ಲ, ಹುಡುಕ್ಬೇಕು. ಅದೇ ಟಾಸ್ಕ್. ರೆಡಿ? ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಅಲ್ಲಲ್ಲ ಹುಡುಕ ಕಣ್ಣು ನೋಡಿ, ಕಣ್ಣು ಏನ್ ಕಸಾಪಾಸ ಎಲ್ಲ ತುಂಬ್ಕ ಬಂದ್ಬಿಟ್ರೆ ನಾವು ಒಪ್ಕೊಳ್ಳಲ್ಲ. ಕರೆಕ್ಟ್ ಆಗಿ ಸಾಸಿವೆಗಳು ಕೌಂಟ್ ಮಾಡ್ತೀವಿ ನಾವು. ಸಾಸಿವೆ ಕೌಂಟ್ ಮಾಡ್ತೀನಿ ನೀನು? ಮತ್ತೆ ವಯಸ್ಸಾಯ್ತು. ಅಯ್ಯೋ, ಅದಕ್ಕೇನು ದೇವ್ರು ಕಣ್ ಕೊಟ್ಟಿಲ್ವೇ? ಅಯ್ಯೋ ಮುಗ್ದೆ ಹೋಯ್ತು, ಇನ್ನೊಂದು ನಿಮಿಷ ಮಾತ್ರ ಉಳಿದಿದೆ. ಇಲ್ಲ, ಹುಡುಕಿ ಇನ್ನೂ ಟೈಮ್ ಇದೆ. ಯಾಕೆ ಹೇಳ್ತೀರಿ? 10 9 8 7 6 ಈಗ ಸಾಸಿವೆ ಎಷ್ಟು ಕೊಟ್ಟಿರ್ತೀನೋ ಅಷ್ಟು ಭಾಗ ಆಸ್ತಿ ನಾನು ಕೊಟ್ಬಿಡ್ತೀಯ? ಆ ವಿಚಾರವ ಇಲ್ಲಿ ಮಾತಾಡ್ಬೇಡ, ಇದು ಟಾಸ್ಕು. ಅಯ್ಯೋ ನಡಿ. ಸಾಸಿವೆಯ ಇದು ಬರೀ ಕಸ ನೋಡಿ. ಸಾಸಿವೆ ಅಯ್ಯೋ ಸಾಸಿವೆ ಕುಲನ ಇದು. ಎಂಪಿ ಅವರ ನಾ ಭಾಳ ಗೊಳೆ ಮಾಡೇನ್ರಿ ನೋಡ್ರಿ. ಅಯ್ಯಪ್ಪ ಎಲ್ಲ ಉದ್ರೋಯ್ತಲ್ಲ. ನಾ ಚಿಣ್ಮಣಿ ಕೇಳದ್ನ ನೀವು ಆಯ ತೀರ ನೋಡಿದ್ರೆ ಆ ನಮ್ಮನ್ನೆಲ್ಲ ಕಾಯೋ ದೇವ್ರುವೆ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ನಿಜವಾಗ್ಲೂ ನಿನ್ ಬದಲು ಅಕುಲೆ ಬರ್ಬೇಕಾಗಿತ್ತು. ಸತ್ವಾಗಿ ಹೇಳ್ತಾ ಇದೀನಿ ಕೇಳಿ. ಆ ದೇವ್ರು ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಅಂತ ಇದೀನಿ. ಅಂತ ಟೈಮಲ್ಲಿ ನೋಡ್ತಾ ಇರೋ ಜನ ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟಾರೋ. ಅದಕ್ಕಿಂತ ಮುಂಚೆ ಇನ್ನೊಂದು ಟಾಸ್ಕ್ ನ ಶುರು ಮಾಡ್ಬಿಡವ. ಈಗ ಮತ್ತೊಂದು ಟಾಸ್ಕ್ ಓಡಿಸ್ಕೊಂಡು ಬನ್ನಿ ಆಯ್ತಾ? ಓಡಿಸ್ಕೊಂಡು ಬನ್ನಿ. ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಡು ಇದಕ್ಕಾದ್ರೆ. ನೋಡ್ರವ, ನಿಮ್ ಮುಂದೆ ಒಂದು ಟೈರ್ ಇರ್ತದೆ, ನಿಂತರನೇ ಇದೆ. ಇದನ್ನ ಕೈಯಲ್ಲಿ ಓಡಿಸಬಾರ್ದು, ಕಾಲಲ್ಲಿ ಓಡಿಸ್ಕೊಂಡು ಒಂದ್ ಸುತ್ತ ಬರ್ಬೇಕು. ಯಾಕೆ? ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಬೀಳ್ಬಾರ್ದು. ನಿನ್ ಬೈಕ್ ಇದು. ಯಾರು ಕೆಳಗಡೆ ಬೀಳಿಸ್ದಂಗ್ ಓಡಿಸ್ಕೊಂಬತ್ತಾರೋ ಅವರೇ ಇವತ್ತಿನ ಟಾಸ್ಕ್ ವಿನ್ನರ್. ಯಾರೋ ಕಾಲಲ್ಲಿ ಓಡಿಸ್ಬೇಕಾ? ಮೊದಲನೇ ಸ್ಪರ್ಧಿ ನೀನೇ ಬರವಾ. ನನ್ಗೆ ಏನಿದ್ರು ಸೀರಿ ಮಾರ ಅಭ್ಯಾಸ ಅದರಿ, ಇದೆಲ್ಲ ನನಗೆ ಬರಂಗಿಲ್ರಿ. ಅಯ್ಯೋ, ಇದು ಓಡಿಸಿದ್ರೆ ಸೀರಿ ಮಾರ ಸುಲಭ ಆಯ್ತದ. ಬಾ ರೇಣುಕ, ಕಾಲ್ನಾಗ ಓಡಿಸ್ಬೇಕು. ರೆಡಿ? ನಿನ್ನ ಸಮಯ ಶುರು ಆಗುತ್ತೆ. ಕೈಯ ಕಾಲ ನಿನ್ನ ಕಣ್ಣದ. ಸರಿ, ಶುರು ಮಾಡು. ಕೈ ಬಿಡ್ಬೇಕು. ನೋಡ್ಕೋತೀರ? 5 4 3 ಡಿಸ್ಕ್ವಾಲಿಫೈಡ್. ಬರವಾ, ಬೈದೆ. ಮುಂದಿನ ಸ್ಪರ್ಧಿ ಬರವ ನೀನು. ನಾವೇನಿದ್ರು ನಾಟಿ ಔಷಧಿ ಮಾಡೋದ್ರಲ್ಲಿ ಮಾತ್ರ ಪವರ್ಫುಲ್ ಮಾರೇರೆ. ಇದ್ರಲ್ಲಿ ಬಂಡಿ ಓಡಿಸಿದ್ರಲ್ಲಿ ಕಾಲಲ್ಲಿ ಕೈ ತೆಗಿ. ಓಡಿಸ್ಕೋ ಹೋಗ. ಒಂದಲ್ಲ ಒಂದಿನ ಆ ಮನೆಯಿಂದ ನಿನ್ನನ್ನು ಓಡಿಸ್ತೀನಿ. ಇಂಥ ಟೈರ್ಗಳನ್ನ ಸುತ್ತಮುತ್ತ ಕಟ್ಬಿಡ್ತೀನಿ. ಯಾಕೆ ಅಂತ ಕೇಳಲಿಲ್ಲ. ಯಾಕೆ? ಬೆಂಕಿ ಹಚ್ಚಕ್ಕೆ. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಮಹಾಲಕ್ಷ್ಮಿ, ಕಾಫಿಗೆ ವಿಷ ಮಿಕ್ಸ್ ಮಾಡ್ಕೊಡ್ತೀನಿ. ಏನ ರೇಣುಕ, ಓಡಿಸ್ತೀನಿ. ಓಡಿಸು.
ಓಡ್ಸ್ ಆಯ್ತಪ್ಪ ನಾನು ನಮ್ಮ ಒಟ್ಟಾರಕ್ಕೆ ಬಂದಿರೋ ನಂಟ್ರು ಇವರು ಅಲ್ವಾ ನಮ್ಮ ತಗೊಳವ ನೀನ್ ನೋಡ್ಸವ. ಸ್ವಲ್ಪ ಹುಷಾರಾಗಿರಿ ಇವ್ರ ಹತ್ರ. ಮದುವೆ ಆಗಿಲ್ಲ ಇವ್ರಿಗಿನ್ನು, ವಯಸ್ಸಾಗಿದೆ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಈ ವಟಾರಕ್ಕೆ ಬಂದು ಅಯ್ಯೋ ದೇವ್ರೆ ಕೈ ಮಧು ಅಂಕಲ್ ಅವ್ರು ಮಾತ್ರ ಕೈಯಲ್ಲಿ ಹಾ. ಯಾಕೆ ಅತಿಥಿ ಅಂತಾರ ಒಟ್ಟಿನಲ್ಲಿ ನಿಮ್ಗೆ ಆಯ್ಕೊಂಡ್ ಬರಕ್ಕೂ ಬರಲ್ಲ, ಓಡ್ಸಕ್ಕೂ ಬರಲ್ಲ. ಅಲ್ಲ ಸುಮ್ನೆ ಬಂದ್ ಮಾಡೋದ್ ಟಾಸ್ಕ್ ನ ಇಲ್ಲಿ ಆಯ್ತಾ? ಇಲ್ಲೇ ಒಂದ್ ಜಡ್ಜ್ಮೆಂಟ್ ಕೊಡ್ಬೇಕು ತಾನೆ. ಕೊಡ್ತಾ ಇದೀನಿ ಫೈನಲ್ ಜಡ್ಜ್ಮೆಂಟ್ ಏನು ಅಂತ. ಇಡೀ ಕರ್ನಾಟಕ ನಿಮ್ಮನ್ನ ನೋಡ್ತಾ ಇದೆ. ಇಲ್ಲಿ ಕುಂತಿರೋ ಇಡೀ ಹುಬ್ಬಳ್ಳಿ ಜನ ನಿಮ್ಮನ್ನ ನೋಡಿದರೆ. ಟಿವಿ ಕ್ಯಾಮ್ರಾಗಳೆಲ್ಲ ಶೂಟ್ ಆಗಿದೆ. ಇವತ್ತಿನ ಟಾಸ್ಕ್ ನ ವಿನ್ನರ್ ಯಾರು ಅಂತ ವಟಾರಕ್ಕೆ ಬನ್ನಿ ಹೇಳ್ತೀನಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮೆಲ್ಲ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಹುಬ್ಬಳ್ಳಿ ಜನತೆಗೆ ಕೊನೆಯದಾಗಿ ವಿಶೇಷ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. मरना